ಯೋಗ ವಾಸಿಷ್ಠ ಉಪನ್ಯಾಸ ಮಾಲಿಕೆಯ 3ನೇ ಸರಣಿಯ ಮೊದಲನೇ ದಿನವಾಗಿರ್ತಕ್ಕಂಥ ಇಂದು ಉಪನ್ಯಾಸವನ್ನು ಪ್ರಾರಂಭ ಮಾಡೋಕ್ಕೆ ಮುಂಚೆ ಪ್ರಾಯೋಜಕರಾದಂತಹ ಮಲೇಬೆನ್ನೂರು ಶ್ರೀ ಬಿ ನಾಗೇಶಪ್ಪ ಅವರು ಅವರ ತಂದೆ ತಾಯಿಯ ಹೆಸರಲ್ಲಿ ನಡೆಸ್ತಾ ಇರತಕ್ಕಂಥ ಈ ಕಾರ್ಯಕ್ರಮಕ್ಕೆ ಅವರಿಗೆ ನಾನು ಆಭಾರಿ ಹಾಗೂ ಹಿರಿಯರು ಪೂಜ್ಯರು ನನ್ನ ಹಿತೈಷಿಗಳು ಆಗಿರತಕ್ಕಂತಹ ಪತಿ ಶ್ರೀಧರ ಹಾಗೂ ಪತಿ ಪಾಂಡುರಂಗ ಅವರಿಗೂ ನಾನು ಕೃತಜ್ಞನಾಗಿದ್ದೇನೆ. ಇಲ್ಲಿ ನೆರೆದಿರತಕ್ಕಂತಹ ಎಲ್ಲ ಆಸ್ತಿಕ ಮಹನೀಯರಿಗೂ ಮತ್ತು ತಾಯಂದಿರಿಗೂ ವಿನಯಪೂರ್ವಕವಾಗಿ ಪ್ರಣಾಮಗಳನ್ನು ಸಲ್ಲಿಸಿ ತಮ್ಮ ಅಪ್ಪಣೆಯ ಮೇರೆಗೆ 3ನೇ ಕಂತಿನ ಮೊದಲ ಉಪನ್ಯಾಸವನ್ನು ಈಗ ಪ್ರಾರಂಭ ಮಾಡ್ತಾ ಇದ್ದೀನಿ. ನನ್ನ ಮೊದಲನೇ ಕಂತಿನ ಉಪನ್ಯಾಸ ಮಾಲಿಕೆಯಲ್ಲಿ ಯೋಗ ವಾಸಿಷ್ಠದ ಒಂದು ಪರಿಚಯವನ್ನು ಮಾಡಿಕೊಟ್ಟೆ. 2ನೇ ಕಂತಿನ ಉಪನ್ಯಾಸದಲ್ಲಿ ಮಂಗಳ ಶ್ಲೋಕವನ್ನು ತಮ್ಮ ಹತ್ರ ಹಂಚಿಕೊಂಡಿದ್ದೆ. ಇವತ್ತು ನೇರವಾಗಿ ವಿಷಯ ಪ್ರವೇಶವನ್ನು ಮಾಡೋದಕ್ಕೆ ಬಯಸ್ತಾ ಇದ್ದೀನಿ. ನಾನು ಹಿಂದೆ ಹೇಳಿರೋ ಹಾಗೆ ಯೋಗ ವಾಸಿಷ್ಠ ಗ್ರಂಥ 6 ಪ್ರಕರಣಗಳಾಗಿ ವಿಭಜಿತವಾಗಿದೆ. ವೈರಾಗ್ಯ ಪ್ರಕರಣ, ಮುಮುಕ್ಷು ವ್ಯವಹಾರ ಪ್ರಕರಣ, ಉತ್ಪತ್ತಿ ಪ್ರಕರಣ, ಸ್ಥಿತಿ ಪ್ರಕರಣ, ಉಪಶಮ ಪ್ರಕರಣ ಮತ್ತು ನಿರ್ವಾಣ ಪ್ರಕರಣ ಎಂಬುದಾಗಿ. ವೈರಾಗ್ಯದಿಂದ ಶುರುವಾದ ಮೇಲೆ ನಿರ್ವಾಣದಲ್ಲೇ ಅದು ಕೊನೆ ಆಗಬೇಕು. ವೈರಾಗ್ಯಕ್ಕೆ ಫಲ ಏನು ಅಂದರೆ ಮೋಕ್ಷ. ನಿರ್ವಾಣ ಅನ್ನೋದು ಬೌದ್ಧರು ಹೇಳ್ತಕ್ಕಂತಹ ಮೋಕ್ಷಕ್ಕೆ ಸಂವಾದಿಯಾಗಿರ್ತಕ್ಕಂತಹ ಪದ. ಈ ವೈರಾಗ್ಯ ಪ್ರಕರಣದಲ್ಲಿ ಒಟ್ಟು 32 ಉಪವಿಭಾಗಗಳಿದೆ. 32 ಎಂಬತಕ್ಕಂಥದ್ದು ನಮಗೆ ಶಂಕರಾಚಾರ್ಯರ ಜೀವನವನ್ನು ಸ್ಮರಣೆಗೆ ತಂದುಕೊಡುತ್ತೆ. ಶಂಕರಾಚಾರ್ಯರು ಸಾಕ್ಷಾತ್ ಪರಮೇಶ್ವರನ ಸ್ವರೂಪದಿಂದ ಆರ್ಯಾಂಬ ಹಾಗೂ ಶಿವಗುರುಗಳಲ್ಲಿ ಜನ್ಮವನ್ನು ಎತ್ತಿ ಈ ಭೂಲೋಕದಲ್ಲಿ ಇದ್ದಿದ್ದು 32 ವರ್ಷ. ಅಷ್ಟವರ್ಷೇ ಚತುರ್ವೇದಿ ದ್ವಾದಶೇ ಸರ್ವಶಾಸ್ತ್ರವಿತ್ ಷೋಡಶೇ ಕೃತವಾನ್ ಭಾಷ್ಯಂ ದ್ವಾತ್ರಿಂಶೇ ಮುನಿರಭ್ಯಗಾತ್. ಅದು ಶಂಕರಾಚಾರ್ಯರ ಜೀವನ. ಅಷ್ಟವರ್ಷೇ ಚತುರ್ವೇದಿ, 8 ವಯಸ್ಸಿಗೆ ಅವರಿಗೆ 4 ವೇದಗಳು ಕೂಡ ಕರತಲಾಮಲಕವಾಗಿತ್ತು. ದ್ವಾದಶೇ ಸರ್ವಶಾಸ್ತ್ರವಿತ್, 12ನೇ ವಯಸ್ಸಿಗೆ ಎಲ್ಲ ಶಾಸ್ತ್ರಗಳು ಅವರ ಹತೋಟಿಯಲ್ಲಿತ್ತು. ಷೋಡಶೇ ಕೃತವಾನ್ ಭಾಷ್ಯಂ, 16ನೇ ವಯಸ್ಸಿಗೆ ಪ್ರಸನ್ನ ಗಂಭೀರ ಶೈಲಿಯಲ್ಲಿ 10 ಉಪನಿಷತ್ತುಗಳು, 555 ಬ್ರಹ್ಮಸೂತ್ರಗಳು, 700 ಭಗವದ್ಗೀತೆ ಶ್ಲೋಕಗಳು, ವಿಷ್ಣು ಸಹಸ್ರನಾಮ, ಸನತ್ಸುಜಾತೀಯಕ್ಕೆ ಭಾಷ್ಯವನ್ನು ಅನುಗ್ರಹಿಸಿದ ವಯಸ್ಸು 16. ಇನ್ನು 16 ವರ್ಷ ಆಸೇತು ಹಿಮಾಚಲ ಪರ್ಯಂತ ಕಾಲ್ನಡಿಗೆಯಲ್ಲಿ ನಡೆದು 4 ವೇದಗಳ ಪುನರುದ್ಧಾರಕ್ಕೋಸ್ಕರ 4 ಆಮ್ನಾಯ ಪೀಠಗಳನ್ನು ಸಂಸ್ಥಾಪನೆ ಮಾಡಿ 4 ಜನ ಶಿಷ್ಯರನ್ನು ನೇಮಕಾತಿ ಮಾಡಿ 1300 ವರ್ಷ ಆದರೂ ಕೂಡ ಅವಿಚ್ಛಿನ್ನವಾಗಿ ಅಸ್ಖಲಿತವಾಗಿ ಅನನ್ಯಾದೃಶವಾಗಿ ಗುರುಪರಂಪರೆ ನಡ್ಕೊಂಬರೋದಕ್ಕೆ ಕಾರಣೀಭೂತರಾದರು. ಈ ಒಂದು ವೈರಾಗ್ಯ ಪ್ರಕರಣದಲ್ಲಿ ಇರತಕ್ಕಂಥದ್ದು 32 ಉಪವಿಭಾಗಗಳು. ದೇವದೂತ ದ್ವಾರ ಮೋಕ್ಷೋಪಾಯ ವರ್ಣನೆ ಮೊದಲನೇದು. 2ನೇದು ವಾಲ್ಮೀಕಿ ಭರದ್ವಾಜರ ಸಂವಾದ ವರ್ಣನೆ. 3ನೇದು ಶ್ರೀರಾಮನ ತೀರ್ಥಯಾತ್ರಾ ವರ್ಣನೆ. 4ನೇದು ದಿವಸ ವ್ಯವಹಾರ ನಿರೂಪಣ ವರ್ಣನೆ. 5ನೇದು ಕಾರ್ಯ ನಿವೇದನ ವರ್ಣನೆ. 6ನೇದು ದಶರಥನಲ್ಲಿ ಮಹರ್ಷಿ ವಿಶ್ವಾಮಿತ್ರರ ಆಗಮನ. 7ನೇದು ರಾಕ್ಷಸರ ವಧಾರ್ಥವಾಗಿ ಶ್ರೀರಾಮನನ್ನು ಕೇಳ್ಕೊಳ್ತಕ್ಕಂಥ ಪ್ರಸಂಗ. 8ನೇದು ಮಹಾರಾಜ ದಶರಥನ ಉತ್ತರ. 9ನೇದು ಮಹರ್ಷಿ ವಸಿಷ್ಠರು ಸಮಸ್ಯೆಯನ್ನು ಪರಿಹರಿಸುವೆ ಎಂದು ಆಶ್ವಾಸನೆ ನೀಡತಕ್ಕಂಥದ್ದು. 10ನೇದು ಶ್ರೀರಾಮನ
ವಿವಾದಾವಸ್ಥಾ ವರ್ಣನೆ ಹಾಗೂ ವಿಷಾದಾವಸ್ಥಾ ವರ್ಣನೆ. ಆ್ಯಕ್ಚುಲಾಗಿ ಯೋಗ ವಾಸಿಷ್ಠ ಶುರುವಾಗೋದು ಇಲ್ಲಿಂದ ಮುಂದಕ್ಕೆ. ಶ್ರೀರಾಮ ತನ್ನ ವಿಷಾದವನ್ನು ತೋಡ್ಕೋತಾನೆ. ನನಗೆ ಮನಸ್ಸು ಚಂಚಲವಾಗಿಬಿಟ್ಟಿದೆ, ನನಗೆ ನೆಮ್ಮದಿನೇ ಇಲ್ಲ, ನಾನು ಏನು ಮಾಡಬೇಕು, ದಯವಿಟ್ಟು ನನಗೆ ದಾರಿ ತೋರಿಸಿ ಅಂದ್ಬಿಟ್ಟು ವಸಿಷ್ಠರನ್ನು ಪುಂಖಾನುಪುಂಖವಾಗಿ ಪ್ರಶ್ನೆಗಳನ್ನು ಕೇಳ್ಕೋತಾನೆ. ಈ 10 ಮೊದಲು ಬರತಕ್ಕಂತಹ ಉಪವಿಭಾಗಗಳೆಲ್ಲವೂ ಕೂಡ ಆ ವಿಷಾದಕ್ಕೆ ಹಿನ್ನೆಲೆ ರೂಪದಲ್ಲಿ ಇರ್ತಕ್ಕಂಥದ್ದು. ಹಿನ್ನೆಲೆ ಅರ್ಥ ಮಾಡಿಕೊಂಡ್ರೆ ಆಮೇಲೆ ವಿಷಾದ ಏನು ಅಂತ ನಮಗೆ ಗೊತ್ತಾಗತ್ತೆ. ಆ ದೃಷ್ಟಿಯಿಂದ ಎತ್ಕೋತಾ ವಿಷಾದ ಅಂದರೆ ಯಾತಕ್ಕೆ ವಿಷಾದ ಬಂತು, ಆ ಸಂದೇಹಗಳು ಬರುತ್ತೆ ನೋಡಿ. ಅದಕ್ಕೇ ಗ್ರಂಥ ಎಷ್ಟು ಚೆನ್ನಾಗಿ ಹೆಣ್ಕೊಂಡು ಹೋಗಿದ್ದಾರೆ ಅಂದರೆ ಪೂರ್ವಾಪರ ಆ ಲಾಜಿಕಲ್ ಸೀಕ್ವೆನ್ಸು ತುಂಬ ಚೆನ್ನಾಗಿದೆ ಇಲ್ಲಿರ್ತಕ್ಕಂಥದ್ದು. ರಾಘವ ಸಮಾಶ್ವಾಸನ ವರ್ಣನೆ, ಸಂಸಾರದ ದುಃಖ ಪರಂಪರೆಯಿಂದ ನೊಂದ ರಾಮನ ಅನುತಾಪದ ವರ್ಣನೆ, ಲಕ್ಷ್ಮೀ ನಿರಾಕರಣ ವರ್ಣನೆ, ಜೀವನ ಅಸ್ಥಿರತಾ ವರ್ಣನೆ, ಅಹಂಕಾರ ಜುಗುಪ್ಸಾ ವರ್ಣನೆ, ಚಿತ್ತ ದೌರಾತ್ಮ್ಯ ವರ್ಣನೆ, ತೃಷ್ಣಾ ಭಂಗ ವರ್ಣನೆ. ತೃಷ್ಣಾ ಅಂದ್ರೆ ಒಂದೇ, ಆಸೆ ಅಂದ್ರೆ ಒಂದೇ. ದೇಹ ಜುಗುಪ್ಸಾ ವರ್ಣನೆ, ಬಾಲ್ಯಾವಸ್ಥೆಯ ದೋಷ ನಿರೂಪಣೆಗಳು, ಯೌವನ ಕಾಲದ ದೋಷ ನಿರೂಪಣೆಗಳು, ಸ್ತ್ರೀ ಜುಗುಪ್ಸಾ ವರ್ಣನೆ, ಜರಾ ಜುಗುಪ್ಸಾ ವರ್ಣನೆ, ಕಾಲ ಅಪವಾದ ವರ್ಣನೆ, ಕಾಲ ವಿಲಾಸ ವರ್ಣನೆ, ಕೃತಾಂತದ್ವಾರ ಪ್ರಾಣಿನಾಶ, ದೈವಿ ದುರ್ವಿಲಾಸ ವರ್ಣನೆ, ನಿಶ್ರೇಯಸ್ ವಿರೋಧಿ ಭಾವ ಹಾಗೂ ನಿತ್ಯತಾ ಪ್ರತಿಪಾದನೆ, ಸರ್ವಭಾವ ಅವಿರತ ವಿಪರ್ಯಾಸ ವರ್ಣನೆ, ಸಮಸ್ತ ಪದಾರ್ಥಗಳ ನಶ್ವರತಾ ವರ್ಣನೆ, ಪ್ರಯೋಜನ ಕಥನ, ರಾಮನ ಪ್ರಶ್ನೆಗಳು ಶ್ರೋತ್ರೆಗಳ ಮೇಲೆ ಮಾಡಿದ ಅಗಾಧ ಪ್ರಭಾವದ ನಿರೂಪಣೆ, ಋಷಿ ಮುನಿ ಸಿದ್ಧರ ಉಪದೇಶ. ಈ 32 ಕೂಡ ಇಲ್ಲಿ ಬರ್ತಕ್ಕಂತಹ ಪ್ರಧಾನವಾಗಿರ್ತಕ್ಕಂತಹ ಘಟ್ಟಗಳು. ಕಥೆಯಿಂದ ಈ ಗ್ರಂಥ ಪ್ರಾರಂಭ ಆಗುತ್ತೆ. ನಾನು ಹಿಂದೆಯೇ ಹೇಳಿದ ಹಾಗೆ ಒಟ್ಟು 56 ಕಥೆಗಳ ಮುಖಾಂತರ ತತ್ವವನ್ನು ವಸಿಷ್ಠರು ರಾಮನಿಗೆ ತೋರಿಸ್ಕೊಡ್ತಾರೆ. ಇಲ್ಲಿ ಕಥೆ ಅನ್ನೋದು ಆಬಾಲ ವೃದ್ಧರಿಗೆಲ್ಲರಿಗೂ ಕೂಡ ಅತ್ಯಂತ ಆಪ್ಯಾಯಮಾನವಾಗಿರ್ತಕ್ಕಂತಹ ಒಂದು ಪರಿಕರ. ಕಥೆ ಹೇಳ್ತಾ ಇದ್ದರೆ ತನ್ಮಯವಾಗಿ ಕೇಳ್ತಾ ಇರ್ತಾರೆ ಮಕ್ಕಳು. ಅದಕ್ಕೆ ಕಥೆ ಹೇಳಿ 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 ಕೊನೆಗೆ ಒಂದು ನೀತಿ ವಾಕ್ಯವನ್ನು ಇಟ್ಟಿರ್ತಾ ಇದ್ರು ನಮ್ಮ ಹಿಂದಿನವರು. ಅದೇನು ಅಂದರೆ ಹಿತೋಪದೇಶ ಆಗ್ಬೋದು, ಪಂಚತಂತ್ರ ಆಗ್ಬೋದು. ಆ ಕಥೆಗಳು ಮಕ್ಕಳಿಗೆ ಹಿಡಿಸತ್ತೆ. ಆದರೆ ಬರೀ ಕಥೆನಲ್ಲೇ ಪರ್ಯವಸಾನ ಅಲ್ಲ, ಯಾತಕ್ಕೋಸ್ಕರ ಕಥೆ ಹೊರಟಿರೋದು ಅನ್ನೋದಕ್ಕೆ ಕೊನೆಯಲ್ಲಿ ಒಂದು ನೀತಿ ವಾಕ್ಯ ಇರುತ್ತೆ. ಆ ನೀತಿ ವಾಕ್ಯದ ಸುತ್ತಲೂ ಕಥೆ ಹಣ್ಕೊಂಡಿರುತ್ತೆ. ಅದು ಮುಖ್ಯವಾಗಿ ವರ್ಣನೆ ಮಾಡತಕ್ಕಂತಹ ಒಂದು ಪ್ರಕ್ರಿಯೆ. ಅದೇ ಪ್ರಕ್ರಿಯೆಯನ್ನು ಯೋಗ ವಾಸಿಷ್ಠದಲ್ಲೂ ಕೂಡ ಅವರು ಅಳವಡಿಸ್ಕೊಂಡಿದ್ದಾರೆ. ಈಗ ನೋಡಿ, ಪೂರ್ವಕಾಲದಲ್ಲಿ ಸುತೀಕ್ಷ್ಣ ಎಂಬ ಮುನಿ ಇದ್ದನು. ಮುನಿ ಅನ್ನೋ ಶಬ್ದಕ್ಕೆ ನಮ್ಮಲ್ಲಿ ಭಗವದ್ಗೀತೆನಲ್ಲೇ ಸ್ಪಷ್ಟವಾಗಿ ವಿವರಣೆ ಇದೆ. ಮುನಿ ಅಂತ ಯಾರನ್ನು ಕರಿಬೇಕು ಅಂತ ಕೇಳಿದ್ರೆ, ದುಃಖೇಶು ಅನುದ್ವಿಗ್ನ ಮನಾಹ, ಸುಖೇಶು ವಿಗತ ಸ್ಪೃಹ, ವೀತ ರಾಗ ಭಯ ಕ್ರೋಧ, ಸ್ಥಿತದೀಹಿ ಮುನಿರುಚ್ಯತೆ. ಹಾಗಿರೋರಿಗೆ ಮುನಿ ಅನ್ನೋ ಶಬ್ದ ನಾವು ಹೇಳ್ತಕ್ಕಂಥದ್ದು. ವೀತ ರಾಗ, ವೀತ ಭಯ, ವೀತ ಕ್ರೋಧ 3 ಇರಬೇಕು. ಆಸೆಗಳಿರಬಾರ್ದು, ಭಯ ಇರಬಾರ್ದು, ಕೋಪ ಬರಬಾರ್ದು. ಈಗ ನಾವು ಮುನಿನ ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಂಡ್ರೆ ನಮಗೆ 3 ಇದೆಯಲ್ಲ, ಆಸೆಗಳು ಬಿಟ್ಟಿಲ್ಲ, ಕೋಪ ಬರುತ್ತೆ, ಹಾಗೇ ಭಯ ಅನ್ನೋದು ಇದೆ. ಯಾವುದನ್ನು ತಪ್ಪಿಸ್ಕೊಳ್ಳೋಕ್ಕಾಗಿಲ್ಲ ನೋಡಿ. ಅದೃಷ್ಟನೇ ಮುಖ್ಯವಾಗಿ ನಮ್ಮಲ್ಲಿ ಏನಿದೆ ಅಂತಲ್ಲ ನಾವು ತಿಳ್ಕೊಬೇಕಾಗಿರೋದು, ಏನು ಇಲ್ಲ ಅಂತ ತಿಳ್ಕೊಂಡ್ರೆ ಏನಿದೆ ಅನ್ನೋದು ಸ್ಪಷ್ಟವಾಗುತ್ತೆ. ನೇತಿ ನೇತಿ ದೃಷ್ಟಾಂತ, ಇದಲ್ಲ 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 ಇದಲ್ಲ. ಹೇಗೆ ತಿಳ್ಕೊಳ್ಳೋದು? ರಾಮವರು ಅಂದರೆ ಯಾರು? ರಾಮವರು ಅಂದರೆ ಪತಿ ಶ್ರೀಧರ ಅಲ್ಲ. ರಾಮವ್ರದೇ ಪತಿ ಪಾಂಡುರಂಗ ಅಲ್ಲ. ರಾಮು ಅಂದರೆ ಸ್ವಾತಿ ಪಂಡಿತ್ ಅಲ್ಲ. ಹಾಗಿದ್ರೆ ಯಾರು? ಅದೆಲ್ಲ ಆಗಿ ಉಳಿದಿರೋರು ಯಾರು? ಅವರೇ ರಾಮವರು. ಆ ರೀತಿಯಾಗೇ ಹೋಗಬೇಕೇ ಹೊರತು ಅಸ್ಥೂಲಂ ಅನಣು ಅಹ್ರಸ್ವಂ ಅದೀರ್ಘಂ ಅಲೋಹಿತಂ ಅಚಕ್ಷು ಅಭಾಕ್ಯಂ ಅಮನಃ ಆ ರೀತಿಯಾಗೇ ಹೋಗಬೇಕು. ಅವ್ರು ಇದಂತತು ಅಂತ ಹೇಳಿಬಿಟ್ರೆ ದೇಹದ ತರಹ ಅದಕ್ಕೂ ಹುಟ್ಟಿದೆ ಅಂತಾಗತ್ತೆ. ಹುಟ್ಟಿರೋದಕ್ಕೆ ಸಾವಿರತ್ತೆ, ಸತ್ತರೆ ನಿತ್ಯತ್ವ ಹೋಗ್ಬಿಡುತ್ತೆ. ಆ ದೃಷ್ಟಿಯಿಂದ ಅದೇ ರೀತಿಯಾಗೇ ಹೇಳಬೇಕು. ಮುನಿ ಇದ್ದನು. ಒಮ್ಮೆ ಅವನು ಅಗಸ್ತ್ಯ ಮಹರ್ಷಿಯ ಆಶ್ರಮಕ್ಕೆ ಹೋಗಿ. ಯಾರು ಹೋಗಿದ್ದು? ಸುತೀಕ್ಷ್ಣ ಎಂಬತಕ್ಕಂತಹ ಮುನಿ.
ಸುತೀಕ್ಷ್ಣ ಅನ್ನೋ ಹೆಸರು ನೋಡಿ ಎಷ್ಟು ಚೆನ್ನಾಗಿದೆ. ಯಾರ ಬುದ್ಧಿ ಅತ್ಯಂತ ತೀಕ್ಷ್ಣವಾಗಿದೆಯೋ ಅಂಥವರಿಗೆ ಸುತೀಕ್ಷ್ಣ ಅಂತ ಕರೆಯೋದು. ತುಂಬ ಹರಿತವಾಗಿರ್ತಕ್ಕಂಥ ಬುದ್ಧಿ. ಕುಶಾಗ್ರಮತಿ, ಕುಶಾಗ್ರ ಬುದ್ಧಿ, ಅದಕ್ಕೆ ಆ ಪದಗಳು ನಮ್ಮಲ್ಲಿ ಬಂದಿರೋದು. ಕ್ಷುರಸ್ಯ ಧಾರಾ ನಿಶಿತಾ ದುರತ್ಯಯ ದುರ್ಗಂ ಪತಸ್ತತ್ ಕವಯೋ ವದಂತಿ, ಕಠೋಪನಿಷತ್ತಲ್ಲಿ ಹೇಳ್ತಾರೆ. ಕ್ಷುರಸ್ಯ ಧಾರ, ಒಂದು ಕತ್ತಿಯ ಅಲುಗು ಎಷ್ಟು ಚೂಪಾಗಿರುತ್ತೋ ಅವರ ಮನಸ್ಸು ಅಷ್ಟು ಹರಿತವಾಗಿರುತ್ತೆ ಅನ್ನೋ ದೃಷ್ಟಿಯಿಂದ. ಆ ಒಂದು ಕಠೋಪನಿಷತ್ತಿನ ಮಾತೆ ಸಾಮರ್ಸೆಟ್ ಮಾಮ್ ಅನ್ನೋ ಇಂಗ್ಲೀಷ್ ಆಥರ್ಗೆ ರೇಸರ್ಸ್ ಎಡ್ಜ್ ಅನ್ನೋ ಪೊಯಮ್ಗೆ ಇನ್ಸ್ಪಿರೇಷನ್ ಆಗಿದ್ದು. ಸೊ ಈ ದೃಷ್ಟಿಯಿಂದ ಅಗಸ್ತ್ಯ ಮಹರ್ಷಿಯ ಆಶ್ರಮಕ್ಕೆ ಹೋಗಿ, ಭಗವನ್ ನೀನು ಧರ್ಮ ತತ್ವಗಳನ್ನು ತಿಳಿದವನಾಗಿರುವೆ. ಯಾರಿಗೆ ಭಗವಾನ್ ಅಂತ ಹೇಳಬೇಕು ನೋಡಿ. ನಾವು ಯಾರ್ಯಾರಿಗೂ ಭಗವಾನ್ ಅಂತ ಶಬ್ದ ಪ್ರಯೋಗ ಮಾಡ್ತಕ್ಕಂಥದ್ದು ಅಷ್ಟು ಸಂಗತ ಆಗೋದಿಲ್ಲ. ಭಗವಾನ್ ಕೃಷ್ಣ, ಭಗವಾನ್ ಶಂಕರ, ಭಗವಾನ್ ರಮಣ, ಆ ತರಹ ಇರೋರಿಗೆ ಭಗವತ್ ಶಬ್ದ ಹೇಳಬೇಕೇ ಹೊರತು ಸಾಮಾನ್ಯವಾಗಿ ನಾವು ಎಲ್ರಿಗೂ ಭಗವಾನ್ ಅನ್ನೋ ಶಬ್ದದಿಂದ ಅಡ್ರೆಸ್ ಮಾಡ್ತಾ ಇರ್ತೀವಿ. ಅದು ಎಷ್ಟು ಸಮಂಜಸ ಅನ್ನೋದು ನಿಜಕ್ಕೂ ಕೂಡ ಯೋಚನೆ ಮಾಡಬೇಕು ನಾವು. ಭಗವನ್ ನೀನು ಧರ್ಮ ತತ್ವಗಳನ್ನು ತಿಳಿದಿರುವನಾಗಿರುವೆ. ಮುಖ್ಯವಾಗಿ ನಾವು ತಿಳಿಬೇಕಾಗಿರೋದೇನೋ ಧರ್ಮದ ತತ್ವ. ಧರ್ಮಸ್ಯ ತತ್ವಂ ನಿಹಿತಂ ಗುಹಾಯಾಮ್. ಅಷ್ಟು ಸುಲಭವಾಗಿ ಧರ್ಮ ತನ್ನ ತತ್ವವನ್ನು ಬಿಟ್ಕೊಡೋದಿಲ್ಲ. ಅದಕ್ಕೆ ಆಳವಾಗಿ ಇಳಿಬೇಕು. ತಂದುರ್ದರ್ಶಂ ಗೂಢಮನು ಪ್ರವಿಷ್ಟಂ ಗುಹಾಹಿತಂ ಕಹ್ವರೇಷ್ಟಂ ಪುರಾಣಂ ಅಧ್ಯಾತ್ಮ ಯೋಗೇನ ಗಮ್ಯಂ ಮತ್ವಾಧೀರೋ ಹರ್ಷಶೋಕೌ ಜಹಾತಿ, ಕಠೋಪನಿಷತ್ತು. ಧೀರನಾಗಬೇಕು ಆ ಧರ್ಮದ ತತ್ವವನ್ನು ಅರಿತುಕೊಳ್ಳೋದಿಕ್ಕೆ. ಧಾರಣಾತ್ ಧರ್ಮ ಇತ್ಯಾಹುಹು ಧರ್ಮಯೇವ ಹತೋಹಂತಿ ಧರ್ಮೋ ರಕ್ಷತಿ ರಕ್ಷಿತಃ. ಯಾವುದು ಎಲ್ಲವನ್ನೂ ಹಿಡಿದಿಡತ್ತೋ, ಆಸರೆಯಾಗಿರುತ್ತೋ, ಮುನ್ನಡೆಸತ್ತೋ, ಕ್ರಿಯೆಯಾಗಿ ಮಾಡುತ್ತೋ, ಶೀಲ, ಶಿಕ್ಷಣ, ಪದ್ಧತಿ, ಕಾನೂನು, 10 ಅರ್ಥ ಕೊಡ್ತಾರೆ ಧರ್ಮ ಅನ್ನೋ ಶಬ್ದಕ್ಕೆ. ಹಿಸ್ಟ್ರಿ ಆಫ್ ಧರ್ಮಶಾಸ್ತ್ರ ಎಂಬತಕ್ಕಂಥ ಗ್ರಂಥದಲ್ಲಿ PV ಕಾಣೆಯವರು 1952ನೇ ಇಸ್ವಿನಲ್ಲಿ ಭಂಡಾರ್ಕರ್ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟಲ್ಲಿ ಪೂನಾನಲ್ಲಿ ಗಣೇಶ್ ಖಿಂಡಲ್ಲಿ 410007ನಲ್ಲಿ ಪ್ರಕಟವಾಗಿರ್ತಕ್ಕಂಥ ಗ್ರಂಥಕ್ಕೆ 1954ರಲ್ಲಿ ಸಾಹಿತ್ಯ ಅಕಾಡೆಮಿ ಪ್ರಪ್ರಥಮವಾಗಿ ಡೆಲ್ಲಿಯಿಂದ ಪುರಸ್ಕೃತವಾಗಿರ್ತಕ್ಕಂಥ ಗ್ರಂಥ 4000 ಪುಟ ಇರತಕ್ಕಂತಹ ಹಿಸ್ಟ್ರಿ ಆಫ್ ಧರ್ಮಶಾಸ್ತ್ರ ಗ್ರಂಥ. ಧರ್ಮ ಅನ್ನೋ ಒಂದು ಪದಕ್ಕೆ 4000 ಪುಟ ಇದೆ. ಅದನ್ನು ಈಗ ಕನ್ನಡಕ್ಕೆ ತರ್ಜುಮೆ ಆಗಿದೆ, ಅದೊಂದು ಸಂತೋಷ. ಹಿಂದೆ ಮೊದಲನೇ ವಾಲ್ಯೂಮು ಹಾಮಾನಾಯಕ್ ಅವರು ಮೈಸೂರು ಯೂನಿವರ್ಸಿಟಿ ಹೆಡ್ ಡಿಪಾರ್ಟ್ಮೆಂಟ್ ಆಫ್ ಕನ್ನಡ ಇದ್ದಾಗ SL ಭೈರಪ್ಪನವ್ರನ್ನ ಕೇಳಿದ್ರಂತೆ, ಯಾವ ಗ್ರಂಥವನ್ನು ಇಂಗ್ಲೀಷಿಂದ ಕನ್ನಡಕ್ಕೆ ಮಾಡಿದ್ರೆ ಕನ್ನಡಿಗರಿಗೆ ಹೆಚ್ಚು ಸೂಕ್ತ ಅಂತ. ಭೈರಪ್ಪನವ್ರು ಹೇಳಿದ್ರಂತೆ ಹಿಸ್ಟ್ರಿ ಆಫ್ ಧರ್ಮಶಾಸ್ತ್ರ ಮಾಡಿಸಿ ಅಂತ. ಆಗ ಡಾಕ್ಟರ್ K. ಕೃಷ್ಣಮೂರ್ತಿಗಳಿಗೂ ಪ್ರೊಫೆಸರ್ SK ರಾಮಚಂದ್ರ ರಾಯರಿಗೂ ವಹಿಸಿದ್ರಂತೆ, ನೀವು ಇದನ್ನು ಮಾಡಿ ಅಂತ. ಮೊದಲನೇ ವಾಲ್ಯೂಮ್ ಅವರು ಮಾಡೋಷ್ಟೊತ್ತಿಗೆ ಹಾಮಾನಾಯ್ಕ ಅವರ ಟರ್ಮ್ ಆಗೋಯಿತು. ಹೆಡ್ಶಿಪ್ ರೊಟೇಷನ್ ತಾನೇ, ಈಗೆಲ್ಲ ರೊಟೇಷನ್ನು, ಹೆಡ್ಶಿಪ್ಪು, ಯಾರು ಪರ್ಮನೆಂಟ್ ಅಲ್ಲ. ಸೊ ರೊಟೇಟಿಂಗ್ ಟೇಬಲ್ ತರಹ. ಸೊ ಆಮೇಲೆ ಬಂದವ್ರಿಗೆ ಆ ಕಡೆ ಆಸಕ್ತಿ ಇರಲಿಲ್ಲ, ಅದು ನಿಂತೋಗಿತ್ತು. ಈಗ ಕನ್ನಡ ಪುಸ್ತಕ ಪ್ರಾಧಿಕಾರದವರು ಹೋದ ವರ್ಷ ಪೂರ್ತಿ ಮಾಡಿದ್ದಾರೆ, ಅದೊಂದು ಸಂತೋಷ. ಕನ್ನಡದಲ್ಲಿ ಸಿಗ್ತಾ ಇದೆ ಅದು. ಧರ್ಮ ಅನ್ನೋ ಪದಕ್ಕೆ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಮಾತು ನಮ್ಮಲ್ಲಿರ್ತಕ್ಕಂಥ ಧರ್ಮಶಾಸ್ತ್ರ ಅನ್ನೋದು. ಧರ್ಮಶಾಸ್ತ್ರದಲ್ಲೂ ಕೂಡ ವಿದ್ವತ್ ಪದವಿ ಎಂಬತಕ್ಕಂಥದ್ದಿದೆ. ಮೈಸೂರು ಪಾಠಶಾಲೆಯಲ್ಲಿ, ಬೆಂಗಳೂರಲ್ಲಿ ಇಲ್ಲ ಅದು. ವಿದ್ವಾನ್ ಇನ್ ಧರ್ಮಶಾಸ್ತ್ರ, ವಿದ್ವಾನ್ ಇನ್ ಜ್ಯೋತಿಷ್ಯ, ವಿದ್ವಾನ್ ಇನ್ ಮೀಮಾಂಸಾ, ವಿದ್ವಾನ್ ಇನ್ ನ್ಯಾಯ, ವಿದ್ವಾನ್ ಇನ್ ವೇದಾಂತ, ವಿದ್ವಾನ್ ಇನ್ ಅಲಂಕಾರ ಶಾಸ್ತ್ರ, ವಿದ್ವಾನ್ ಇನ್ ವ್ಯಾಕರಣ, ಈ ತರಹ ವಿದ್ವಾನ್ ಅಂತ ಕೊಡ್ತಾರೆ ಟೈಟಲ್ಡು. ಸೊ ಅಲ್ಲಿ ನೋಡಿ, ಸಂಪೂರ್ಣವಾದ ಶಾಸ್ತ್ರ ಸಿದ್ಧಾಂತಗಳ ಸುನಿಶ್ಚಿತ ಜ್ಞಾನವಿದೆ. ಶಾಸ್ತ್ರ ಸಿದ್ಧಾಂತಗಳ. ಸೊ ಅಲ್ಲಿ ಶಾಸ್ತ್ರ ಅಂದ್ರೇನು ಅನ್ನೋ ಪದವನ್ನು ನಾವು ನೋಡ್ಕೋಬೇಕಾಗತ್ತೆ. ಮುಖ್ಯವಾಗಿ ಈ ಶಾಸ್ತ್ರ ಎಂಬತಕ್ಕಂಥ ಪದವನ್ನು ಅನೇಕರು ಅನೇಕ ರೀತಿಯಲ್ಲಿ ಉಪಯೋಗಿಸ್ತಾರೆ. ಆದರೂ ಕೂಡ ಮಹಾಮಹೋಪಾಧ್ಯಾಯ ರಂಗನಾಥ್ ಶರ್ಮರು, ನನ್ನ ವಿದ್ಯಾಗುರುಗಳು, ಶಾಸ್ತ್ರ ಅನ್ನೋದನ್ನೇ ಇಟ್ಕೊಂಡು ಒಂದು ಲೇಖನವನ್ನೇ ಬರೆದಿದ್ದಾರೆ. ಆ ಲೇಖನದ ಕೆಲವು ಭಾಗ ನಿಮ್ಮ ಮುಂದೆ ಇಡಕ್ಕೆ ಪ್ರಯತ್ನ ಪಡ್ತೀನಿ. ಪ್ರವೃತ್ತಿರ್ವ ನಿವೃತ್ತಿರ್ವ ನಿತ್ಯೇನ ಕೃತಕೇನವ ಪುಂಸಾಂ ಏನ ಉಪದಿಶ್ಯೇತ ತತ್ಶಾಸ್ತ್ರಮಿತ್ಯಭಿಧೀಯತೆ. ಶಾಸ್ತ್ರ ಶಬ್ದಕ್ಕೆ ಲಕ್ಷಣ ನೋಡಿ. ನಿತ್ಯವಾದ ಗ್ರಂಥದಿಂದಲೋ ಅಥವಾ ಪುರುಷ ನಿರ್ಮಿತವಾದ ಗ್ರಂಥದಿಂದಲೋ ಜನರಿಗೆ ಪ್ರವೃತ್ತಿಯಾಗಲಿ ನಿವೃತ್ತಿಯಾಗಲಿ ಉಪದಿಷ್ಟವಾದಲ್ಲಿ ಆ ಗ್ರಂಥಕ್ಕೆ ಶಾಸ್ತ್ರ ಎಂಬುದಾಗಿ ಕರೀತಾರೆ. ನಿತ್ಯ ಗ್ರಂಥ ಎಂದರೆ
ವೇದ ಮತ್ತು ಉಪನಿಷತ್ತುಗಳು. ನೋಡಿ, ಯಾಕೆಂದರೆ ವೇದಕ್ಕೆ ಆದಿ ಇಲ್ಲ, ಯಾವಾಗಲೂ ವೇದ ಇರೋದೇ, ಅಪೌರುಷೇಯ ನಮ್ಮಲ್ಲಿ ಭಗವಂತನ ನಿಶ್ವಾಸದಿಂದ ಹೊರಹೊಮ್ಮಿರತಕ್ಕಂಥದ್ದು ವೇದವಾದ್ದರಿಂದ, ವೇದ ಎಂಬತಕ್ಕಂತೆ ಹುಟ್ಟಿಲ್ಲದೆ ಇರೋದರಿಂದ, ವೇದ ಅನ್ನೋದು ಅವಿನಾಶಿಯಾಗಿರೋದರಿಂದ, ವೇದ ಎಂಬತಕ್ಕಂಥದ್ದು ನಿತ್ಯವಾಗಿರತಕ್ಕಂಥದ್ದು. ಆ ದೃಷ್ಟಿಯಿಂದಲೇ ಇಷ್ಟ ಪ್ರಾಪ್ತಿ ಅನಿಷ್ಟ ಪರಿಹಾರಯೋ ಅಲೌಕಿಕಂ ಉಪಾಯಂ ಯೋ ಗ್ರಂಥ ವೇದಯತಿ ಸಹ ವೇದ ಅಂತ ಸಾಯಣಾಚಾರ್ಯರು 4 ವೇದಗಳಿಗೆ ಭಾಷ್ಯವನ್ನು ಬರೆದಿರತಕ್ಕಂಥವರು ಋಗ್ಭಾಷ್ಯ ಭೂಮಿಕೆಯಲ್ಲಿ ಆ ಮಾತನ್ನು ಹೇಳ್ತಾರೆ. ಇಷ್ಟವಾದದನ್ನು ಪಡ್ಕೊಳ್ಳೋದಕ್ಕೆ, ಅನಿಷ್ಟವಾದದನ್ನು ನಿವಾರಣೆ ಮಾಡಿಕೊಳ್ಳೋಕ್ಕೆ ಅಲೌಕಿಕವಾದ ಉಪಾಯವನ್ನು ಹೇಳ್ತಕ್ಕಂಥ ಗ್ರಂಥ ಯಾವುದು ಅಂದರೆ ಅದಕ್ಕೆ ವೇದ ಅಂತ ತಿಳಿ. ವೇದ ಅಂದರೆ ಸಾಮಾನ್ಯವಾಗಿ ಜ್ಞಾನ ಅನ್ನೋದಕ್ಕೆ ಪರ್ಯಾಯವಾಗಿ ಉಪಯೋಗಿಸ್ತಾರೆ. ಯಾಕೆಂದರೆ ವಿದಲ್ರ ಜ್ಞಾನೇ, ವಿದಲ್ರ ಅವಬೋಧನೆ ಅನ್ನೋ ಧಾತುವಿನಿಂದ ನಿಷ್ಪನ್ನವಾಗಿರೋದರಿಂದ ವೇದ ಅಂದರೆ ಜ್ಞಾನ. ಜ್ಞಾನ ಅಂದರೆ ಯಾವುದು? ಆತ್ಮಜ್ಞಾನಕ್ಕೆ ಜ್ಞಾನ ಎಂಬುದಾಗಿ ಕರೀತಕ್ಕಂಥದ್ದು ನಮ್ಮ ಪರಂಪರೆಯಲ್ಲಿ. ಈ ದೃಷ್ಟಿಯಿಂದಲೇ ಇಷ್ಟ ಪ್ರಾಪ್ತಿ ಅನಿಷ್ಟ ಪರಿಹಾರವಾದ ಮೇಲೆ ಏನು ಸಿಗತ್ತೆ ನಮಗೆ ಅಂತ ಕೇಳಿದರೆ, ಆಪಸ್ತಂಭ ಮಹರ್ಷಿಗಳು ಮಂತ್ರ ಬ್ರಾಹ್ಮಣಯೋ ವೇದನಾಮಧೇಯಂ ಸ್ಪಷ್ಟವಾಗಿ ಹೇಳ್ತಾರೆ. ಮಂತ್ರಕ್ಕೆ ಮತ್ತು ಬ್ರಾಹ್ಮಣ ಗ್ರಂಥಗಳಿಗೆ ವೇದ ಅಂತ ಕರೀತಾರೆ. ಮಂತ್ರ ಅಂದರೆ ಪದ್ಯ ರೂಪದಲ್ಲಿರೋದು, ಬ್ರಾಹ್ಮಣ ಅಂದರೆ ಗದ್ಯ ರೂಪದಲ್ಲಿರ್ತಕ್ಕಂತಹ ಯಜ್ಞಯಾಗಾದಿಗಳ ಕೂಲಂಕಷವಾದ ವಿವರಣಾತ್ಮಕವಾದ ಗ್ರಂಥ ಅಂತ ಇಟ್ಕೋಬೇಕೆ ಹೊರತು ಜಾತಿವಾಚಕವಲ್ಲ. ಬ್ರಾಹ್ಮಣ ಅನ್ನೋ ಶಬ್ದ ನಪುಂಸಲಿಂಗ ಸಂಸ್ಕೃತದಲ್ಲಿ. ಬ್ರಹ್ಮಜಾನಾತೀತಿ ಬ್ರಾಹ್ಮಣ ಅನ್ನೋ ದೃಷ್ಟಿಯಿಂದ ಮುಖ್ಯವಾಗಿ ಆ ಬ್ರಹ್ಮಜ್ಞಾನ ಎಂಬತಕ್ಕಂಥದ್ದನ್ನು ಗದ್ಯ ರೂಪದಲ್ಲಿ ಯಾವುದು ನೀಡತ್ತೋ ಯಜ್ಞಯಾಗಾದಿಗಳ ಮುಖಾಂತರ. ಯಾಕೆಂದರೆ ಯಾಗಾದಿರೇವ ಧರ್ಮ. ಆಗಿನ ಕಾಲದಲ್ಲಿ ಧರ್ಮ ಅಂದರೆ ಯಾಗ, ಯಾಗ ಅಂದರೆ ಧರ್ಮ. ಯಾವಾಗ ಆ ಯಾಗದಿಂದ ಹೊರಹೊಮ್ಮಿರತಕ್ಕಂತಹ ಹೋಮ ಧೂಮ ಅನ್ನೋದು ಆಕಾಶಕ್ಕೆ ಸೇರತ್ತೋ ಕಲುಷಿತವಾಗಿರ್ತಕ್ಕಂಥ ವಾತಾವರಣ ನಿರ್ಮಲ ಆಗತ್ತೆ ಅನ್ನೋದನ್ನು ಆಧುನಿಕ ವಿಜ್ಞಾನಿಗಳು ಕೂಡ ಒಪ್ಕೊಂಡಿರ್ತಕ್ಕಂಥ ಸತ್ಯ. ಆ ದೃಷ್ಟಿಯಿಂದ ಯಜ್ಞಯಾಗಾದಿಗಳು ಮಾಡೋದು ಗೊಡ್ಡು ಸಂಪ್ರದಾಯವಲ್ಲ, ಮೂಢನಂಬಿಕೆಯಲ್ಲ. ಇಟ್ ಈಸ್ ಹೈಲಿ ಸೈಂಟಿಫಿಕ್. ಆ ದೃಷ್ಟಿಯಿಂದಲೇ ಮಂತ್ರ ಬ್ರಾಹ್ಮಣಯೋ ವೇದನಾಮಧೇಯಂ, ಮಂತ್ರ ಮತ್ತು ಬ್ರಾಹ್ಮಣ ಗ್ರಂಥಗಳಿಗೆ ವೇದ ಎಂಬುದಾಗಿ ಕರೀತಾರೆ. ನ ಇಂದ್ರಿಯಾಣಿ ನ ಅನುಮಾನಂ ವಿದಂತಿ ತಸ್ಮಾತ್ ವೇದಸ್ಯ ವೇದತ. ಮಧ್ವಾಚಾರ್ಯರು ವೇದ ಶಬ್ದಕ್ಕೆ ಈ ಲಕ್ಷಣವನ್ನು ಕೊಡ್ತಾರೆ. ನ ಇಂದ್ರಿಯಾಣಿ, ಯಾವ ಇಂದ್ರಿಯಗಳಿಂದಲೂ ನೀನು ವೇದವನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ಯಾಕಂದರೆ ಇಂದ್ರಿಯಗಳಿಗೆ ಹುಟ್ಟಿದೆ, ಯಾವುದು ಹುಟ್ಟತ್ತೋ ಅದು ಬೆಳೆಯುತ್ತೆ, ಯಾವ್ದು ಬೆಳೆಯುತ್ತೋ ಅದು ದೊಡ್ಡದಾಗತ್ತೆ, ಯಾವ್ದು ದೊಡ್ಡದಾಗತ್ತೋ ಅದು ಕುಗ್ಗತ್ತೆ, ಯಾವ್ದು ಕುಗ್ಗತ್ತೋ ಅದು ಬೀಳತ್ತೆ, ಯಾವ್ದು ಬೀಳತ್ತೋ ಅದು ಸಾಯತ್ತೆ. ಈ 6 ಕೂಡ ದೇಹಧರ್ಮಗಳು. ಜಾಯತೆ ಅಸ್ತಿ ವರ್ಧತೆ ವಿಪರಿಣಮತೆ ಅಪಕ್ಷೀಯತೆ ವಿನಶ್ಯತಿ. ಇದು ಇಲ್ಲದೆ ಇರೋದು ಆತ್ಮ. ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಜಂ ಭೂತ್ವಾ ಭವಿತಾ ವಾ ನ ಭೂಯಃ ಅಜೋ ನಿತ್ಯ ಶಾಶ್ವತೋಯಂ ಪುರಾಣ ನ ಹನ್ಯತೆ ಹನ್ಯಮಾನೇ ಶರೀರೆ ಹಂತ ಚೈನ್ಮನ್ಯತೆ ಹಂತು ಉಭೌತೌ ನ ವಿಜಾನೀತೌ ನಾಯಂ ಹಂತಿನ ಹನ್ಯತೆ. ಕಠೋಪನಿಷತ್ತಲ್ಲೂ ಬರುತ್ತೆ, ಗೀತೆಯಲ್ಲೂ ಬರುತ್ತೆ ಆ 2 ಮಾತುಗಳು. ನ ಇಂದ್ರಿಯಾಣಿ ನ ಅನುಮಾನಂ, ಅನುಮಾನದಿಂದ ನೀನು ವೇದವನ್ನು ತಿಳ್ಕೊಳ್ಳೋಕ್ಕಾಗಲ್ಲ. ಅನುಮಾನ ಅಂದ್ರೇನು? ತರ್ಕ ಅಂತ ಇಲ್ಲಿ ಅರ್ಥ. ಕನ್ನಡದಲ್ಲಿ ಅನುಮಾನ ಅನ್ನೋ ಡೌಟ್ ಅಂತ ಉಪಯೋಗಿಸ್ತೀವಲ್ಲ, ಆ ಸೆನ್ಸಲ್ಲ. ನನಗೆ ಅವ್ರ ಬಗ್ಗೆ ಅನುಮಾನ ಇದೆ ಹಾಗಲ್ಲ. ಅನುಮಿತಿಕರಣಂ ಅನುಮಾನಂ ಟೆಕ್ನಿಕಲಾಗಿ ಯೂಸ್ ಮಾಡ್ತಾ ಇದ್ದಾರೆ ಅನುಮಾನ ಅನ್ನೋ ಶಬ್ದವನ್ನು. ನಿಮ್ಗೆ ಉದಾಹರಣೆ ಕೊಡ್ತೀನಿ, ಸ್ಪಷ್ಟ ಆಗುತ್ತೆ. ದೂರದಲ್ಲಿ ಹೋಗ್ತಾ ಇರುವಾಗ ಹೊಗೆ ಕಾಣುತ್ತೆ. ಆಮೇಲೆ ನಾನು ಹತ್ತಿರ ಹೋದಾಗ ಅಲ್ಲಿ ಬೆಂಕಿ ಇದೆ ಎಂಬತಕ್ಕಂಥದ್ದು ಗೋಚರವಾಗುತ್ತೆ. ನನಗೆ ಇಲ್ಲಿಂದ ಬೆಂಕಿ ಕಾಣಿಸ್ತಾ ಇಲ್ಲ, ಹೊಗೆ ಇರೋದರಿಂದ ಅಲ್ಲಿ ಬೆಂಕಿ ಇರಬೇಕು ಅಂತ ಹತ್ತಿರ ಹೋಗಿ ನೋಡಿದಾಗ ಬೆಂಕಿ ಇರತ್ತೆ. ಅದನ್ನು ಏನು ತೀರ್ಮಾನಕ್ಕೆ ಬರ್ತೀನಿ ನಾನು? ಎಲ್ಲೆಲ್ಲಿ ಹೊಗೆ ಇದೆಯೋ ಅಲ್ಲೆಲ್ಲ ಬೆಂಕಿ ಇದೆ. ಯತ್ರ ಧೂಮಃ ತತ್ರ ಅಗ್ನಿ ಇತಿ ಸಹಚರ್ಯ ವ್ಯಾಪ್ತಿ. ಆಮೇಲೆ ನಾನು ಮತ್ತೆ ಪ್ರಶ್ನೆ ಮಾಡೋಕ್ಕೆ ಹೋಗಲ್ಲ, ಅಯ್ಯೋ ಇರತ್ತೆ ಬಿಡಪ್ಪ ಅಲ್ಲಿ, ಆ ಒಂದು ನಿರ್ಧಾರಕ್ಕೆ ಬಂದುಬಿಡ್ತೀವಿ. ಇದಕ್ಕೆ ಅನುಮಾನ ಅಂತ ಕರೀತಕ್ಕಂಥದ್ದು. ನೋಡಿರೋದ್ರಿಂದ ನೋಡದೇ ಇರತಕ್ಕಂಥದ್ದನ್ನು ನಾವು ತರ್ಕದಿಂದ ತಿಳಿತಕ್ಕಂಥದ್ದಕ್ಕೆ ಅನುಮಾನ ಅಂತ ಕರೀತಕ್ಕಂಥದ್ದು. ಎಷ್ಟೋ ಸಲ ಅನುಮಾನ ಪ್ರಕರಣ ಎಂಬತಕ್ಕಂಥದ್ದು ಭಾಳ ಡೇಂಜರಸ್ ಆಗಿಬಿಡುತ್ತೆ. ಯಾಕೆಂದರೆ ತಾರ್ಕಿಕರು ಅನುಮಾನವನ್ನೇ ಪ್ರಧಾನವಾಗಿ ಒಪ್ಕೊಂಡಿರೋದ್ರಿಂದ ಎದುರುಗಡೆ ದೊಡ್ಡ ಆನೆ ಇದೆ, ಅದನ್ನು ಆನೆ ಅಂತ ಅವ್ರು ಒಪ್ಕೊಳ್ಳಲ್ಲ, ಅದು ಗೀಳಿಡಬೇಕು. ಗೀಳಿಡ್ತಕ್ಕಂಥ ಶಬ್ದ ಆನೆ ಬಾಯಿಂದ ಬರೋದ್ರಿಂದ ನನ್ನ ಎದುರುಗಡೆ ಇರತಕ್ಕಂಥ ಪ್ರಾಣಿ ಗೀಳಿಡ್ತಾ ಇರೋದ್ರಿಂದ ಇದು ಆನೆಯೇ ಆಗಿರಬೇಕು ಅಂತ ಅವನು ತೀರ್ಮಾನಕ್ಕೆ ಬರೋಷ್ಟೊತ್ತಿಗೆ ಅದನ್ನು ತುಳಿದಾಕ್ಬಿಟ್ರತ್ತೆ, ಅವನಿರೋದೇ ಇಲ್ಲ. ಪ್ರತ್ಯಕ್ಷೇಣ ಗಜಂ ದೃಷ್ಟ್ವಾಪಿ ಚೀತ್ಕಾರೇಣ ಬುಬುತ್ಸಂತೆ ತರ್ಕರಸಿಕಾ. ನ್ಯಾಯಕುಸುಮಾಂಜಲಿ ಅಂತ ತರ್ಕಶಾಸ್ತ್ರ ಗ್ರಂಥ, ಅಲ್ಲಿ ಆ ಮಾತು ಬರುತ್ತೆ. ಅದೇನು ದೊಡ್ಡ ಆನೆ ಕಣ್ಣಿಗೆ ಕಾಣದೇ ಇರೋದಾ? ಅದೇನು ಇರುವೆ ನಾ ತಪ್ಪಿಸ್ಕೊಂಡು ಹೋಗೋಕ್ಕೆ? ಹಾಗಿದ್ರೂ ಕೂಡ ತಾರ್ಕಿಕ ಅದನ್ನು ಆನೆ ಅಂತ ಒಪ್ಪಲ್ಲ.
ಅದು ಶಬ್ದ ಮಾಡಬೇಕು, ಆವಾಗಲೇ ಅವನ ಆ ತೀರ್ಮಾನಕ್ಕೆ ಬರೋದು. ಇನ್ನೊಂದು ವಾದ ಮಾಡ್ತಾನೆ, ದೊನ್ನೆಯಿಂದ ತುಪ್ಪ ಇದೆಯೋ ತುಪ್ಪದಿಂದ ದೊನ್ನೆ ಇದೆಯೋ, ದೊಡ್ಡ ಆರ್ಗ್ಯುಮೆಂಟ್. ಅದಕ್ಕೆ ಬಗ್ಸಿದ್ರೆ ಗೊತ್ತಾಗಲ್ವಾ ಯಾವುದರಿಂದ ಯಾವುದಿದೆ ಅಂತ. ಅದು ಮಾಡಲ್ಲ ಅವನು. ಯಾಕೆಂದರೆ ಬುದ್ಧಿಶಕ್ತಿ ನೋಡಿ, ನನ್ನ ಸಮಾನ ಹರಿತವಾಗಿರೋ ಬುದ್ಧಿ ಇರೋರೇ ಇಲ್ಲ ಅಂತ. ತರ್ಕಶಾಸ್ತ್ರದವರಿಗೆ ಯಾವಾಗಲೂ ಕೂಡ ತಮ್ಮ ಬುದ್ಧಿಯ ಮೇಲೆ ಎಕ್ಸೆಸಿವ್ ವ್ಯಾಮೋಹ ಅವರಿಗೆ. ಹಿಂದೆ ಈ ವ್ಯಾಕರಣ ಓದ್ದವರಿಗೆ, ತರ್ಕ ಓದ್ದವರಿಗೆ ಯಾವಾಗಲೂ ಕೂಡ ತಮ್ಮ ತರಹ ಶಾರ್ಪ್ ಇಂಟೆಲೆಕ್ಟೇ ಯಾರಿಗೂ ಇಲ್ಲ ಅಂತ ಒಂದು ಭ್ರಮೆ ಅವರಿಗೆ. ಅದಕ್ಕೆ ನಾನು ಹಿಂದೆನೂ ಹೇಳಿದ್ದೆ, ಪ್ರಾಸಂಗಿಕವಾಗಿ ಮತ್ತೆ ಅದನ್ನು ಹೇಳ್ತಾ ಇದ್ದೀನಿ. ವ್ಯಾಕರಣ ಓದ್ದವನು, ತರ್ಕ ಓದ್ದವನು ಬೈದ್ನಂತೆ, ಸರ್ವೇ ಪಶವಃ, ನೀವೆಲ್ಲ ಪಶುಗಳು, ಅರ್ಥ ಆಗಲ್ಲ ಹೋಗ್ರಯ್ಯ ಅಂತ. ಇವನು ಸುಮ್ಮನೆ ಇರಬೇಕೋ ಇಲ್ವೋ, ತರ್ಕ ಓದ್ದವನು ಯದಿ ವಯಂ ಪಶವಃ ತರ್ಹಿ ತೃಣವಃ ಅಂತ ಹೇಳಿದ್ನಂತೆ. ನಾವೇನೋ ಪಶು ಸರಿ, ನೀವು ಯಾರು? ತೃಣ ಅಂತಂದರೆ ಹುಲ್ಲು. ಪಶುಗಳೇನು ಮಾಡುತ್ತೆ? ಹುಲ್ಲನ್ನು ತಿಂದಾಕ್ಬಿಡುತ್ತೆ, ನಮ್ಮ ಸವಾಸಕ್ಕೆ ಬರಬೇಡಿ ಅಂತ. ಎಲ್ಲಿ ತನಕ ಈ ರೀತಿಯಾಗಿ ವಾದ ಮಾಡ್ತಾ ಇದ್ದರೆ, ತಾರ್ಕಿಕ ಘಟಪಟೇತಿ ರಟೇಯು ಶಾಬ್ದಿಕ ಖಪಚಟೇತಿ ಪಟೇಯು ಮಾದೃಶಾಂತ ಸತತಂ ಸ್ಮರಣೀಯೌ ಚಂದ್ರಚೂಡಚರಣೌ ರಮಣೀಯೌ ಕಿಂತರ್ಕೇಣ ವಿತರ್ಕಿತೇನ ಶತಶೋ ಜ್ಞಾನೇನ ಕಿಂ ಛಂದಸ ಕಿಂ ಪೀತೇನ ಸುಧಾರಸೇನ ಬಹುಧಾ ಸ್ವಾಧ್ಯಾಯ ಪಾಠೇನ ಕಿಂ ಅಭ್ಯಸ್ತೇನ ಚ ಲಕ್ಷಣೇನ ಕಿಮಹೋ ಧ್ಯಾನೇನ ಚೇತ್ ಸರ್ವದಾ ಲೋಕಾಲೋಕ ವಿಲೋಕನೈಕ ಕುಶಲ ಜ್ಞಾನೇ ಹೃದಯ ಬ್ರಹ್ಮಣಃ ಘಟೋ ವಾ ಮೃತ್ಪಿಂಡೋ ಪಿಣಿರ್ಪಿಜ ಧೂಮೋಗ್ನಿರಚಲಃ ಪಟೋ ವಾ ತಂತುರ್ವಾ ಪರಿಹರತಿ ಕಿಂ ಘೋರ ಶಮನಂ ವೃಥಾ ಕಂಠಕ್ಷೋಭಂ ವಾಸಿತರಸ ತರ್ಕವಚಸ ಪದಾಂಬೋಜಂ ಶಂಭೋರ್ಭಜ ಪರಮಸೌಖ್ಯಂ ರಜಸುದೀಹಿ. ಮೊದಲನೇದು ಅಪ್ಪೈ ದೀಕ್ಷಿತರ ದುರ್ಗಾಚಂದ್ರ ಕಲಾಸ್ತುತಿ 23ನೇ ಶ್ಲೋಕ. ಆಮೇಲೆ ಹೇಳಿದ್ದು ಶಂಕರಾಚಾರ್ಯ ಶಿವಾನಂದ ಲಹರಿಯಲ್ಲಿ ಬರ್ತಕ್ಕಂಥ ಶ್ಲೋಕ. ತರ್ಕಕ್ಕೆ ಸೀಮಿತ ಇದೆ ಅನ್ನೋದಕ್ಕೆ ತರ್ಕ ಅಪ್ರತಿಷ್ಠಾನಾತ್ ಬ್ರಹ್ಮಸೂತ್ರವೇ ಹೊರಟಿದೆ. ತರ್ಕಕ್ಕೆ ಕೊನೆ ಇಲ್ಲಪ್ಪ ಯಾವತ್ತೂ ಕೂಡ. ನಿನಗಿಂತ ಚೆನ್ನಾಗಿ ತರ್ಕ ಮಾಡೋನು ಬಂದು ನಿನಗೇನೂ ಗೊತ್ತಿಲ್ಲ ಅಂತ ಹೇಳ್ತಾನೆ. ಅದರಿಂದ ದೀಸ್ ಆರ್ ಆಲ್ ರಿಲೇಟಿವ್ ಟ್ರೂತ್ಸ್ ಆ್ಯಂಡ್ ನಾಟ್ ಪರ್ಮನೆಂಟ್ ಟ್ರೂತ್, ಲೈಕ್ ದಿ ಎಕ್ಸ್ಪೆರಿಮೆಂಟ್ ಆಫ್ ಸೈನ್ಸ್. ಇವತ್ತು ನಾನು ಆ ಕನ್ಕ್ಲೂಷನ್ಗೆ ಬಂದಿದ್ದೀನಿ. ದಟ್ಸ್ ನಾಟ್ ಅ ಪರ್ಮನೆಂಟ್ ಕನ್ಕ್ಲೂಷನ್, ಇಟ್ಸ್ ಓನ್ಲಿ ಹೈಪಾಥಸಿಸ್ ಅಂಟಿಲ್ ಆ್ಯಂಡ್ ಅನ್ಲೆಸ್ ಇಟ್ ಇಸ್ ಪ್ರೂವ್ಡ್ ರಾಂಗ್. ಸೊ ಆ ದೃಷ್ಟಿಯಿಂದ ಈ ತರ್ಕಶಾಸ್ತ್ರ ಇರತಕ್ಕಂಥದ್ದು ಕೇವಲ ಬುದ್ಧಿಯಿಂದನೇ ಬೆಳೆಸ್ತಕ್ಕಂಥದ್ದು. ಅವಚ್ಛೇದಕ ಅವಚ್ಛಿನ್ನ ಹೇಳ್ಕೊಂಡು ನಾವು ಚಿನ್ನವಾಗಿಬಿಡ್ತೀವಿ ಕೊನೆಗೆ, ತರ್ಕದ ಜಾಡಲ್ಲಿ ಸಿಕ್ಕೊಂಡ್ರೆ. ಅದಕ್ಕೆ ಹೇಳೋದು, ಯಾವಾಗಲೂ ಕೂಡ ತರ್ಕ ಮತ್ತು ವ್ಯಾಕರಣ ಎಂಬತಕ್ಕಂಥದ್ದು ಊಟ ಕೊಡುತ್ತೆ ಹೊರತು ನಿನಗೆ ಮುಕ್ತಿಯನ್ನು ಕೊಡೋದಿಲ್ಲ ಅನ್ನೋ ದೃಷ್ಟಿಯಿಂದ ಇಲ್ಲಿ ಹೇಳ್ತಾರೆ ನೋಡಿ. ನಿತ್ಯವಾದ ಗ್ರಂಥ ಎಂದರೆ ವೇದ ಉಪನಿಷತ್ತುಗಳು ಅನ್ನೋದಕ್ಕೆ ಮಂತ್ರ ಬ್ರಾಹ್ಮಣಯೋ ವೇದನಾಮಧೇಯಂ ನಿಶ್ರೇಯಸಕರಾಣಿ ಕರ್ಮಾಣಿ ಆವೇದಯಂತಿ ಇತಿ ವೇದ. ಹಾಗಿದ್ರೆ ಏನಪ್ಪ ವೇದ ಅಂದರೆ? ಕಪರ್ದಿ ಸ್ವಾಮಿಗಳು ಆಪಸ್ತಂಭ ಪರಿಭಾಷಾ ಸೂತ್ರದಲ್ಲಿ ಈ ಮಾತನ್ನು ಹೇಳ್ತಾರೆ. ನಿಶ್ರೇಯಸ್ಸನ್ನು ಉಂಟು ಮಾಡತಕ್ಕಂಥ ಕರ್ಮಕ್ಕೆ ಯಾವುದು ಕಾರಣವೋ ಅದೇ ಮುಖ್ಯವಾಗಿರ್ತಕ್ಕಂಥ ವೇದ. ನೋಡಿ, ಕರ್ಮ ಎಂಬತಕ್ಕಂಥದ್ದು ನಾವು ಫಲಾಪೇಕ್ಷೆ ಇಟ್ಕೊಳ್ಳದೆ ಮಾಡಬೇಕು ಅಂತ. ಏಕೆಂದರೆ ಫಲಾಪೇಕ್ಷೆ ಇಟ್ಕೊಂಡ್ರೆ ಫಲದ ಕಡೆ ಗಮನ ಹೋಗುತ್ತೆ ಹೊರತು ಮಾಡೋ ಕರ್ಮದ ಬಗ್ಗೆ ಇರತಕ್ಕಂತಹ ಏಕಾಗ್ರತೆ ಹೋಗ್ಬಿಡುತ್ತೆ. ನೈಷ್ಕರ್ಮ್ಯ ಸಿದ್ಧಿ ಅಂತಲೇ ಒಂದು ಗ್ರಂಥವನ್ನು ಸುರೇಶ್ವರ ಆಚಾರ್ಯರು ಲೋಕಕ್ಕೆ ಕೊಟ್ಟಿದ್ದಾರೆ. ಪಂಚಸಿದ್ಧಿ ಗ್ರಂಥಗಳು ನಮ್ಮಲ್ಲಿರೋದು. ಅದ್ವೈತ ಸಿದ್ಧಿ ಮಧುಸೂದನ ಸರಸ್ವತಿಗಳದು, ನೈಷ್ಕರ್ಮ್ಯ ಸಿದ್ಧಿ ಸುರೇಶ್ವರಾಚಾರ್ಯರದು, ಶೃಂಗೇರಿ ಶಾರದಾ ಪೀಠದ ಪ್ರಥಮ ಜಗದ್ಗುರುಗಳು ವಾರ್ತಿಕಾಚಾರ್ಯ ಎಂಬುದಾಗಿ ಖ್ಯಾತರಾಗಿದ್ದವರು ಸುರೇಶ್ವರಾಚಾರ್ಯರು. ಆಮೇಲೆ ಸ್ವರಾಜ್ಯ ಸಿದ್ಧಿ ಎಂಬತಕ್ಕಂಥದ್ದು ಗಂಗಾಧರೇಂದ್ರ ಸರಸ್ವತಿಗಳು ಕೊಟ್ಟಿರ್ತಕ್ಕಂಥದ್ದು, ಇಷ್ಟಸಿದ್ಧಿ ಎಂಬತಕ್ಕಂಥ ಗ್ರಂಥ, ಆಮೇಲೆ ವಿಮುಕ್ತಾತ್ಮರದು, ಬ್ರಹ್ಮಸಿದ್ಧಿ ಎಂಬತಕ್ಕಂಥ ಗ್ರಂಥ ಮಂಡನ ಮಿಶ್ರದು. ಈ 5ಕ್ಕೆ ಪಂಚಸಿದ್ಧಿ ಗ್ರಂಥಗಳು ಅಂತ ಹೇಳ್ತಕ್ಕಂಥದ್ದು. ಬಹಳ ಕರ್ಕಶವಾಗಿರ್ತಕ್ಕಂಥ ಗ್ರಂಥಗಳು. ಪೂರ್ವಪಕ್ಷ ಸಿದ್ಧಾಂತ ನಮ್ಮ ಪೂರ್ವಪಕ್ಷವೇ ಅರ್ಥ ಆಗಲ್ಲ, ಇನ್ನು ಸಿದ್ಧಾಂತ ಹೇಗೆ ಹೇಳೋದು? ಅದಕ್ಕೆ ತರ್ಕದ ಜಾಡು ಇಲ್ಲದೆ ಹೋದರೆ ಆ ಗ್ರಂಥ ಅರ್ಥ ಆಗೋದಿಲ್ಲ. ಬಹಳ ಕಷ್ಟವಾಗಿರ್ತಕ್ಕಂಥ 5 ಗ್ರಂಥಗಳು ಅದ್ವೈತ ವೇದಾಂತದಂದು ಅಂದರೆ ಈ ಪಂಚಸಿದ್ಧಿ ಗ್ರಂಥಗಳು ಅಂತ. ಈ ದೃಷ್ಟಿಯಿಂದ ಇಲ್ಲಿ ಹೇಳ್ತಾರೆ ನೋಡಿ, ನಿಶ್ರೇಯಸಕರಾಣಿ ಕರ್ಮಾಣಿ ಆವೇದಯಂತಿ ಇತಿ ವೇದ. ನೈಷ್ಕರ್ಮ್ಯ ಸಿದ್ಧಿನಲ್ಲಿ ಸುರೇಶ್ವರಾಚಾರ್ಯ ಒಂದು ಮಾತು ಹೇಳ್ತಾರೆ, ನಾನು ಖ್ಯಾತಿಗೋಸ್ಕರ ಬರೀತಾ ಇಲ್ಲ, ಹಣಕ್ಕೋಸ್ಕರ ಬರೀತಾ ಇಲ್ಲ, ಲಾಭಕ್ಕೋಸ್ಕರ ಬರೀತಾ ಇಲ್ಲ, ಜನಗಳನ್ನ ಮೆಚ್ಚಿಸೋದಕ್ಕೆ ಬರೀತಾ ಇಲ್ಲ. ನನಗೆ ಇರ್ತಕ್ಕಂತಹ ಆಂತರಿಕವಾಗಿರ್ತಕ್ಕಂತಹ ಒಂದು ಸಮಾಧಾನಕ್ಕೋಸ್ಕರ ನಾನು ಬರ್ಕೋತಾ ಇದ್ದೀನಪ್ಪ. ನಾನು ಯಾರನ್ನೂ ಉದ್ಧಾರ ಮಾಡ್ತೀನಿ ಅನ್ನೋ ಭ್ರಮೆ ನನಗಿಲ್ಲ ಅಂತ. ನಖ್ಯಾತಿ ಲಾಭ ಪೂಜಾರ್ಥಂ ಗ್ರಂಥೋಸ್ಮಾಭಿರುದೀರ್ಯತೆ ಸ್ವಬೋಧ ಪರಿಶುದ್ಧ್ಯರ್ಥಂ ಬ್ರಹ್ಮವನ್ ನಿಕಷಾತ್ಮಸು. ಇದು ಸುರೇಶ್ವರಾಚಾರ್ಯರು ಹೇಳಿರ್ತಕ್ಕಂಥ ಮಾತು. ಅದರ ಮೇಲೆ ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ಕ್ಲೇಶ ಅಪಹಾರಿಣಿ ಅನ್ನೋ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, 20ನೇ ಶತಮಾನದಲ್ಲೂ ಕೂಡ
ಶಂಕರಾಚಾರ್ಯರ ಮತ್ತು ಅವರ ಪರಂಪರೆಯಲ್ಲಿ ಬಂದಿರತಕ್ಕಂಥ ಗ್ರಂಥಗಳಿಗೆ ಸಂಸ್ಕೃತದಲ್ಲಿ ವ್ಯಾಖ್ಯಾನ ಮಾಡ್ತಕ್ಕಂಥ ವಿದ್ವಾಂಸರು ನಮ್ಮೊಂದಿಗೆ ಇದ್ದರೂ ಕರ್ನಾಟಕದಲ್ಲಿ ತೋರಿಸೋದಕ್ಕೆ ಆ ದೃಷ್ಟಿಯಿಂದನೇ ಯಾವಾಗಲೂ ಕೂಡ ಇದಕ್ಕೆ ಚ್ಯುತಿ ಅನ್ನೋದಿಲ್ಲ, ಇದಕ್ಕೆ ಶಾಸ್ತ್ರ ಪರಂಪರೆಗೆ ಕೊನೆ ಅನ್ನೋದಿಲ್ಲ. ಅದಕ್ಕೆ ನಮ್ಮಲ್ಲಿ ಒಂದು ಮಾತಿದೆ, ಸೂತ್ರಕ್ಕೆ ಭಾಷ್ಯ, ಭಾಷ್ಯಕ್ಕೆ ವ್ಯಾಖ್ಯಾನ, ವ್ಯಾಖ್ಯಾನಕ್ಕೆ ಟೀಕಾಗೆ ಟೋಕ ಅಂತ. ಟೀಕಾ ಟೋಕಾಂ ಅಪೇಕ್ಷತೆ ಅಂತ. ಅದು ಪೂರ್ವ ಸಿದ್ಧಿಗಳು ನಮ್ಮಲ್ಲಿರೋದು. ಈಗ ಪತಂಜಲ ಯೋಗಸೂತ್ರವನ್ನು ತೆಗೆದುಕೊಂಡ್ಬಿಟ್ರೆ ನೀವು, ಅದರ ಮೇಲೆ ವ್ಯಾಸಭಾಷ್ಯ, ಅದರ ಮೇಲೆ ಉದ್ಯೋತಕರಣ ವ್ಯಾಖ್ಯಾನ, ಅದರ ಮೇಲೆ ವಾಚಸ್ಪತಿ ಮಿಶ್ರ ತತ್ವವೈಶಾರದಿ ಗ್ರಂಥ, ಅದರ ಮೇಲೆ ಭೋಜನ ರಾಜಮಾರ್ತಾಂಡ ಗ್ರಂಥ, ಅದರ ಮೇಲೆ ಸದಾಶಿವ ಬ್ರಹ್ಮೇಂದ್ರ ಯೋಗ ಸುಧಾಕರ ಗ್ರಂಥ. ಇಷ್ಟು ಓದಿ ಒಂದು ಯೋಗಸೂತ್ರದ ಮೇಲೆ ಏನಾದರೂ ಮಾತಾಡಿದರೆ ಸ್ವಲ್ಪ ಜಸ್ಟಿಸ್ ಮಾಡೋ ಹಾಗಾಗತ್ತೆ. ಇಲ್ಲದೆ ಹೋದರೆ ಏನು ಹೇಳ್ತೀವೋ ಯಾರಿಗೆ ಗೊತ್ತು. ಈಗ ಯೋಗ ಅನ್ನೋದೊಂದು ಫ್ಯಾಡ್ ಆಗಿಬಿಟ್ಟಿದೆ. ಯಾಕೆ ಮಾತನ್ನು ಹೇಳ್ತೀವಿ, ತಪ್ಪು ತಿಳ್ಕೊಬೇಡಿ ಯಾರು ಕೂಡ. ಯಮನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರಗಳ ಗಮನ ಇದೆಯೇ ಹೊರತು ಧಾರಣಾ, ಧ್ಯಾನ, ಸಮಾಧಿ ಕಡೆ ಹೋಗೋರು ಯಾರು? ಅಂತರ್ಯೋಗ ಬಿಟ್ಟೇ ಹೋಗ್ತಾ ಇದೆ. ಬರೀ ಬಾಹ್ಯಯೋಗದಲ್ಲೇ ಪರಿಸಮಾಪ್ತಿ ಆಗ್ತಾ ಇದೆಯೇ ಹೊರತು ಬಾಹ್ಯಯೋಗ ಮಾಡಬೇಡಿ ಅಂತಲ್ಲ ನಾನು ಹೇಳ್ತಾ ಇರೋದು. ಅದರ ಜೊತೆಗೆ ಈ ಕಡೆ ಸ್ವಲ್ಪ ಗಮನ ವಹಿಸಿದರೆ ಒಳ್ಳೆಯದು ಅನ್ನೋ ದೃಷ್ಟಿಯಿಂದ. ವೇದೋ ವೇದ ವಿದವ್ಯಂಗ್ಯೋ ವೇದಾಂಗೋ ವೇದವಿತ್ ಕವಿಹಿ, ವಿಷ್ಣು ಸಹಸ್ರನಾಮದಲ್ಲಿ ಬರುತ್ತೆ ನೋಡಿ. ವೇದವನ್ನು ತಿಳಿದಿರ್ತಕ್ಕಂಥವರಿಗೆ, ವೇದಾಂಗವನ್ನು ತಿಳಿದಿರ್ತಕ್ಕಂಥವರಿಗೆ ಕವಿ ಅನ್ನೋ ಶಬ್ದ ಬಳಸಬೇಕು. ಇವತ್ತು ಯಾರ್ಯಾರಿಗೋ ಕವಿ ಅನ್ನೋ ಶಬ್ದ ನಾವು ಬಳಸಿಬಿಡ್ತೀವಿ. ನಿಜವಾದ ಅರ್ಥದಲ್ಲಿ ಕವಿ ಯಾರು ಗೊತ್ತಾ? ನಾನ್ ಋಷಿ ಕುರುತೆ ಕಾವ್ಯಂ ಋಷಿಕ್ಕಿಲ ದರ್ಶನಾತ್. ಯಾರು ಋಷಿಯೋ ಅವನು ಕವಿ, ಯಾರು ಕವಿಯೋ ಅವನು ಋಷಿ. ಅದು ನಮ್ಮಲ್ಲಿರ್ತಕ್ಕಂಥದ್ದು. ಕವನಾತ್ ಕವಿಹಿ, ಯಾರಿಗೆ ಅಂತಃಸ್ಫುರಣೆ ಎಂಬತಕ್ಕಂಥದ್ದು ಉಂಟಾಗುತ್ತೋ, ದೈವಿಕವಾಗಿ ಆ ಶಬ್ದಗಳು ಆಚೆ ಬರುತ್ತೋ ಅಂಥವ್ರು ಕವನ ಮಾಡಬೇಕೇ ಹೊರತು ಎಲ್ಲರೂ ಕವನ ಮಾಡೋಕ್ಕೆ ಹೋಗಬಾರ್ದು. ಯಾಕೆ ಅಂತ ಹೇಳಿದ್ರೆ ದಟ್ ವಿಲ್ ಬಿ ಎಂತ್ ರೇಟ್ ಪೋಯಟ್ರಿ ಆ್ಯಂಡ್ ನಾಟ್ ಫಸ್ಟ್ ರೇಟ್ ಪೋಯಟ್ರಿ. ಆ ಥರದನ್ನು ಬರೆಯೋಕ್ಕೆ ಹೋಗಬಾರ್ದು. ನಾಟ್ ಎವ್ರಿ ಒನ್ ಕ್ಯಾನ್ ಬಿಕಮ್ ಎ ಪೋಯೆಟ್. ಪೋಯೆಟ್ಸ್ ಆರ್ ಬಾರ್ನ್ ಆ್ಯಂಡ್ ನಾಟ್ ಮೇಡ್. ನಮ್ಮಲ್ಲೊಂದು ಮಾತಿದೆ. ಅದೇ ಒಂದು ಸ್ವಲ್ಪ ಮುಂದಕ್ಕೆ ಹೋಗಿ ಹೇಳೋದಾದರೆ, ಟೀಚರ್ಸ್ ಆರ್ ಆಲ್ಸೋ ಬಾರ್ನ್ ಆ್ಯಂಡ್ ನಾಟ್ ಮೇಡ್. ನಾಟ್ ಎವ್ರಿಬಡಿ ಈಸ್ ಸೂಟೆಡ್ ಫಾರ್ ಎ ಟೀಚರ್. ಜಸ್ಟ್ ಅ ಸೂಟ್ ಡಸ್ ನಾಟ್ ಸೂಟ್ ಎವ್ರಿಬಡಿ. ದಿ ಪ್ರೊಫೆಷನ್ ಆಫ್ ಟೀಚಿಂಗ್ ಡಸ್ ನಾಟ್ ಸೂಟ್ ಎವ್ರಿಬಡಿ. ಟೀಚರ್ಸ್ ಬೈ ಚಾಯ್ಸ್ ಆ್ಯಂಡ್ ಟೀಚರ್ಸ್ ಬೈ ಚಾನ್ಸ್ ಅಂತ ಹೇಳ್ತಾ ಇದ್ರು GK ನಾಗರಾಜನ್ ಅಂತ. 1971 ಇಸ್ವಿನಲ್ಲಿ ನ್ಯಾಷನಲ್ ಕಾಲೇಜಲ್ಲಿ ಡಿ ಸೆಕ್ಷನ್ನಲ್ಲಿ ಸೆಪ್ಟೆಂಬರ್ 16ನೇ ತಾರೀಕು 2:30-3 ಗಂಟೆ ಕ್ಲಾಸಲ್ಲಿ GK ನಾಗರಾಜನ್ ಎಂಬತಕ್ಕಂಥ ಇಂಗ್ಲೀಷ್ ಮೇಷ್ಟ್ರು ನನಗೆ ಹೇಳಿದ ಮಾತು, ಟೀಚರ್ಸ್ ಬೈ ಚಾಯ್ಸ್, ಟೀಚರ್ಸ್ ಬೈ ಚಾನ್ಸ್ ಅಂತ. ಇನ್ನು ಕೆಲವರಿಗೆ ಏನೂ ಕೆಲಸ ಸಿಕ್ಕಿಲ್ಲ, ಮೇಷ್ಟ್ರಾಗ್ಬಿಡು ಅಷ್ಟೇ. ಇನ್ನು ಕೆಲವರಿಗೆ ದೆ ಲವ್ ಟು ಟೀಚ್. ಹಾಗಾಗಿ ಕೆಲವ್ರ ಮನೆಯಲ್ಲಿ ಪಾರಂಪರಿಕವಾಗಿ ಮೇಷ್ಟ್ರುಗಳು ಏನು ಮಾಡೋದು, ಇಬ್ಬರು ತಾತಂದರು, ಇಬ್ಬರು ಚಿಕ್ಕಪ್ಪಂದರು, ಇಬ್ಬರು ಸೋದರ ಮಾವಂದರು, ತಂದೆ, ಈ ತರಹ ಕೆಲವ್ರ ಮನೆಯಲ್ಲಿ ಆ ಟೀಚರ್ಸ್ ಪರಂಪರೆನೇ ಇರುತ್ತೆ. ಸೊ ಹಾಗೆ ಅದೊಂದು ಫ್ಯಾಮಿಲಿ ಟ್ರೈಟ್. ಒಂದು ಜೋಕ್ ಇದೆ, ಒಬ್ಬ ತುಂಬ ಚೆನ್ನಾಗಿ ಡ್ರೈವ್ ಮಾಡ್ತಾ ಇದ್ದಂತೆ. ಹಿಂದ್ಗಡೆ ಕೂತಿದ್ದ ಅವನು ಕೇಳಿದಂತೆ, ಫಾರ್ ಹೌ ಲಾಂಗ್ ಯು ಹ್ಯಾವ್ ಬೀನ್ ಎ ಡ್ರೈವರ್ ಇನ್ ದಿಸ್ ಸೀಟ್ ಅಂತ. ಅವನು ಹೇಳ್ತೆ, ಜಸ್ಟ್ 6 generations ಮಾಸ್ಟರ್ ಅಂತ. ಹಾಗೆ ಜನ್ರೇಷನ್ಸ್ ಟುಗೆದರ್ ದೇ ಹ್ಯಾವ್ ಬೀನ್ ಡ್ರೈವರ್ಸ್. ಹಾಗೆ ಪರ್ಫೆಕ್ಟಾಗಿ ಅಲ್ಲಲ್ಲೇ ಹೋಗ್ತಾ ಹೋಗುತ್ತೆ ನೋಡಿ. ಸಬ್ಕಾನ್ಷಿಯಸ್ ಲೆವೆಲಲ್ಲಿ ಬಂದುಬಿಡುತ್ತೆ ಅದು ವ್ಯಾಲ್ಯೂಯೇಷನ್ನು. ಅರ್ಧ ಮಾರ್ಕ್ ಎಲ್ಲಿ ಕಳಿಬೇಕು, ಅರ್ಧ ಮಾರ್ಕ್ ಎಲ್ಲಿ ಕೊಡಬೇಕು ಅನ್ನೋದು ಆ ತರಹ. ಸೊ ಇಲ್ಲಿ ಅದಕ್ಕೆ ಹೇಳ್ತಾರೆ ನೋಡಿ, ವೇದೋ ವೇದ ವಿದವ್ಯಂಗ್ಯೋ ವೇದಾಂಗೋ ವೇದವಿತ್ ಕವಿಹಿ. ಕವಿರ್ ಮನೀಷಿ ಎಂಬತಕ್ಕಂಥ ಶಬ್ದ ಇದೆ. ಕವಿರ್ ಮನೀಷಿ ಪರಿಭೂ ಸ್ವಯಂಭೂ ಯಾತಾತತ್ಯತೋರ್ತಾನ್ ವೇದದ ಶಾಶ್ವತೀಭ್ಯ ಸಮಾಭ್ಯ. ಈಶಾವಾಸ್ಯೋಪನಿಷತ್ತು. ಮನೀಷಿ ಅಂದ್ರೇನು? ಯಾರಿಗೆ ಮನಸ್ಸಿನ ಮೇಲೆ ಹತೋಟಿ ಇದೆಯೋ ಅಂಥವರಿಗೆ ಮನೀಷಿ ಅಂತ ಕೇಳಬೇಕು. ನಮಗೆ ಗೊತ್ತಿರೋ ಮನೀಷಾ ಕೊಯ್ರಾಲ ಅಷ್ಟೇ. ಸೊ ಆ ದೃಷ್ಟಿಯಿಂದ ಮನೀಷಾ ಅನ್ನೋದು ಎಂತಹ ಮನಸ್ವಿನ್ಯೈ ನಮಃ. ಲಲಿತಾ ಸಹಸ್ರನಾಮದಲ್ಲಿ ಬರುತ್ತೆ. ಮನಸ್ಸಿನ ಮೇಲೆ ಯಾರಿಗೆ ಹತೋಟಿ ಇದೆಯೋ ಅವಳು ಮನಸ್ವಿನಿ ಅನ್ನೋ ಶಬ್ದ ನೋಡಿ. ಎಂತಹ ಅನ್ಕೊಳ್ಳೋಕ್ಕೂ ಗೊತ್ತಿಲ್ಲದೆ ಇರತಕ್ಕಂತಹ ಅಂತರಾರ್ಥಗಳು ಹುಗಿದಿರುತ್ತೆ ನಮ್ಮ ಒಂದು ಸಹಸ್ರನಾಮಗಳಲ್ಲಿ. ಸತ್ಯವ್ರತ ಅನ್ನೋ ಶಬ್ದ ನೀವು ತೆಗೆದುಕೊಳ್ಳಿ, ಲಲಿತಾ ಸಹಸ್ರನಾಮದಲ್ಲಿ ಬರುತ್ತೆ, ವಿಷ್ಣು ಸಹಸ್ರನಾಮದಲ್ಲಿ ಬರುತ್ತೆ, ಶಿವ ಸಹಸ್ರನಾಮದಲ್ಲೂ ಬರುತ್ತೆ. 3 ಸಹಸ್ರನಾಮದಲ್ಲಿ ಬರ್ತಕ್ಕಂಥ ಒಂದು ಶಬ್ದ ಅಂದರೆ ಸತ್ಯವ್ರತಾಯೈ ನಮಃ. ಸಂಸ್ಕೃತಕ್ಕೆ ಪ್ರಪ್ರಥಮ ಜ್ಞಾನಪೀಠ ಪುರಸ್ಕಾರವನ್ನು ತಂದುಕೊಟ್ಟಂತಹ ವಿದ್ವಾಂಸರು ಸತ್ಯವ್ರತ ಶಾಸ್ತ್ರಿ. 224 ಡಿಫೆನ್ಸ್ ಕಾಲೋನಿ, ಡೆಲ್ಲಿ 110023 ಅವ್ರ ಡೋರ್ ನಂಬರು. ಸೊ ಆ ದೃಷ್ಟಿಯಿಂದ ಸತ್ಯವ್ರತ ಎಂಬತಕ್ಕಂಥದ್ದು ಆ ರೀತಿಯಾಗಿರ್ತಕ್ಕಂಥದ್ದು. ಮುಖ್ಯವಾಗಿ ದೃಢವ್ರತ, ಧೃತಿ,
ಧೃತ್ಯೈ ನಮಃ. ಧೃತಿ ಅಂತಿದ್ದಾಳೆ ನಮ್ಮ ಕಾಲೇಜಲ್ಲಿ, ಈಗ ಫೈನಲ್ ಇಯರಲ್ಲಿ ಇದ್ದಾಳೆ ಧೃತಿ ಅಂತ. ಇನ್ನೇನು ಪಾಸ್ಔಟ್ ಆಗ್ತಾಳೆ ಅಂತ ಇಟ್ಕೊಳ್ಳಿ ಸಿ ಸೆಕ್ಷನ್ನಲ್ಲಿ. ಸೊ ಆ ದೃಷ್ಟಿಯಿಂದ ಪ್ರವೃತ್ತಿ ಮತ್ತು ನಿವೃತ್ತಿಯನ್ನು ಯಾವುದು ಉಂಟು ಮಾಡುತ್ತೋ ಅದು ನಿಜವಾದಂತಹ ಅರ್ಥದಲ್ಲಿ ನಮಗೆ ವೇದವನ್ನು ತೋರಿಸ್ತಕ್ಕಂಥದ್ದು. ವೇದ ಶಿವ, ಶಿವೋ ವೇದ, ವೇದಾಧ್ಯಾಯಿ ಸದಾಶಿವ, ತಸ್ಮಾ ಸರ್ವ ಪ್ರಯತ್ನೇನ ವೇದಮೇವ ಸದಾ ಜಪೇತ್ ಅಂತ ಇಟ್ಕೊಳ್ಳಿ, ವೇದಮೇವ ಸದಾ ಪಠೇತ್ ಅಂತ ಬೇಕಾದ್ರೆ ಇಟ್ಕೊಳ್ಳಿ. ಎರಡೂ ಸಾಧುವೆ. ಜಪ ಅಂದ್ರೇನು? ಜಕಾರೋ ಜನ್ಮ ವಿಚ್ಛಿತ್ತಿ, ಪಕಾರ ಪಾಪನಾಶಕ, ತಸ್ಮಾತ್ ಜಪ ಇತಿ ಪ್ರೋಕ್ತ ವೇದ ವಿಜ್ಞಾ ಮನೀಷಿಣಃ. ಪ್ರತಿಯೊಬ್ಬರು ಉಪಯೋಗಿಸ್ತಾರೆ ಜಪ. ಜಪ ಜಾ ಅಂದ್ರೇನು, ಪಾ ಅಂದ್ರೇನು ಕೇಳಿ. ಜಕಾರೋ ಜನ್ಮ ವಿಚ್ಛಿತ್ತಿ, ಜಾ ಅಂತ ಹೇಳಿದ ಕೂಡಲೇ ಮರುಜನ್ಮ ಹೊಟ್ಟೋಯ್ತು. ಪಕಾರ ಪಾಪನಾಶಕ, ಮಾಡಿರೋಷ್ಟು ಅಷ್ಟು ಪಾಪಗಳು ಹೊಟ್ಟೋಗುತ್ತೆ ಪಾ ಇಂದ. ಅದಕ್ಕೆ ಜಪ ಜಪ ಅಂತ ಹೇಳ್ತಕ್ಕಂಥ ಜಪ ಶಬ್ದಕ್ಕಿರ್ತಕ್ಕಂಥ ಹಿನ್ನೆಲೆ. ಸೊ ಹಾಗೆ ನಮ್ಮಲ್ಲಿ ಒಂದೊಂದಕ್ಕೂ ಒಂದು ಹಿನ್ನೆಲೆ ಕೊಟ್ಟಿದ್ದಾರೆ ನಮ್ಮ ಋಷಿಮುನಿಗಳು. ಯಾವ ಶಬ್ದವೂ ನಿರರ್ಥಕವಲ್ಲ ನಮ್ಮ ಪರಂಪರೆಯಲ್ಲಿರ್ತಕ್ಕಂಥ. ನನಗೆ ಗೊತ್ತಿಲ್ಲ ಅಂತ ಹೇಳಬೇಕೇ ಹೊರತು ಆ ಶಬ್ದಕ್ಕೆ ಬೆಲೆ ಇಲ್ಲ ಅಂತ ಮಾತ್ರ ಹೇಳಬಾರ್ದು ಯಾರೂ ಕೂಡ. ವೇದವನ್ನು ಅಭ್ಯಾಸ ಮಾಡ್ತಕ್ಕಂಥದ್ದು ಸಾಕ್ಷಾತ್ ಪರಮೇಶ್ವರನ ಸ್ವರೂಪ ಅಂತ. ಅದಕ್ಕೆ ಬಹಳ ಹಿಂದಿನ ಕಾಲದಲ್ಲೂ ಕೂಡ ಘನಪಾಠಿಗಳು ಯಾರಾದರೂ ಮನೆಗೆ ಬಂದರೆ ಒಂದು 100 ರೂಪಾಯಿ ದಕ್ಷಿಣೆ ಇಟ್ಬಿಟ್ಟು ಮನೇಲಿರೋರೆಲ್ಲ ಅವ್ರಿಗೆ ನಮಸ್ಕಾರ ಮಾಡ್ತಾಯಿದ್ರು. ಯಾಕೆಂದರೆ ಅವನು ಘನಪಾಠಿ ಅಂತ. ಆ ತರಹ ಘನ ಅಂದರೆ ಹೇಗಿರಬೇಕು, ಘನವನ್ನು ಹೇಳಿಬಿಟ್ರೆ ದೇವತೆಗಳು ಇಳಿದು ಬರಬೇಕು. ಗಣಾನ ಅಂತ್ವಾತ್ವ ಗಣಾನಾಂ ಗಣಾನ ಅಂತ್ವಾತ್ವ ಗಣಪತಿಂ ಗಣಪತಿಂ ಹವಾಮಹೇ ಕವಿಂ ಕವಿಗುಂ ಹವಾಮಹೇ ಕವಿಂ ಕವೀನಾಂ ಉಪಮಶ್ರವಸ್ತಮಃ ಉಪಮಶ್ರವಸ್ತಮ ಇತ್ಯುಪಮಶ್ರವಃ ತಮಃ ಜ್ಯೇಷ್ಠರಾಜಂ ರಾಜಂ ರಾಜಂ ಜ್ಯೇಷ್ಠರಾಜಂ. ಆ ರೀತಿ ಹೋಗುತ್ತೆ ಘನ ಅಂದರೆ. ಏನೋ 8ನೇ ವಯಸ್ಸಿಂದ 16ನೇ ವಯಸ್ಸು ತನಕ ದಿನಕ್ಕೆ 8 ಗಂಟೆ ತರಹ ಒಂದು 8 ವರ್ಷ ಅಭ್ಯಾಸ ಮಾಡಿದರೆ ಘನ ಕೂತ್ಕೊಳ್ಳುತ್ತೆ ತಲೆಯಲ್ಲಿ. ಸೊ ಆ ದೃಷ್ಟಿಯಿಂದ ಆಮೇಲೆ ಓದಿದ್ದು ಹೊರಟೋಗುತ್ತೆ, ಅದನ್ನೇನು ಮಾಡೋಕ್ಕಾಗಲ್ಲ. ವೇದ ಅಂದರೆ ಶಿವ, ಶಿವ ಅಂದರೆ ವೇದ. ನೋಡಿ, ಶಂಕರ ಅಂದ್ರೂ ಒಂದೇ, ಶಿವ ಅಂದ್ರೂ ಒಂದೇ. ಶಂಭೋರ್ಮೂರ್ತಿಶ್ಚರತಿ ಭುವನೇ ಶಂಕರಾಚಾರ್ಯ ರೂಪ. ಶಂ ಮಂಗಳಂ ತನೋತಿ ಕರೋತಿ ಇತಿ ಶಂಕರಃ. ಶನ್ನೋ ಮಿತ್ರ ಶಂ ವರುಣಃ ಶನ್ನೋ ಭವತ್ವರ್ಯಮ ಶನ್ನ ಇಂದ್ರೋ ಬೃಹಸ್ಪತಿ ಶನ್ನೋ ವಿಷ್ಣುರುರುಕ್ರಮಃ ನಮೋ ಬ್ರಹ್ಮಣೇ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ತನ್ಮಾಮವತು ತದ್ವಕ್ತಾರಮವತು ಅವತು ಮಾಂ ಅವತು ವಕ್ತಾರಂ. ಓಂ ಶಾಂತಿ ಶಾಂತಿ ಶಾಂತಿ. ಅದಕ್ಕೆ ಬಂದಿರೋದು ಶಂ ಅಂದರೆ ಮಂಗಳ ಅನ್ನೋ ದೃಷ್ಟಿಯಿಂದ. ವೇದ ಶಿವ ಶಿವೋ ವೇದ ವೇದಾಧ್ಯಾಯೀ ಸದಾಶಿವ ತಸ್ಮಾ ಸರ್ವ ಪ್ರಯತ್ನೇನ ವೇದಮೇವ ಸದಾ ಪಠೇತ್. ಇದನ್ನಿಟ್ಕೊಂಡೆ ಸೋಪಾನ ಪಂಚಕ ಎಂಬತಕ್ಕಂಥ ಗ್ರಂಥದ ಮೊದಲನೇ ಶ್ಲೋಕದಲ್ಲಿ ಶಂಕರಾಚಾರ್ಯರು ಏನು ಅಪ್ಪಣೆ ಕೊಡಿಸಿದ್ದಾರೆ? ವೇದೋ ನಿತ್ಯಮಧೀಯತಾಂ ತದುದಿತಂ ಕರ್ಮಸ್ವನುಷ್ಠೀಯತಾಂ ತೇನೇಶಸ್ಯ ವಿಧೀಯತಾಂ ಅಪಚಿತಿ ಕಾಮ್ಯೇ ಮತಿಸ್ತ್ಯಜ್ಯತಾಂ ಪಾಪೋಗ ಪರಿಧೂಯತಾಂ ಭವಸುಖೇ ದೋಷೋನು ಸಂಧೀಯತಾಂ ಆತ್ಮೇಚ್ಛಾ ವಿನಿಗಮ್ಯತಾಂ ನಿಜಗೃಹಾತ್ ತೂರ್ಣಂ ವಿನಿರ್ಗಮ್ಯತಾಂ. ವೇದೋ ನಿತ್ಯಮಧೀಯತಾಂ, ಪ್ರತಿನಿತ್ಯ ವೇದಾಧ್ಯಯನ ಮಾಡು. ನೆನ್ನೆ ಮಾಡಿದ್ನಲ್ಲ, ಇವತ್ತು ಯಾಕೆ ಮಾಡಬೇಕು? ನೆನ್ನೆ ಊಟ ಮಾಡಿದ್ಯೋ ಇಲ್ಲೋ, ಇವತ್ತು ಯಾಕೆ ಮಾಡ್ತೀಯಾ? ಅದು ಮಾತ್ರ ಟೈಮ್ಗೆ ಆಗಬೇಕು, ಇದು ಮಾತ್ರ ಆಗಲ್ಲ ಅಂದರೆ ಹೇಗೆ? ನೋಡಿ, ನಮ್ಗೆ ಯಾವ್ದು ಬೇಕೋ ಅದು ಮಾತ್ರ ಬೇಕು, ಯಾವ್ದು ಬೇಡವೋ ಅದು ಮಾತ್ರ ನಾವು ಮಾಡೋಕ್ಕೋಗಲ್ಲ. ಮಾದಿ ಮಾದೆ ಮೀದಿ ಮಾದೆ, ಅದರಲ್ಲೇ ನಮ್ಮ ಏಕಾತ್ಮ ಭಾವದ. ಸೊ ಮೀದಾಗೋದೇ ಇಲ್ಲ. ಮಾದಿ ಮಾದೆ ಮೀದಿ ಮಾದೆಲೇಂಡಿ, ಮಾಸೊಮ್ಮು ಮಾಸೊಮ್ಮೆ ಮೀಸೊಮ್ಮು ಮಾಸೊಮ್ಮೆ. ನೋಡಿ, ಎಂತಹ ಒಂದು ಸರ್ವಾತ್ಮ ಭಾವ ನಾವು ಇಟ್ಕೊಳ್ತಕ್ಕಂಥದ್ದು. ಅದಕ್ಕೆ ಹೇಳ್ತಾರೆ, ವೇದ ಅಕ್ಷರಾಣಿ ಯಾವಂತಿ ಪಠಿತ ನಿದ್ವಿಜಾತಿಭಿಃ ತಾವಂತಿ ಹರಿನಾಮಾದಿ ಕೀರ್ತಿತಾನಿನ ಸಂಶಯ. ಅದಕ್ಕೆ ಹೇಳ್ತಾರೆ ನೋಡಿ, ಒಂದೊಂದು ವೇದದ ಅಕ್ಷರವೂ ಕೂಡ ಭಗವತ್ ಸ್ಮರಣೆಯನ್ನು ಉಂಟು ಮಾಡತಕ್ಕಂಥದ್ದು. ಆ ದೃಷ್ಟಿಯಿಂದ ವೇದ ನಿರರ್ಥಕ ಅಂತ ಚಾರ್ವಾಕ ಏನು ಹೇಳ್ತಾನೋ ಅವನಿಗೆ ಚಡಿ ಏಟು ಕೊಟ್ಟಂಗಾಗತ್ತೆ. ಈ ಒಂದು ಶ್ಲೋಕ ಸಾಕು ಮುಖ್ಯವಾಗಿರ್ತಕ್ಕಂಥದ್ದು. ಚಾರ್ವಾಕ ಪರಮ ನಾಸ್ತಿಕ, ವೇದಾಂತಿ ಪರಮ ಆಸ್ತಿಕ. ದೇ ಆರ್ ಲೈಕ್ 2 poles ಫ್ರಮ್ ಒನ್ ಎಂಡ್ ಟು ದಿ ಅದರ್. ಇಫ್ ಯು ರಿಲೀಸ್ ದಿ ಪೆಂಡುಲಮ್, ಇಟ್ ಗೋಸ್ ಫ್ರಮ್ LHS to RHS, ಇಟ್ ವೋಂಟ್ ಸ್ಟಾಪ್ ಇನ್ ದ ಮಿಡಲ್. ಅದೇ ತರಹನೇ ತೆಲುಗಲ್ಲಿ ಹೆಂಡತಿಗೆ ಪೆಂಡ್ಲಾಮು ಅಂತ ಕರೆಯೋದು. ಇಲ್ಲಿ ನೀವು ಕ್ಲಾಸ್ ತೊಗೋಬೋದು, ಮನೆಗೆ ಹೋದ್ಮೇಲೆ ಅವ್ರ ಕ್ಲಾಸ್ ತೊಗೊಳ್ಳೋದು ಇದ್ದೇ ಇರುತ್ತೆ. ಸೊ ಆ ದೃಷ್ಟಿಯಿಂದ ವೇದಾಕ್ಷರಾಣಿ ಯಾವಂತಿ, ಎಷ್ಟು ವೇದದ ಅಕ್ಷರಗಳಿದೆಯೋ ಅಷ್ಟೂ ಕೂಡ ಭಗವಂತನ ನಾಮಕ್ಕೇನೆ ಹೊರಟಿರ್ತಕ್ಕಂಥದ್ದು. ವೇದ ಇಷ್ಟ ಸರ್ವೈರಹಮೇವ ವೇದ್ಯೋ ವೇದಾಂತಕೃತ್ ವೇದವಿದೈವ ಚಾಹಂ. ನೋಡಿ, ಗೀತೆಯಲ್ಲಿ ಮತ್ತೆ ಆ ಮಾತು ಬರ್ತಾ ಇದೆ. ವೇದಾಂತಕೃತ್ ಅನ್ನೋ ಶಬ್ದವನ್ನು ಬಳಸ್ತಾ ಇದ್ದಾರೆ. ಅದಕ್ಕೆ ಹೇಳೋದು ಕೃತ್ಯೈ ನಮಃ ಧೃತ್ಯೈ ನಮಃ. ಕೃತಿ ಅಂತಲೂ ನನಗೊಬ್ಬರು ಸ್ಟೂಡೆಂಟ್ ಇರಲು 2003 ಆಪ್ಷನಲ್ ಸಾಂಸ್ಕ್ರಿಟು, ಸೈಕಾಲಜಿ, ಎಕನಾಮಿಕ್ಸು, ಆಪ್ಷನಲ್ ಸಂಸ್ಕೃತ ಇದರಲ್ಲಿ ಇದ್ಲು.
ಕೃತಿ ಅಂತ ಅವಳ ಹೆಸರು, ಕೃತ್ಯೈ ನಮಃ. ಸೊ ಆ ಶಬ್ದ ಕೆಲವೆಲ್ಲ ಕೂಡ ರೇರ್ ನೇಮ್ಸು ಆ ಥರದ್ದು. ಋಗ್ವೇದಂ ಭಗವೋ ಅಧ್ಯೇಮಿ, ಯಜುರ್ವೇದಂ ಅಧ್ಯೇಮಿ, ಸಾಮವೇದಂ ಅಥರ್ವಣಂ, ಚತುರ್ಥಂ ಇತಿಹಾಸ ಪುರಾಣಂ, ಪಂಚಮಂ ಛಾಂದೋಗ್ಯೋಪನಿಷತ್ತಲ್ಲಿ ಬರುತ್ತೆ ನೋಡಿ ಡೈರೆಕ್ಟಾಗಿ. ಋಗ್ವೇದಂ ಭಗವೋ ಅಧ್ಯೇಮಿ, ನಾನು ಋಗ್ವೇದವನ್ನು ಅಧ್ಯಯನ ಮಾಡ್ತೀನಿ. ಅಧೀಹಿ ಭಗವೋ ಬ್ರಹ್ಮೇತಿ ತಸ್ಮ ಏತತ್ ಪ್ರೋವಾಚ. ಸ್ಪಷ್ಟವಾಗಿ ಉಪನಿಷತ್ ಹೇಳ್ತಾ ಇದೆ. ಅಧೀಹಿ ಅಂದರೆ ವೇದಾಧ್ಯಯನ ಮಾಡು ಅಂತಲೇ ನಮ್ಮಲ್ಲಿರೋದು. ಉಚ್ಚಾರಣ ಅನುಚ್ಚಾರಣಂ ವೇದ. ಗುರುಗಳ ಮುಖೇನಾನೇ ವೇದಾಧ್ಯಯನ ವೇದಾಂತ ಅಧ್ಯಯನ ಮಾಡಬೇಕು. ನೀನು ಎಷ್ಟೇ ಬುದ್ಧಿವಂತನಾದರೂ ಕೂಡ ಸ್ವಂತವಾಗಿ ವೇದಾಂತ ಓದಬಾರ್ದು ಅಂತ ನಮ್ಮಲ್ಲಿರೋದು. ಯಾಕೆಂದರೆ ಒಂದು ಸ್ವರ ಪಲ್ಲಟ ಆದರೆ ಪೂರ್ತಿ ವಿರುದ್ಧಾರ್ಥ ಬಂದ್ಬಿಡುತ್ತಲ್ಲಪ್ಪ. ನೋಡಿ, ಇಂದ್ರ ಶತ್ರುರ್ ವರ್ಧಸ್ವ ಅನ್ನೋದು ಕ್ಲಾಸಿಕ್ ಎಕ್ಸಾಂಪಲ್. ಉದಾತ್ತ ಹೇಳುವಾಗ ಅನುದಾತ್ತ ಹೇಳಿದರೆ ಇಂದ್ರನ ಶತ್ರು ಹಾಳಾಗ್ಲಿ ಅನ್ನೋ ಬದಲು ಇಂದ್ರ ಹಾಳಾಗ್ಲಿ ಅನ್ನೋ ಅರ್ಥ ಬಂದ್ಬಿಡುತ್ತೆ. ಪೂರ್ತಿ ವಿರುದ್ಧಾರ್ಥ ಬಂದ್ಬಿಡುತ್ತೆ. ಆ ದೃಷ್ಟಿಯಿಂದನೇ ಆ ಸ್ವರಗಳ ಕಡೆ ಅಷ್ಟು ಗಮನ ಇರಬೇಕು. ಏನೂ ಗೊತ್ತಿಲ್ಲದೆ ಇರೋರಿಗೆ ಸುಲಭವಾಗಿ ವೇದ ಕಲಿಸ್ಬೋದು, ಎಲ್ಲ ಗೊತ್ತಿರೋರಿಗೆ ಕಲಿಸ್ಲೇಬೇಕಾಗಿಲ್ಲ. ತಪ್ಪಾಗಿ ಏನಾದರೂ ಸ್ವರಗಳು ಕೂತ್ಕೊಂಡ್ಬಿಟ್ರೆ ಅದು ಭಾಳ ಕಷ್ಟ ತಿದ್ದೋದು. ಅದು ಹೆಂಗೆ ಅಂದರೆ, ನಾನು ಕ್ಲಾಸ್ಗೆ ಹೋದ ಕೂಡಲೇ ಬೋರ್ಡ್ ಕ್ಲೀನಾಗಿ ಅಳಿಸ್ಬಿಟ್ಟಿದ್ರೆ ಏನು ಬೇಕೋ ಅದು ಬರ್ಕೊಂಡು ಹೋಗ್ಬೋದು. ನಾನು ಏನು ಬರೀಬೇಕೋ ಅದು ಯಾರೋ ಬರೆದು ಬಿಟ್ಟಿದ್ರೆ ಬರೆಯೋ ಕೆಲಸನೇ ಇಲ್ಲ. ಅದ್ರ ಬದಲು ಇಲ್ಲಿಂದ ಅಲ್ಲಿ ತನಕ ಮ್ಯಾಥಮೆಟಿಕ್ಸ್ ಮಾಡಿಬಿಟ್ಟಿದ್ರೆ ಮೊದಲು ಅದನ್ನು ಅಳಿಸ್ಬೇಕು, ಆಮೇಲೆ ಮತ್ತೆ ಬರೀಬೇಕು. ಇಟ್ ಇನ್ವಾಲ್ಸ್ ಡಬಲ್ ವರ್ಕ್. ಹಾಗೆ ನೀವು ಯಾವಾಗಲೂ ಕೂಡ ಒಂದು ಕಲ್ಲು ಕಂಬಾಗ ವೇದಾಂತ ಹೇಳ್ಬೋದು, ಯಾಕೆಂದರೆ ವಿರೋಧ ಸಾಮಗ್ರಿ ಇಲ್ಲ ಅದರಲ್ಲಿ. ಕೆಲವರಿಗೆ ವೇದಾಂತ ಹೇಳೋಕ್ಕಾಗಲ್ಲ, ಯಾಕೆಂದರೆ ಒಳಗಡೆ ವಿರೋಧ ಸಾಮಗ್ರಿನೇ ತುಂಬಿಕೊಂಡಿರ್ತಾರೆ. ಅಂಥವ್ರಿಗೆ ಹೇಳೋದು ಭಾಳ ಕಷ್ಟ. ತ್ರಯೀ ವಿಗ್ರಹವತ್ಯೈವ. ನೋಡಿ, ಕಾಳಿದಾಸ ಮಾಲವಿಕಾಗ್ನಿಮಿತ್ರ ನಾಟಕದಲ್ಲಿ ಪಂಡಿತ ಕೌಶಿಕಿ ಎಂಬತಕ್ಕಂಥ ಬೌದ್ಧ ಸನ್ಯಾಸಿ ಹೇಗಿದ್ಲು ಅಂತ ವರ್ಣನೆ ಮಾಡುವಾಗ ತ್ರಯೀ ವಿಗ್ರಹವತ್ಯೇವ ಸಮಂ ಅಧ್ಯಾತ್ಮ ವಿದ್ಯೆಯ ಆ ಮಾತನ್ನು ಹೇಳಿಸ್ತಾನೆ. 3 ವೇದಗಳು ಸಾಕಾರವಾಗಿ ಸ್ವರೂಪವನ್ನು ಎತ್ತಿ ಅವಳು ನಿಂತಿದ್ದಾಳೋ ಅನ್ನೋ ತರಹ. ಶಿ ಇಸ್ ಎ ವೆರಿ ಪರ್ಸಾನಿಫಿಕೇಶನ್ ಆಫ್ 3 ವೇದಾಸ್, ಟ್ರಯಾಡ್, ಋಕ್ ಯಜುಸ್ ಸಾಮ. ಅದಕ್ಕೇನೆ ತ್ರಯೀ ಅನ್ನೋ ಮಾತು ಬಂದಿರತಕ್ಕಂಥ ತ್ರಿವೇದಿ ನಮ್ಮಲ್ಲಿದೆ ನೋಡಿ. ಆ ಪಾರಂಪರಿಕವಾಗಿರ್ತಕ್ಕಂಥ ಶಬ್ದಗಳು ದ್ವಿವೇದಿ, ತ್ರಿವೇದಿ, ಚತುರ್ವೇದಿ, ಅಗ್ನಿಹೋತ್ರಿ, ಸೋಮಯಾಜಿ, ವಾಜಪೇಯಿ ಇದೆಲ್ಲವೂ ಕೂಡ ಪಾರಂಪರಿಕವಾಗಿ ಬಂದಿರತಕ್ಕಂಥ ಶಬ್ದಗಳು. ಚತುರ್ವೇದಿ ಅಂದರೆ 4 ವೇದಗಳು ಅವನ ಬಾಯಲ್ಲಿರಬೇಕು. 4 ವೇದಗಳ ಹೆಸರೇನು ಅಂತ ಗೊತ್ತಾಗ್ಬಿಟ್ರೆ ಸಾಕು. ಈಗ ಚತುರ್ವೇದಿ ಅಂತ ಹೆಸರಿಟ್ಕೊಂಡಿರೋರು ಪ್ರಾಬಬ್ಲಿ ವಿತ್ ದಿ ಎಕ್ಸೆಪ್ಷನ್ ಆಫ್ ತ್ರಿಲೋಕಿನಾಥ್ ಚತುರ್ವೇದಿ, ದಿ ಫಾರ್ಮರ್ ಗವರ್ನರ್ ಆಫ್ ಕರ್ನಾಟಕ. Offhand he could speak in Sanskrit without referring to a book in convocation address. Marvelous. ಅವರು ಯಾವ ಪುಸ್ತಕನೂ ರೆಫರ್ ಮಾಡದೆ ನಿಂತ್ಕೊಂಡು ಮಾತಾಡ್ತಾ ಹೋದರು ಒಂದು ಕಾನ್ವೊಕೇಶನ್ ಅಡ್ರೆಸ್ಸಲ್ಲಿ, ಸಮೃದ್ಧದಲ್ಲಿ ಪೂರ್ತಿ. ಬಿಕಾಸ್ ಸಾಂಸ್ಕ್ರಿಟ್ ಕಾನ್ವೊಕೇಶನ್ ಅದು ಸಮೃದ್ಧಲ್ಲೇ ಮಾತಾಡಿದ್ರು ಪೂರ್ತಿ. ಆ ಥರ ಅವ್ರು ಹೆಸರಿಟ್ಕೊಂಡ್ರೂ ಕೂಡ ಅದಕ್ಕೊಂದು ಗೌರವ ಇರುತ್ತೆ. ಇಲ್ಲದೆ ಹೋದರೆ ಹೆಸರೇನೋ ಇದೇನೋ ಆಗಿಬಿಟ್ರೆ ಅದು ಪೂರ್ತಿ ವಿರುದ್ಧ ಆಗಿಬಿಡುತ್ತೆ. ನೋಡಿ, ಕೆಲವು ಸ್ಮಿತಾ ಅಂತ ಹೆಸರಿಟ್ಕೋತಾರೆ, ಜೀವನದಲ್ಲಿ ನಗೋದೇ ಇಲ್ಲ, ಹೆಸರು ಮಾತ್ರ ಸ್ಮಿತಾ. ಆ ಥರ ಆಗಿಬಿಟ್ರೆ ಏನು ಮಾಡೋದು? ಸೊ ಅದಕ್ಕೆ ಇಲ್ಲಿ ಹೇಳ್ತಾರೆ ನೋಡಿ, ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪಬೃಂಹಯೇತ್. ಇತಿಹಾಸ ಮತ್ತು ಪುರಾಣಗಳಿಗೇನೆ ವೇದ ಎಂಬುದಾಗಿ ಕರೀತಕ್ಕಂಥದ್ದು. ಈಗ ರಂಗನಾಥ ಶರ್ಮರು ವೇದದ ಬಗ್ಗೆ ಏನು ಹೇಳ್ತಾರೆ ನೋಡೋಣ. ವೇದ ಎಂಬತಕ್ಕಂಥದ್ದು ಜ್ಞಾನ ಸಾಧನ. ಅತೀಂದ್ರಿಯವಾದ ವಸ್ತುವಿನ ಜ್ಞಾನ ಯಾವುದರಿಂದ ಆಗುವುದೋ ಅದು ವೇದ. ಅಲ್ಲಿಗೇನಾಯಿತು, ಇಂದ್ರಿಯಾತೀತ ಅನ್ನೋದು ಬಂತೋ ಇಲ್ವೋ, ಅತೀಂದ್ರಿಯ ಅಂತ ಹೇಳಿದ್ರಿಂದ ಇದನ್ನು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಎಂದು 4 ವಿಭಾಗಗಳಾಗಿ ಮಾಡಿದ್ದಾರೆ. ಅದರಲ್ಲಿ ಸಂಹಿತ, ಬ್ರಾಹ್ಮಣ, ಆರಣ್ಯಕ ಎಂಬ ಒಳ ವಿಭಾಗಗಳುಂಟು. ನೋಡಿ, ಸಂಹಿತ ಎಂಬತಕ್ಕಂಥದ್ದು ಪದ್ಯ ರೂಪದಲ್ಲಿರ್ತಕ್ಕಂಥದ್ದು. ಬ್ರಹ್ಮಚಾರಿ ಸಂಹಿತವನ್ನು ಗಟ್ ಮಾಡಬೇಕು, ಅದು ನಮ್ಮಲ್ಲಿರೋದು. ಅಷ್ಟವರ್ಷೇ ಬ್ರಾಹ್ಮಣಮುಪನಿನೀತ ವೇದವಾಕ್ಯ ಇದೆ. 7 ತುಂಬಿರಬೇಕು, 8 ತುಂಬಿರಬಾರ್ದು. ಆವಾಗ ಉಪನಯನ ಸಂಸ್ಕಾರ ಅನ್ನೋದಾದರೆ ಆ ಟೈಮಲ್ಲಿ ಅವನಿಗೆ ವೇದಾಭ್ಯಾಸವನ್ನು ಮಾಡಿಸಿದರೆ ಅದು ಬಾಯ್ಪಾಠ ಆಗಿ ನಿಲ್ಲತ್ತೆ ಅಂತ. ಆ ವಯಸ್ಸಲ್ಲಿ ನಾವು ಓದಿದ್ದು ಕೊನೆ ತನಕ ನೆನಪಿರುತ್ತೆ, ಆಮೇಲೆ ಓದಿದ್ದು ಮರ್ತೋಗುತ್ತೆ. ಅದಕ್ಕೆ ಎನ್ ಮೂರ್ತಿರಾಯರ ಒಂದು ಮಾತೇ ಸಾಕ್ಷಿ. ನಾನು ಹಿಂದೆನೂ ಹೇಳಿದ್ದೆ, ಮತ್ತೆ ಅದನ್ನು ಹೇಳ್ತಾ ಇದ್ದೀನಿ. ಅವ್ರ 100ನೇ ಹುಟ್ಟುಹಬ್ಬದ ದಿವಸ ಒಬ್ಬರು ಕೇಳಿದರು ಶ್ರೋತೃಗಳು, 8 ವರ್ಷದ ಕೆಳಗೆ ನಿಮ್ಮ ಜೀವನದಲ್ಲಿ ಏನು ಘಟನೆ ಆಯಿತು ಅಂತ. ಆವಾಗ ಅವ್ರಿಗೆ 92 ಆಗಿತ್ತು. ಆವಾಗ ಅವ್ರು ಹೇಳಿದ್ರು, 8 ವರ್ಷದ ಕೆಳಗೆ ಏನಾಯಿತು ಕೇಳಬೇಡಿ, ಮರ್ತೋಗಿದೆ. 88 ವರ್ಷದ ಕೆಳಗೆ ಏನಾಯಿತು ಅಂತ ಕೇಳಿ ಹೇಳ್ತೀನಿ ಅಂದರು. ಯಾಕೆಂದರೆ ಆ ರಿಟೆಂಟಿವ್ ಮೆಮರಿ ಹೇಗಿರುತ್ತೆ ಅಂದರೆ 5 ರಿಂದ 15 ಆವಾಗ ಏನೇ ಓದಿದ್ರೂ ಕೂಡ ನೀವು ಅದು ಕೂತ್ಕೊಂಡಿರುತ್ತೆ. ಈ ದೃಷ್ಟಿಯಿಂದ
ಬ್ರಾಹ್ಮಣ ಎಂಬತಕ್ಕಂತಹದ್ದು ಮುಖ್ಯವಾಗಿ ಗೃಹಸ್ಥಾಶ್ರಮದಲ್ಲಿ ಅವರು ನಡೆಸ್ಕೋಬೇಕಾಗಿರ್ತಕ್ಕಂತಹ ವೇದ ಭಾಗ. ಯಜ್ಞಯಾಗಾದಿಗಳನ್ನು ಹೇಗೆ ಮಾಡಬೇಕು, ಅಗ್ನಿಹೋತ್ರವನ್ನು ಹೇಗೆ ಮಾಡಬೇಕು, ಅತಿಥಿ ಸತ್ಕಾರ ಹೇಗೆ ಮಾಡಬೇಕು, ಅದನ್ನು ಮುಖ್ಯವಾಗಿ ವರ್ಣನೆ ಮಾಡ್ತಕ್ಕಂಥದ್ದು ಬ್ರಾಹ್ಮಣ ಗ್ರಂಥಗಳು. ಇನ್ನು ಮೂರನೇದು, ಯಾವಾಗ ಅವರು ಪ್ರಾಪ್ತ ವಯಸ್ಕರಾಗ್ತಾರೋ ಮಕ್ಕಳು, ಆವಾಗ ಸಪತ್ನೀಕರಾಗಿ ಕಾಡಿಗೆ ಹೋಗಿ ಅಲ್ಲಿ ಧ್ಯಾನ ಇತ್ಯಾದಿಗಳನ್ನು ಮಾಡಿ ಉಪಾಸನೆಯನ್ನು ಮಾಡಿ ಮೋಕ್ಷ ಮಾರ್ಗಕ್ಕೆ ಅನುವು ಮಾಡಿಕೊಳ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಮೂರನೇ ಆಶ್ರಮ. ಅದು ಯಾವುದು ಅಂತ ಕೇಳಿದರೆ ವಾನಪ್ರಸ್ಥಾಶ್ರಮ. ಆಮೇಲೆ ನಾಲ್ಕನೇದೊಂದಿದೆ, ಅದು ಯಾವುದಪ್ಪ ಅಂದರೆ ಉಪನಿಷತ್. ಉಪನಿಷತ್ ಅನ್ನೋದು ಸನ್ಯಾಸಾಶ್ರಮಕ್ಕೆ ಸೇರಿರ್ತಕ್ಕಂಥದ್ದು. ಉಪ ನಿ ಸತ್ ಮೂರು ಪದಗಳಿರು. ಉಪ ಅಂದರೆ ಹತ್ತಿರ, ನಿ ಅಂದರೆ ಕುಳಿತುಕೊಂಡು, ಸತ್ ಅಂದರೆ ಆತ್ಮ ಅಥವಾ ಬ್ರಹ್ಮವನ್ನು ಅರಿತಕ್ಕದ್ದು. ಅದು ಮುಖ್ಯವಾಗಿ ಉಪ ನಿ ಸತ್ ಎಂಬತಕ್ಕಂಥ ಪದಕ್ಕೆ ಇರತಕ್ಕಂತಹ ಶಬ್ದ. ಒಂದು 5 ವರ್ಷದ ಕೆಳಗೆ ಭಾರತೀಯ ವಿದ್ಯಾಭವನ ಮತ್ತು ಇಸ್ಕಾನ್ ಅವರು ಮಲ್ಟಿವಿಷನ್ ಆಡಿಟೋರಿಯಂ ಇಸ್ಕಾನಲ್ಲಿ ಒಂದು ಸೆಮಿನಾರ್ ಮಾಡಿದರು ವೇದಗಳ ಬಗ್ಗೆ, ಮತ್ತು ಆಮೇಲೆ ಉಪನಿಷತ್ ಬಗ್ಗೆ ಮಾಡಿದರು. 2014ರಲ್ಲಿ ಉಪನಿಷತ್ ಬಗ್ಗೆ ಮಾಡಿದರು. ಸಿ ವಿ ವಿಶ್ವೇಶ್ವರ ಅಂತ ಪ್ಲಾನೆಟೋರಿಯಂ ಡೈರೆಕ್ಟ್ರು, ಸಿ ಕೆ ವೆಂಕಟರಾಮಯ್ಯನವ್ರ ಮಗ, ಈಗ ಇಬ್ಬರೂ ಇಲ್ಲ ಅಂತ ಇಟ್ಕೊಳ್ಳಿ. ಸಿ ವಿ ವಿಶ್ವೇಶ್ವರ ಅವರು ನಾನು ಕೂತ್ಕೊಂಡು ಮಾತಾಡ್ತೀನಿ ಅಂತ ಹೇಳೋದಕ್ಕೆ ಹಿನ್ನೆಲೆ ಹೇಗೆ ಕಲ್ಪಿಸಿದ್ರು ಗೊತ್ತಾ? ಉಪನಿಷತ್ ಅಂದರೆ ಏನಪ್ಪ, ಉಪ ಅಂದರೆ ಹತ್ತಿರ, ನೀ ಅಂದರೆ ಕುಳಿತುಕೊಂಡು ಅಂತ ಅಲ್ಲೇ ಇದೆಯಲ್ಲ, ಅದನ್ನು ನಾನು ಕೂತ್ಕೊಂಡು ಮಾತಾಡ್ತೀನಿ ಅಂತ ಹೇಳಿದರು. ನಿಂತ್ಕೊಂಡು ಮಾತಾಡಿದ್ರೆ ಉಪನಿಷತ್ಗೆ ಅಪಚಾರ ಆಗುತ್ತೆ, ಕೂತ್ಕೊಂಡೇ ಮಾತಾಡಬೇಕು ಅಂತ ಹೇಳಿದರು. ಈ ಥರ ಜಸ್ಟಿಸ್ ಕಲ್ಪನೆ ಮಾಡಿ ಕೂತ್ಕೊಂಡು 1 ಗಂಟೆ ಆರಾಮಾಗಿ ಮಾತಾಡಿದ್ರು ಉಪನಿಷತ್ ಮೇಲೆ. ಯಾಕೆಂದರೆ ಹೀಗೆ ನನ್ನ ಭಾಷಣ ಅಂದರೆ ಹಾಗೆ ನೀವು ಸಹಿಸ್ಕೊಂಡಿದ್ದೀರಲ್ಲ, ನನಗೆ ಸಂತೋಷ. ಏನೇನೋ ಹೇಳ್ತಾ ಇರ್ತೀನಿ, ಇಲ್ಲದೇ ಇರೋದೆಲ್ಲ ಕ್ಷಮಿಸಬೇಕು. ಉಪನಿಷತ್ತುಗಳಿಗೆ ವೇದಾಂತ ಎಂಬುದಾಗಿ ಕರೆಯುತ್ತಾರೆ. ಶಂಕರಾಚಾರ್ಯರು ವೇದವನ್ನೇ ಪರಮ ಪ್ರಮಾಣ ಎಂದು ಒಪ್ಪಿ ಅದ್ವೈತ ದರ್ಶನವೇ ವೈದಿಕ ದರ್ಶನವೆಂದು, ಇದೇ ಸಮ್ಯಕ್ ದರ್ಶನವೆಂದು ಹೇಳಿದ್ದಾರೆ. ಸಾಂಖ್ಯ ವೈಶೇಷಿಕ ಮತಗಳು ವೇದ ವಿರುದ್ಧವಾದ್ದರಿಂದ ಸ್ವಬುದ್ಧಿ ಪರಿಕಲ್ಪಿತವಾದ ತಾರ್ಕಿಕ ಮತಗಳು ಎಂದು ಜರಿಯುತ್ತಾರೆ. ರಂಗನಾಥ ಶರ್ವರ್ ಮಾತು, ನನ್ನ ಮಾತಲ್ಲ, ಓದ್ತಾ ಇದ್ದೀನಿ. ತರ್ಕವನ್ನು ವೇದಕ್ಕೆ ಅನುಗುಣವಾಗಿ ಬಳಸಬೇಕು, ಇಲ್ಲದಿದ್ದರೆ ತರ್ಕವನ್ನು ಬಿಡಬೇಕು. ಯಾವಾಗ ವೇದಕ್ಕೆ ವಿರುದ್ಧ ಬಂದುಬಿಡುತ್ತೋ ತರ್ಕ, ಆವಾಗ ತರ್ಕಕ್ಕೆ ಬೆಲೆ ಇಲ್ಲ. ತರ್ಕ ಬಿಟ್ಬಿಟ್ಟು ಬರೀ ವೇದವನ್ನು ಮಾತ್ರ ಇಟ್ಕೋಬೇಕು. ಅದಕ್ಕೇ ಶ್ರುತಿಗೆ ಅನುಗುಣವಾಗಿದ್ದರೆ ತರ್ಕವನ್ನು ಇಟ್ಕೋ, ಇಲ್ಲದೆ ಹೋದರೆ ತರ್ಕವನ್ನು ಬಿಟ್ಬಿಡು. ಅದು ಮುಖ್ಯವಾಗಿರ್ತಕ್ಕಂಥದ್ದು. ಈಶ್ವರ ಇದ್ದಾನೆ ಎಂದು ತರ್ಕದಿಂದ ನಿಶ್ಚಯಿಸಿದರೂ ಕೂಡ ಈಶ್ವರ ಸಾಕಾರನೇ ನಿರಾಕಾರನೇ ಇತ್ಯಾದಿ ಸಂಶಯ ಬರುತ್ತದೆ. ಆದ್ದರಿಂದ ಮುಖ್ಯವಾಗಿ ವೇದವು ಅಪೌರುಷೇಯವಾದ್ದರಿಂದ ಬೇರೆಯ ಅಪೇಕ್ಷೆ ಇಲ್ಲದೆ ತಾನು ಹೇಳುವ ಅರ್ಥದಲ್ಲಿ ಪ್ರಮಾಣವಾಗುತ್ತದೆ. ಸೂರ್ಯನು ಪದಾರ್ಥಗಳ ರೂಪವನ್ನು ಪ್ರಕಾಶಗೊಳಿಸುವಂತೆ. ನೋಡಿ, ಸೂರ್ಯ ಬಂದ ಕೂಡಲೇ ಅಲ್ಲಿರ್ತಕ್ಕಂಥ ಇದೆಲ್ಲ ಪ್ರಕಾಶ ತಾನಾಗತ್ತೆ. ನಹಿ ದೀಪಸ್ಯ ದೀಪಾಂತರಸ್ಯ ಅವಶ್ಯಕತಾ ವಿದ್ಯತೆ. ಒಂದು ದೀಪಕ್ಕೆ ಇನ್ನೊಂದು ದೀಪದ ಅವಶ್ಯಕತೆ ಬೇಕಾಗಿಲ್ಲ. ಆ ದೀಪ ಬಂದ ಕೂಡಲೇ ಸುತ್ತಲೇ ಇರೋ ಕತ್ತಲೆ ತಾನಾಗಿ ಹೋಗುತ್ತೆ. ಹಾಗೆ ನಮ್ಮಲ್ಲಿರೋ ಕತ್ತಲೆ ರೂಪವಾಗಿರ್ತಕ್ಕಂಥ ಅಜ್ಞಾನಾತ್ಮಕವಾಗಿರ್ತಕ್ಕಂಥ ಅವಿದ್ಯಾ ನಾಶವಾದ ಕೂಡಲೇ ಇರೋದೇ ಜ್ಞಾನ. ಜ್ಞಾನ ಅನ್ನೋದು ಬರೋದಲ್ಲ, ಜ್ಞಾನ ಅನ್ನೋದು ಇರೋದು. ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ತತ್ವಂ ಪೂಷನ್ ಅಪಾವೃಣು ಸತ್ಯಧರ್ಮಾಯ ದೃಷ್ಟಯೇ. ಸ್ಪಷ್ಟವಾಗಿ ಈಶಾವಾಸ್ಯೋಪನಿಷತ್ ಹೇಳ್ತಾ ಇದೆ. ಈ ಮುಚ್ಚಾಕಿರ್ತಕ್ಕಂಥ ಪರದೆಯನ್ನು ಪಕ್ಕಕ್ಕೆ ಸರಿಸಪ್ಪ, ಅವಾಗಿರ್ತಕ್ಕಂಥದ್ದೇ ಜ್ಞಾನ. ಪರದೆ ಪಕ್ಕಕ್ಕೆ ಸರಿಸೋದು ಅಷ್ಟು ಮಾತ್ರ ನೀನು ಮಾಡಬೇಕಾಗಿರೋದು. ಆವಾಗ ಸ್ವಂತ ಜ್ಞಾನ ಅನ್ನೋದು ನಿನಗೆ ಸ್ಫುರಿಸತ್ತೆ. ಅದರ ಮೇಲೆ ಸ್ವಾಮಿ ರಂಗನಾಥಾನಂದ ವ್ಯಾಖ್ಯಾನ ಮಾಡ್ತಾ ಮಾಸ್ಕೋ ಲೆಕ್ಚರ್ಸಲ್ಲಿ ಹೇಳ್ತಾರೆ, ಅಂಟಿಲ್ ಆ್ಯಂಡ್ ಅನ್ಲೆಸ್ ದ ಡೆವಿಲ್ ಇನ್ ಅಸ್ ಡೈಸ್, ದ ಡಿವೈನ್ ಇನ್ ಅಸ್ ವಿಲ್ ನಾಟ್ ಶೈನ್ ಫೋರ್ತ್. ಮೇಕ್ ದ ಡೆವಿಲ್ ಡೈ, ದೆನ್ ವಾಟ್ ರಿಮೈನ್ಸ್ ಇಸ್ ಓನ್ಲಿ ಡಿವೈನ್. ಆ ದೃಷ್ಟಿಯಿಂದ ತಪ್ಪು ಕಲ್ಪನೆ ಯಾವುದೋ ಹೋಗಲಾಡಿಸೋದು ತಾತ್ಪರ್ಯವೇ ಹೊರತು ಸರಿಯಾದ ಕಲ್ಪನೆ ಬರಮಾಡ್ಕೊಳ್ಳೋದಲ್ಲ. ಅದು ಯಾವಾಗಲೂ ಅಲ್ಲೇ ಇದೆ. ಅದಕ್ಕೆ ಹೇಳ್ತಾರೆ ನೋಡಿ, ಇಲ್ಲಿ ಋಗ್ವೇದಾದಿ ಶಾಸ್ತ್ರವು ಸರ್ವಾರ್ಥ ಪ್ರಕಾಶನ ಸಮರ್ಥವಾಗಿ ಸರ್ವಜ್ಞ ಕಲ್ಪವಾಗಿದೆ. ವೇದವು ಸರ್ವಜ್ಞನಲ್ಲದೆ ಇನ್ನೊಬ್ಬನಿಂದ ಬರಲು ಸಾಧ್ಯವಿಲ್ಲ. ಆ ದೃಷ್ಟಿಯಿಂದ ಭಗವಂತನ ಉಚ್ಛ್ವಾಸ ನಿಶ್ವಾಸಗಳಿಂದ ಹೊರಹೊಮ್ಮಿರೋದೇ ವೇದ. ತದಿದಂ ನಿಶ್ವಸಿತಂ ಯತ್ ಋಗ್ವೇದೋ ಯಜುರ್ವೇದೋ ಸಾಮವೇದೋ ಅಥರ್ವವೇದ. ನೋಡಿ, ನಾವು ಉಸಿರನ್ನು ತೆಗೆದುಕೊಳ್ಳೋದು ಉಸಿರನ್ನು ಬಿಡೋದು ಎಷ್ಟು ಸ್ವಾಭಾವಿಕವಾಗಿ ಮಾಡ್ತೀವೋ ಅಷ್ಟೇ ಸ್ವಾಭಾವಿಕವಾಗಿ ವೇದಗಳು ಎಂಬತಕ್ಕಂಥದ್ದು ಭಗವಂತನಿಂದ ಆಚೆ ಬಂದಿರೋದ್ರಿಂದನೇ, ಭಗವಂತ ನಿತ್ಯವಾಗಿರೋದ್ರಿಂದನೇ ವೇದಗಳು ನಿತ್ಯ ಅನ್ನೋದನ್ನು ನಿರ್ವಿವಾದವಾಗಿ ನಾವು ಒಪ್ಕೋಬೇಕಾಗತ್ತೆ. ವೇದಕ್ಕೆ ಕಾಲ ಹೇಳಬಾರ್ದು. ಪಾಶ್ಚಾತ್ಯರು ಹೇಳ್ಕೋತಾರೆ ಕಾಲ.
6th ಸೆಂಚುರಿ BC ಏನೇನೋ ಹೇಳ್ತಾರೆ, ಅವ್ರು ಹೇಳ್ಕೊಳ್ಳಿ ಅವ್ರ ಪ್ರಕಾರ. ಆದರೆ ನಮ್ಮ ಪರಂಪರೆಯ ಪ್ರಕಾರ ಕಾಲ ಹೇಳ್ತು ಅಂತಾದರೆ ಅದಕ್ಕೆ ಹಿಂದೆ ಇಲ್ಲ ಅಂತಾಗತ್ತೆ. ಅದ್ರ ಹಿಂದೆ ಇಲ್ಲ ಅಂದರೆ ಅದು ಅನಿತ್ಯ ಆಗುತ್ತೆ, ಅದು ದೇಹದ ತರಹ ನಾಶ ಆಗಬೇಕಾಗತ್ತೆ. ಅದು ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಆ ದೃಷ್ಟಿ ಅವರು ವೇದವನ್ನೇ ಟ್ರಾನ್ಸ್ಲೇಟ್ ಮಾಡ್ತಾರಲ್ಲಪ್ಪ. ಶುಕ್ಲ ಯಜುರ್ವೇದ ಕೃಷ್ಣ ಯಜುರ್ವೇದವನ್ನು ಬ್ಲ್ಯಾಕ್ ಯಜುರ್ವೇದ, ವೈಟ್ ಯಜುರ್ವೇದ ಅಂತ ಟ್ರಾನ್ಸ್ಲೇಟ್ ಮಾಡ್ತಾರಲ್ಲ, ಏನು ಮಾಡೋದು? ಕೃಷ್ಣ ಅಂದರೆ ಗದ್ಯ ಪದ್ಯ ಮಿಕ್ಸ್ಚರ್ ಅಪ್ಪ. ನಮಗೆ ಮಿಕ್ಸ್ಚರ್, ಬೇರೆ ಮಿಕ್ಸ್ಚರ್ ನಮಗೆ ಗೊತ್ತಿರೋದು. ಗದ್ಯ ಪದ್ಯ ಮಿಕ್ಸ್ ಆದರೆ ಅದು ಕೃಷ್ಣ ಅಂತ ಹೆಸರಪ್ಪ. ಗದ್ಯ ಪದ್ಯ ಮಿಕ್ಸ್ ಆಗದೆ ಒಂದೇ ಇದ್ದರೆ ಶುಕ್ಲ ಅಂತ. ಅದು ಗೊತ್ತಿಲ್ಲದೆ ವೈಟ್ ಯಜುರ್ವೇದ ಬ್ಲ್ಯಾಕ್ ಯಜುರ್ವೇದ ಅಂತ ಟ್ರಾನ್ಸ್ಲೇಟ್ ಮಾಡಿಬಿಟ್ರೆ ಏನು ಮಾಡೋದು? ಆ ಥರದ್ದೇ ಪ್ರಿಸ್ಕ್ರೈಬ್ ಮಾಡೋದು ನಾವು ಮಕ್ಕಳಿಗೆ. ಏನು ಮಾಡೋದು? ಗೊತ್ತಿರೋರಿಗೆ ಪ್ರಿಸ್ಕ್ರೈಬ್ ಮಾಡೋ ಅಧಿಕಾರ ಇಲ್ಲ, ಪ್ರಿಸ್ಕ್ರೈಬ್ ಮಾಡೋರಿಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ರಾಂಗ್ ನಾಲೆಡ್ಜ್ ತಲುಪಿಸ್ತಾ ಇದ್ದೀವಿ ಮಕ್ಕಳಿಗೆ ಅನ್ನೋದೇ ನನ್ನ ಸಂಕಟ. ಏನೋ ಇನ್ನೊಂದು 6 ತಿಂಗಳು ಹಾಗೆ ಸಂಕಟ ಪಟ್ಬಿಟ್ಟು ಹೊರಟು ಬಿಟ್ಟರೆ ಒಳ್ಳೆಯದು. ಸೊ ಆ ದೃಷ್ಟಿಯಿಂದ ಋಗ್ವೇದಾದಿ ಶಾಸ್ತ್ರವೂ ಕೂಡ ಸರ್ವಾರ್ಥ ಪ್ರಕಾಶನಾರ್ಥವಾಗಿ ಸರ್ವಜ್ಞ ಕಲ್ಪವಾಗಿದೆ. ನೋಡಿ, ಮುಖ್ಯವಾಗಿ ಸರ್ವಜ್ಞ ಅಂದರೆ ಯಾರು? ಸರ್ವಂ ಜಾನಾತೀತಿ ಸರ್ವಜ್ಞ, ಏಷ ಸರ್ವಜ್ಞ, ಏಷ ಸರ್ವವಿತ್. ಆ ಶಬ್ದಗಳು ಅದಕ್ಕೆ ಬಂದಿರತಕ್ಕಂಥದ್ದು. ಇಂತಹ ವೇದವು ಸರ್ವಜ್ಞನಲ್ಲದೆ ಇನ್ನೊಬ್ಬನಿಂದ ಬರಲು ಸಾಧ್ಯವಿಲ್ಲ. ಅತೀಂದ್ರಿಯವಾದ ವಸ್ತುವಿನ ಜ್ಞಾನಕ್ಕೆ ಶ್ರುತಿಯೇ ನಮಗೆ ಪ್ರಮಾಣ, ಅದೇ ವೇದ. ಇದು ರಂಗನಾಥ ಶರ್ಮರು ವೇದದ ಮೇಲೆ ಹೇಳಿರ್ತಕ್ಕಂತಹ ಮಾತು. ಶ್ರುತಿ ಅಂದರೆ ವೇದ ಅಂತ. ಯಾಕೆ ಅಂದರೆ ಶ್ರವಣದಿಂದ ಬರ್ತಕ್ಕಂಥದ್ದು ಶ್ರುತಿ. ಶ್ರವಣ ಅಂದ್ರೇನೋ ಕಿವಿ, ಕೇಳಿ 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 ಬರ್ತಕ್ಕಂಥದ್ದು. ಯಾಕೆಂದರೆ ಆವಾಗ ಬರವಣಿಗೆ ಇರಲಿಲ್ಲ, ಪ್ರಿಂಟಿಂಗ್ ಪ್ರೆಸ್ ಇರಲಿಲ್ಲ. ತಂದೆಯಿಂದ ಮಗನಿಗೆ, ಗುರುವಿನಿಂದ ಶಿಷ್ಯನಿಗೆ ಅನೂಚಾನವಾಗಿ ಬರ್ತಾಯಿತ್ತು. ಅದಕ್ಕೆ ಹೇಳೋದು ವೇದಾಭ್ಯಾಸ ಎಂಬತಕ್ಕಂಥದ್ದು ಋಗ್ವೇದ ಆದರೆ 3 ಸಲ ಹೇಳ್ಕೋಬೇಕು, ಯಜುರ್ವೇದ ಆದರೆ 2 ಸಲ ರಿಪೀಟ್ ಮಾಡಬೇಕು ಅಂತ ಇರೋದು ನಮ್ಮಲ್ಲಿ ಪರಂಪರೆ. ಗುರು ಹೇಳಿದ ಮೇಲೆ ಪ್ರತಿಯೊಂದು ಮಂತ್ರವನ್ನು ಕೂಡ ಹಾಗೆ ಹೇಳಿ 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 ಕೂತ್ಕೋಬೇಕು ಆ ಸ್ವರಗಳು. ಪ್ರಾರಂಭದಲ್ಲಿ ಕೂತ್ಕೊಳ್ಳೋದು ಸ್ವಲ್ಪ ತಡ ಆಗುತ್ತೆ, ಆಮೇಲೆ ಅದು ಹೋಗ್ತಾ ಹೋಗುತ್ತೆ ಮುಂದಕ್ಕೆ. ಅದಕ್ಕೆ ಪ್ರಾರಂಭದಲ್ಲಿ ಸ್ವರಗಳು ಸರಿಯಾಗಿ ಕೂತ್ಕೊಳ್ಳೋ ತನಕ ಮುಂದಕ್ಕೆ ಹೋಗಬಾರ್ದು. ಅಲ್ಪಾರಂಭ ಕ್ಷೇಮಕರ ಅಂತ ಒಂದಿದೆ ನಮ್ಮಲ್ಲಿ. ಅದಕ್ಕೆ ನಾನು ಅಲ್ಪಾರಂಭ ಮಾಡಿರೋದು. ಎಷ್ಟು ಅಲ್ಪಾರಂಭ ಅಂದರೆ 3ನೇ ಸರಣಿಗೆ ಬಂದರೂ ಇನ್ನೂ ಯೋಗವಾದಿಷ್ಟ ಪ್ರಾರಂಭನೇ ಆಗಿಲ್ಲ, ಅಷ್ಟು ಅಲ್ಪಾರಂಭ ನಂದು. ಯಾಕೆ ಅಂತ ಹೇಳಿದರೆ, ಇನ್ನು ನೀವು ಯೋಚನೆ ಮಾಡ್ಬೋದು 32,000 ಶ್ಲೋಕ ಯಾವ ಕಾಲಕ್ಕಾಗತ್ತೆ ಅಂತ. ಭಯ ಪಡಬೇಡಿ, ಆಮೇಲೆ ಸ್ವಲ್ಪ ಬೇಗ ಹೋಗ್ತೀನಿ, ಸ್ವಲ್ಪ ಪಿಕಪ್ ಆಗೋ ತನಕ. ಬ್ಯಾಕ್ಗ್ರೌಂಡ್ ಬೇಕಲ್ಲ, ಆ ದೃಷ್ಟಿಯಿಂದ ಅಷ್ಟೇ. ಅತೀಂದ್ರಿಯವಾದ ವಸ್ತುವಿನ ಜ್ಞಾನಕ್ಕೆ ಶ್ರುತಿಯೇ ನಮಗೆ ಪ್ರಮಾಣ. ಶ್ರವಣದಿಂದ ಬರೋದ್ರಿಂದ ಶ್ರುತಿ. ಅದಕ್ಕೆ ಶ್ರೌತಿನ ಶಬ್ದ ಬಂದಿರೋದು ನೋಡಿ. ಶ್ರುತಿಯಿಂದ ಬರ್ತಕ್ಕಂಥದ್ದು ಶ್ರೌತಿ ಅಂತ. ನಾಗಪ್ಪ ಶ್ರೌತಿ ಅಂತಿದ್ರು ಯಶವಂತಪುರದಲ್ಲಿ ಸಾಮವೇದಿಗಳು. ಪೂರ್ತಿ ಸಾಮವೇದ ಅವರ ಬಾಯಲ್ಲಿತ್ತು. ನಿಜವಾಗ್ಲೂ ಸಾಮವೇದವನ್ನು ಹೇಳಿದರೆ ಎಷ್ಟು ಅದ್ಭುತವಾಗಿರ್ತಕ್ಕಂಥದ್ದು ಅಂತ ಹೇಳಿದರೆ, ಅತ್ಯಂತ ಇಂಪಾಗಿರ್ತಕ್ಕಂಥದ್ದೇ ಸಾಮವೇದ. ಅದಕ್ಕೆ ಹೇಳ್ತಾರೆ ನೋಡಿ, ವೇದಾನಾಂ ಸಾಮವೇದೋಸ್ಮಿ. ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳಿದ್ದಾನೆ, ನಾನೇ ಸಾಮ ವೇದಗಳಲ್ಲಿ ಅನ್ನೋ ದೃಷ್ಟಿಯಿಂದ. ಸಂಗೀತಕ್ಕೂ ಸಾಮವೇದಕ್ಕೂ ಬಹಳ ಹತ್ತಿರವಾಗಿರ್ತಕ್ಕಂಥ ಸಂಬಂಧ. ಯಾರಿಗೆ ಸಾಮವೇದದ ಸ್ವರ ಕೂತಿರತ್ತೋ ಸಂಗೀತದ ಯಾವ ಸ್ವರವನ್ನು ಬೇಕಾದ್ರೂ ಅವ್ರು ಹಾಡ್ಬೋದು. ಏತತ್ ಸಾಮಗಾಯನ್ನಸ್ತೆ ಹಾ ಅಹಮನ್ನಮಹಮನ್ನಮಹಮನ್ನಂ ಅಹಮನ್ನಾದೋಹಮನ್ನಾದೋಹಮನ್ನಾದಃ ಅಹಗ್ಗಶ್ಲೋಕಕೃತ ಹಗ್ಗಶ್ಲೋಕಕೃತ ಹಗ್ಗಶ್ಲೋಕಕೃತ್ ಅಹಮಸ್ಮಿರು ತಸ್ಯ ನ ಭಾಯಿ ಯೋ ಮಾ ದದಾತಿ ಸೈದೇವ ಮಾ ವಾಹ ಅಹಮನ್ನಮನ್ನಮದಂತಮಾದ್ಮಿ. ಹೇಗಿರುತ್ತೆ ನೋಡಿ. ನಿಜವಾಗಿ ಸಾಮವೇದ ಒಳ್ಳೆ ಶಾರೀರ ಇರತಕ್ಕಂಥವ್ರು ಹೇಳಿದರೆ, ನಮಗೆಲ್ಲ ಶರೀರ ಇದೆಯೇ ಹೊರತು ಶಾರೀರ ಇಲ್ಲ. ಸಂಗೀತಕ್ಕೂ ಕೂಡ ಒಳ್ಳೆ ಶಾರೀರ ಬೇಕು, ಇಲ್ಲದೆ ಹೋದರೆ ಆ ಸ್ವರಗಳು ಸರಿಯಾಗಿ ಆಚರಣೆ ಬರೋದಿಲ್ಲ. ಮುಖ್ಯವಾಗಿ ಅದಕ್ಕೇ ಶಾರೀರ ಪುರಸ್ಸರವಾಗಿ ಹಾಡ್ತಾ ಇದ್ದಾರಾ, ಶರೀರ ಪುರಸ್ಸರವಾಗಿ ಹಾಡ್ತಾ ಇದ್ದಾರಾ ಅಂತ ಹಿಂದೆ ಕೇಳ್ತಾ ಇದ್ರು ಪಾರಂಪರಿಕವಾಗಿ. ಇರಲಿ, ಈಗ ಪರಂಪರೆ ತರಹ ಮಾತಾಡೋರೇ ನಮಗೆ ಸಿಗಲ್ಲ, ಮಾತಾಡಿದ್ರೆ ನಮ್ಗೆ ಅರ್ಥ ಆಗಲ್ಲ. ಆ ದೃಷ್ಟಿಯಿಂದ ಬಿಟ್ಟೇ ಹೋಗಿದೆ ಅದು. ಅತೀಂದ್ರಿಯವಾದ ವಸ್ತುವಿನ ಯಾವ ರೀತಿಯ ಅತೀಂದ್ರಿಯ? ಸಂಗೀತವೂ ಕೂಡ ಅತೀಂದ್ರಿಯವೇ. ಅದಕ್ಕೆ ಪೂತಿನ ಅವರು ಹೇಳೋದು, ಸಂಗೀತ ಸಮುದ್ರದಷ್ಟೇ ಆಳ, ಆಕಾಶದಷ್ಟೇ ವಿಸ್ತಾರ ಅಂತ.
ಆ ಸಂಗೀತವನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೋಬೇಕಾದ್ರೆ ಅದಕ್ಕೂ ಕೂಡ ಜನ್ಮಾಂತರ ವಿಶೇಷವಾಗಿರ್ತಕ್ಕಂಥ ಸಂಸ್ಕಾರ ಬೇಕು. ಇಲ್ಲದೆ ಹೋದರೆ ಎಲ್ರಿಗೂ ಕೂಡ ಸಂಗೀತದ ರುಚಿ ಆಗಲ್ಲ. ಅದು ಕೇಳೋದಕ್ಕೆ ಸಂಸ್ಕಾರ ಬೇಕು, ಇನ್ನು ಹಾಡೋದಕ್ಕೆ ಬೇಡವಾ? ಎಂತಹ ಒಂದು ಅಲೌಕಿಕವಾಗಿರ್ತಕ್ಕಂಥ ವಿದ್ಯೆ ನೋಡಿ. ಅದಕ್ಕೆ ಬೇಟೋವನ್ ಹೇಳ್ತಾನೆ, ಮ್ಯೂಸಿಕ್ ಈಸ್ ಲಾಫ್ಟಿಯರ್ ದ್ಯಾನ್ ಫಿಲಾಸಫಿ, ಲೆಟ್ ಮ್ಯೂಸಿಕ್ ಬಿ ಮೈ ಫುಡ್. ಶೇಕ್ಸ್ಪಿಯರ್ ಹೇಳ್ತಾನೆ, ಮ್ಯೂಸಿಕ್ ಈಸ್ ಇನ್ ದ ರೀಡ್ಸ್, ಮ್ಯೂಸಿಕ್ ಈಸ್ ಇನ್ ನೇಚರ್, ಮ್ಯೂಸಿಕ್ ಇನ್ ದಿ ಅಟ್ಮಾಸ್ಫಿಯರ್. ಬೈರನ್ ಹೇಳ್ತಾನೆ. ಎಂ ವಿ ಸೀತಾರಾಮಯ್ಯನವರು ಒಂದು ಕಡೆ ಬರೀತಾರೆ, ಸಂಗೀತ ಸೊಗಸಾಗಬೇಕಾದರೆ ಕಣ್ಣು ಮುಚ್ಚಿ ಕಿವಿ ತೆಗೆಯಬೇಕು, ಸಂಗೀತದ ಸಭೆ ಅರಿಯಬೇಕಾದರೆ ಕಣ್ಣು ಬಿಟ್ಟು ಕಿವಿ ಮುಚ್ಚಬೇಕು ಅಂತ. ಸೊ ಆ ದೃಷ್ಟಿಯಿಂದ ಯಾವುದನ್ನು ನಾವು ತೆಕ್ಕೊಂಡಿರ್ತೀವಿ ಅನ್ನೋದು ಮುಖ್ಯವಾಗಿರ್ತಕ್ಕಂಥದ್ದು ನಿಜವಾದ ಅರ್ಥದಲ್ಲಿ. ನೋಡಿ, ಸಮ್ ಅಂದರೆ ಗಿ ಅಂದರೆ ತಾ ಅಂದರೆ ಅಲೌಕಿಕವಾಗಿರ್ತಕ್ಕಂಥ ಅರ್ಥ. ವೇದದಲ್ಲಿ ಶ್ರೀ ಸೂಕ್ತದಲ್ಲಿ 24 ಕಡೆ ಈಂಕಾರ ಅನ್ನೋದು ಬರುತ್ತೆ. 3 ಸಲ ಶ್ರೀ ಸೂಕ್ತ ಪಠಣ ಮಾಡಿ, 24 × 3 ಎಷ್ಟಾಯಿತು? 72. ಸಂಗೀತದಲ್ಲಿರ್ತಕ್ಕಂಥ ಮೇಳಕರ್ತ ರಾಗಗಳೆಷ್ಟು? 72. ಸಂಗೀತಕ್ಕೆ ಮೂಲ ಆಧಾರ ಯಾವುದು? ಶ್ರೀ ಸೂಕ್ತ. ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಹಾವಹ ತಾಂ ಮಹಾವಹ ಜಾತವೇದೋ ಲಕ್ಷ್ಮೀಂ ಅನಪಗಾಮಿನೀಂ ಯಸ್ಯಾಂ ಹಿರಣ್ಯಂ ವಿಂದೇಯಂ ಗಾಮಶ್ವಂ ಪುರುಷಾನಹಂ ಅಶ್ವಪೂರ್ವಾಮೃತಮದ್ಯಾಂ ಹಸ್ತಿನಾದ ಪ್ರಬೋಧಿನೀಂ ಶ್ರಿಯಂ ದೇವೀಂ ಉಪಹ್ವಯೇ ಶ್ರೀರ್ಮಾ ದೇವಿ ಜುಷತಾಂ ಕಾಂಸೋಸ್ಮಿತಾಂ ಹಿರಣ್ಯ ಪ್ರಾಕಾರಾಂ ಆರ್ದ್ರಾಂ ಜ್ವಲಂತೀಂ ತೃಪ್ತಾಂ ತರ್ಪಯಂತೀಂ. ಈ ರೀತಿ ಹೇಳ್ತಾ ಹೋದರೆ 24 ಕಡೆ ರಿಪೀಟ್ ಆಗುತ್ತೆ ಈಂಕಾರ ಅನ್ನೋದು. 24 × 3 72. ಇದೆಲ್ಲ ಕೂಡ ಮಂತ್ರಶಾಸ್ತ್ರದ ಡೈಮೆನ್ಷನ್ಸ್. ಈ ಥರದ್ದು ಸಾಮಾನ್ಯವಾಗಿ ನಮ್ಗೆ ಈ ಥರದ್ದೆಲ್ಲ ಸಿಗೋದಿಲ್ಲ. ಇಂತಹ ಒಂದು ಮಂತ್ರಶಾಸ್ತ್ರದಲ್ಲಿರ್ತಕ್ಕಂಥ ಆಳವಾಗಿ ಒಳಗಡೆ ಇರತಕ್ಕಂಥದ್ದು. ಇಂಥದ್ದಕ್ಕೆಲ್ಲ ಡಾಕ್ಟರ್ ರಾ ಸತ್ಯನಾರಾಯಣ ಅವರು ಒಂದು 3 ಗ್ರಂಥ ಬರೆದಿದ್ದಾರೆ. ಅತ್ಯುತ್ತಮವಾಗಿರ್ತಕ್ಕಂಥ ಗ್ರಂಥಗಳು. ಅವರಿಂದ ನಾವೇನಾದರೂ ಓದಿ ಪಡ್ಕೊಂಡು ಹೇಳಿದ್ರೆ ಸಾಧ್ಯ. ಅದು ಬಿಟ್ಟರೆ ಜ್ಞಾನಚಕ್ರವರ್ತಿ ವಿ ಸತ್ಯನಾರಾಯಣ ಅಂತ ಒಬ್ಬರಿದ್ದಾರೆ. ಅವ್ರ ಹತ್ರ ಬಯಸ್ಕೊಂಡು ತಿಂಗಳಿಗೊಂದ್ಸಲ ಅವ್ರ ಹತ್ರ ಕೂತ್ಕೊಂಡ್ರೆ ಈ ಥರ ವಿಷಯಗಳು ಆಚೆ ಬರುತ್ತೆ. ಇಲ್ಲದೆ ಹೋದರೆ ಜನಸಾಮಾನ್ಯರಿಗೆ ಯಾವ ಗ್ರಂಥದಲ್ಲೂ ಈ ಥರ ಸಿಗೋದಿಲ್ಲ. ಏಕೆಂದರೆ ಗ್ರಂಥಗಳಿಗೆ ಅತೀತವಾಗಿರೋದು. ಅದಕ್ಕೆ ನಾನು ಬಯಸ್ಕೊಳ್ಳೋದಕ್ಕೆ ಹೋಗ್ತೀನಿ ಅವ್ರ ಮನೆಗೆ ತಿಂಗಳಿಗೊಂದ್ಸಲ. ಅವ್ರು ಬೈದರೆ ಆಶೀರ್ವಾದ ಅದು. ಇಲ್ಲದೆ ಹೋದರೆ ಯಾರಾದ್ರು ಹೊಗಳಿದ್ರೆ ನನಗೆ ತುಂಬ ಕಷ್ಟ ಆಗುತ್ತೆ, ಬೈದರೆ ಸಂತೋಷವಾಗಿರುತ್ತೆ. ಹಿರಿಯರಿಂದ ಎಷ್ಟು ಬಯಸ್ಕೊಂಡ್ರು ಅದು ಆಶೀರ್ವಾದನೇ. ಅದಕ್ಕೆ ನನ್ನ ವಿದ್ಯಾರ್ಥಿಗಳಿಗೆ ಹೇಳೋದು, ನಿಮ್ಮ ಅಮ್ಮ ಏನಾದರೂ ಮನೆಗೆ ಹೋದ್ಮೇಲೆ ಬೈದರೆ ನೀವು ವಾಪಸ್ ತಿರ್ಕೊಂಡು ಮಾತಾಡಬಾರ್ದು ಅಂತ. ಅವಳ ಹೃದಯದ ಅಂತರಾಳದಲ್ಲಿರ್ತಕ್ಕಂತಹ ಒಂದು ದುಗುಡವನ್ನು ಅವಳು ಹಂಚ್ಕೊಂಡಿದ್ದಾಳೆ ಹೊರತು ನಿನ್ನ ಮೇಲೆ ಖಂಡಿತವಾಗಿ ಅವಳಿಗೆ ದ್ವೇಷ ಇಲ್ಲ. ಕೆಲವರು ಬೇಜಾರಾಗಿ ಬೈತಾರೆ, ಕತ್ತೆ ಎಲೆ ಹೋಗಿದೆ ಎಷ್ಟೊತ್ತು, ನಾನು ಕತ್ತೆ ನೀನು ದೊಡ್ಡ ಕತ್ತೆ, ನನ್ನ ಯಾಕೆ ಹುಟ್ಟಿಸಿದೆ ಅಂತ ಮಾತಾಡಿದ್ರೆ ಏನು ಮಾಡೋದು? ಆ ತರಹ ಮಾತಾಡಬಾರ್ದು. ಅವರ ಮನಸ್ಥಿತಿಯನ್ನು ನಾವು ನೋಡ್ಕೋಬೇಕೇ ಹೊರತು ಯಾರನ್ನೂ ಕೂಡ ನಮ್ಮ ದೃಷ್ಟಿಯಿಂದ ನೋಡ್ತಕ್ಕಂಥದ್ದು ತಪ್ಪು. ಅದು ಆ ರೀತಿಯಾಗಿ ಮಾಡಬಾರ್ದು ಯಾವತ್ತೂ ಕೂಡ. ನೋಡಿ, ಅತೀಂದ್ರಿಯವಾದ ವಸ್ತುವಿನ ಜ್ಞಾನಕ್ಕೆ ನಮಗೆ ಯಾವುದಪ್ಪ ಪ್ರಮಾಣ ಅಂದರೆ ಶ್ರುತಿಯೇ ಪ್ರಮಾಣ. ಈ ದೃಷ್ಟಿಯಿಂದ ವೇದ ಎಂಬತಕ್ಕಂಥದ್ದು ಮುಖ್ಯವಾಗಿ ಇಲ್ಲಿ ಅರ್ಥ ಮಾಡ್ಕೋಬೇಕು ಅನ್ನೋದನ್ನು ರಂಗನಾಥ ಶರ್ಮರು ವಿವರಣೆ ಮಾಡಿದ್ದಾರೆ. ಶಾಸ್ತ್ರ ಸಿದ್ಧಾಂತಗಳ ಸುನಿಶ್ಚಿತ ಜ್ಞಾನವಿದೆ. ನನ್ನ ಹೃದಯದಲ್ಲಿರ್ತಕ್ಕಂತಹ ಮಹಾ ಸಂದೇಹಗಳನ್ನು ಕೃಪೆ ಮಾಡಿ ನಿವಾರಣೆಗೊಳಿಸಬೇಕು. ಯಾರು ಕೇಳ್ತಾರೋ ಪ್ರಶ್ನೆ ಇದು? ಸುತೀಕ್ಷ್ಣ ಅಗಸ್ತ್ಯರಿಗೆ ಕೇಳ್ತಾ ಇರೋದು. ಇನ್ನು ರಾಮನ ಹತ್ರ ನಾನು ಬಂದಿಲ್ಲ. ರಾಮನ ಹತ್ರ ನಾಳಿದ್ದೋ ಬರ್ತೀನಿ, ಇವತ್ತು ಬರೋಕ್ಕಾಗಲ್ಲ. ಇನ್ನು ಇದು ಹಿನ್ನೆಲೆ, ಆ ರಾಮನ ಪ್ರಶ್ನೆಗಳಿಗೆ ಹಿನ್ನೆಲೆ ಸುತೀಕ್ಷ್ಣನ ಪ್ರಶ್ನೆ. ಇದರ್ಥ ಮಾಡಿಕೊಂಡ್ರೆ ಅಲ್ಲಿಗೆ ಹೋಗೋಕ್ಕೆ ಸಾಧ್ಯ ಆಗುತ್ತೆ, ಸ್ಟೆಪ್ ಬೈ ಸ್ಟೆಪ್ಪು. ಅದಕ್ಕೆ ಒಂದು ಮಾತು ಹೇಳ್ತಾರೆ ತೆಲುಗಲ್ಲಿ, ಹುಟ್ಟಕ್ಕೆ ಎಕ್ಕನ ಅಕ್ಕಮ್ಮ ಸ್ವರ್ಗಾನ್ಕೆಕ್ಕೆ ಅಂತ. ಮೊದಲನೇ ಹೆಜ್ಜೆನೇ ಇಡೋಕ್ಕಾಗದೆ ಹೋದ ಏಣೆ ಮೇಲೆ ಮೊದಲೇ ಸಲ ಕೊನೆ ಹೆಜ್ಜೆ ಇಟ್ಬಿಟ್ರೆ ಗತಿ ಏನು? ಬೀಳೋದು ಗ್ಯಾರಂಟಿ. ಹಂತವಾಗಿ ನಾವು ಹತ್ಕೊಂಡು ಹೋಗಬೇಕೇ ಹೊರತು ಎತ್ಕೋತಾನೆ ಕೊನೆಗೆ ಹೋದರೆ ಅದು ಪ್ರಯೋಜನ ಆಗಲ್ಲ. ಅದಕ್ಕೆ ಹೇಳ್ತಾರೆ ನೋಡಿ, ನನ್ನ ಹೃದಯದಲ್ಲಿರ್ತಕ್ಕಂಥ ಮಹಾ ಸಂದೇಹಗಳನ್ನು ಕೃಪೆ ಮಾಡಿ ನಿವಾರಣೆ ಮಾಡು. ಕೇಳ್ತಕ್ಕಂಥ ವಿಧಾನ ನೋಡಿ, ನನಗೆ ಹೇಳು ಅಂತ ಹೇಳ್ತಾ ಇಲ್ಲ, ಕೃಪೆ ಮಾಡಿ ನಿವಾರಣೆ ಮಾಡು. ಕೃಪಾ ಕಾರುಣ್ಯ ಅನ್ನೋದು ಅದ್ಭುತವಾಗಿರ್ತಕ್ಕಂಥ ಒಂದು ಶಬ್ದಗಳು. ನಿಜವಾಗ್ಲೂ ಕೂಡ ಗುರುವಿಗೆ ಇರಬೇಕಾಗಿರೋ ಲಕ್ಷಣ ಇದು.
ನಾವು ಸಾಮಾನ್ಯ ಶಿಷ್ಯರಿಗಿರಬೇಕಾಗಿರೋ ಲಕ್ಷಣ ಎಲ್ಲರೂ ಹೇಳ್ತೀವಿ, ಶಿಷ್ಯರನ್ನು ಬೈತೀವಿ. ಆದರೆ ಗುರುಗೆ ಲಕ್ಷಣ ಇರಬೇಡ್ವಾ? ಬೋಧನೆ ಮಾಡ್ತಕ್ಕಂಥವನು ಯಾವ ಸ್ಥಿತಿಯಲ್ಲಿ ಇರಬೇಕು ಅವನು? ಕೋ ಗುರುಹು. ಶಂಕರಾಚಾರ್ಯರ ಉತ್ತರ ಕೇಳಿ, ಕೋ ಗುರುಹು. ಗುರು ಅಂದರೆ ಯಾರು? ಅವರೇ ಪ್ರಶ್ನೆ ಹಾಕ್ಕೋತಾರೆ, ಅವರೇ ಉತ್ತರನೂ ಕೊಡ್ತಾರೆ. ಅಧಿಗತ ತತ್ವ ಶಿಷ್ಯಹಿತಾಯ ಉದ್ಯತ ಸತತಂ. ತಾನು ಚೆನ್ನಾಗಿ ತಿಳ್ಕೊಂಡಿರೋದು ಮಾತ್ರ ಅಲ್ಲ, ಶಿಷ್ಯನ ಹಿತವನ್ನೇ ತನ್ನ ಹಿತ ಅಂತ ಯಾರು ಭಾವಿಸ್ಕೊಂಡಿರ್ತಾರೋ ಅವನು ಗುರು ಅಂತ. ಎಷ್ಟೋ ಜನ ಓದ್ಕೊಂಡಿರ್ತಾರೆ, ಆದರೆ ಶಿಷ್ಯ ಹಿತ ಇರಲ್ಲ, ಅದು ಪ್ರಯೋಜನಕ್ಕೆ ಬರಲ್ಲ. ಕೆಲವು ಶಿಷ್ಯ ಹಿತ ಇರುತ್ತೆ, ಓದೇ ಇರಲ್ಲ, ಅದು ಪ್ರಯೋಜನಕ್ಕೆ ಬರಲ್ಲ. ಎರಡೂ ಒಬ್ಬರಲ್ಲೇ ಸಮನ್ವಯ ಆಗಬೇಕು, ಆವಾಗ ಅದಕ್ಕೊಂದು ಬೆಲೆ ಬರುತ್ತೆ. ಅದಕ್ಕೆ ಕಾಳಿದಾಸ ಹೇಳ್ತಾನೆ, ಕೆಲವು ಗುರುಗಳಿಗೆ ವಿಷಯ ಚೆನ್ನಾಗಿ ಗೊತ್ತಿರುತ್ತಂತೆ, ಆದರೆ ಬೇರೆಯವ್ರಿಗೆ ಹೇಳ್ತಕ್ಕಂಥ ಕಲೆ ಇರಲ್ವಂತೆ. ಇನ್ನು ಕೆಲವರಿಗೆ ಬೇರೆಯವ್ರಿಗೆ ಹೇಳೋ ಕಲೆ ಚೆನ್ನಾಗಿರುತ್ತಂತೆ, ಆದರೆ ವಿಷಯವೇ ಗೊತ್ತಿರಲ್ವಂತೆ. ಸ್ಲಿಷ್ಟಾ ಕ್ರಿಯಾ ಕಸ್ಯಚಿದಾತ್ಮ ಸಂಸ್ಥಾ ಸಂಕ್ರಾಂತಿರನ್ಯಸ್ಯ ವಿಶೇಷಯುಕ್ತ ಯಸ್ಯ ಉಭಯಂ ಸಾಧಸ ಶಿಕ್ಷಕಾಣಂ ದುರಿ ಪ್ರತಿಷ್ಠಾಪಯಿತವ್ಯ ಏವ. ಆ ಮಾತನ್ನು ಹೇಳ್ತಾರೆ. ಸೊ ಆ ದೃಷ್ಟಿಯಿಂದ ಆ ಎರಡೂ ಕೂಡ ಸಮನ್ವಯ ಆಗಬೇಕು ಅನ್ನೋದಕ್ಕೆ ಇಲ್ಲಿ ಕೇಳ್ತಾರೆ ನೋಡಿ. ಮೋಕ್ಷಕ್ಕೆ ಸಾಧನ ಯಾವುದು, ಕರ್ಮವೋ ಜ್ಞಾನವೋ? ಬೇಸಿಕ್ ಕ್ವೆಶ್ಚನ್ ಪ್ರತಿಯೊಬ್ಬರಿಗೂ ಬರುತ್ತೆ ವೇದಾಂತದಲ್ಲಿ. ಕರ್ಮ ಹೆಚ್ಚೋ ಜ್ಞಾನ ಹೆಚ್ಚೋ, ಅಥವಾ ಸಮನ್ವಯನೋ, ಉಪಾಸನೆ ಸ್ಥಾನ ಏನೋ, ಇದೆಲ್ಲ ಮೂಲಭೂತವಾಗಿರ್ತಕ್ಕಂಥ ಪ್ರಶ್ನೆಗಳು. ಯಾವುದೇ ಗ್ರಂಥ ಟಚ್ ಮಾಡಿದರೂ ಕೂಡ ಬರ್ತಕ್ಕಂಥ ಪ್ರಶ್ನೆ ಇದು. ಮೋಕ್ಷಕ್ಕೆ ಸಾಧನ ಯಾವುದು, ಕರ್ಮವೋ ಜ್ಞಾನವೋ? ಅಲ್ಲಿಂದ ಶುರುವಾಗುತ್ತೆ. ಈಗ ಮೋಕ್ಷ ಅಂದ್ರೇನು ಅದನ್ನು ಸ್ವಲ್ಪ ತಿಳ್ಕೋಬೇಕಾಗತ್ತೆ. ಕೊನೆಗೆ ಜೀವನ್ಮುಕ್ತಿ ಹೇಳ್ತೀನಿ, ಈಗ ಬೇಡ. ಮೋಕ್ಷ ಅಂದರೆ ಏನು ಅನ್ನೋದನ್ನು ರಂಗನಾಥ ಶರ್ಮರ ಬಾಯಲ್ಲೇ ಕೇಳೋಣ. ಮೋಕ್ಷ ಅಂದರೆ ಬಿಡುಗಡೆ ಅಷ್ಟೇ. ಎಷ್ಟು ಸುಲಭ ನೋಡಿ. ಮೋಕ್ಷ ಅಂದರೆ ಬಿಡುಗಡೆ ಅಷ್ಟೇ. ಯಾವುದರಿಂದ ಬಿಡುಗಡೆ? ಸಂಸಾರ ಬಂಧನದಿಂದ ಬಿಡುಗಡೆ. ಸಂಸಾರ ಅಂದರೆ ಏನು? ಹುಟ್ಟು ಸಾವುಗಳ ಸರೆಮಾಲೆ. ಅದಕ್ಕೆ ಕಾರಣ ಏನು? ಅಜ್ಞಾನವೇ ಕಾರಣ. ಅಜ್ಞಾನವನ್ನು ನಿವಾರಣೆ ಮಾಡಿಕೊಳ್ಳುವುದು ಹೇಗೆ? ಜ್ಞಾನದಿಂದ. ಜ್ಞಾನವೇ ಅಜ್ಞಾನವನ್ನು ತೊಲಗಿಸತಕ್ಕದ್ದು. ಇನ್ನು ಯಾವುದೂ ಅಜ್ಞಾನವನ್ನು ನಾಶ ಮಾಡಲಾರದು. ತರ್ಕದಿಂದಲೇ ಜ್ಞಾನವೊಂದೇ ಮೋಕ್ಷವನ್ನುಂಟು ಮಾಡುತ್ತದೆ ಎಂದು ನಿರ್ಣಯಿಸುವಾಗುವುದಿಲ್ಲ. ತಮೇವ ವಿದ್ವಾನ್ ಅಮೃತೈಃ ಭವತಿ ನಾನ್ಯ ಪಂಥ ಅಜನಾಯ ವಿದ್ಯತೆ ಇತ್ಯಾದಿ ಶ್ರುತಿವಾಕ್ಯಗಳಿಂದ ತಥೋ ಮಾಂ ತತ್ವತೋ ಜ್ಞಾತ್ವಾ ವಿಶತೆ ತದನಂತರಂ ಎಂಬ ಭಗವದ್ಗೀತಾ ವಚನದಿಂದ ಜ್ಞಾನದಿಂದಲೇ ಮೋಕ್ಷ ಎಂದು ನಿರ್ಣೀತವಾಗಿರುತ್ತದೆ. ರಂಗನಾಥ ಶರ್ಮರ ನಿರ್ಣಯಾತ್ಮಕವಾಗಿರ್ತಕ್ಕಂಥ ವಾಕ್ಯಗಳು. ಬ್ರಹ್ಮವಿದ್ ಬ್ರಹ್ಮೈವ ಭವತಿ ಬ್ರಹ್ಮೈವ ಸನ್ ಬ್ರಹ್ಮ ಅಪ್ಯೇತಿ ಇತ್ಯಾದಿ ಶ್ರುತಿ ಪ್ರಮಾಣಗಳಿಂದ ಜೀವನು ವಸ್ತುತಃ ಬ್ರಹ್ಮವೇ ಆಗಿರುವುದರಿಂದ ಬಂಧಕವಾದ ಅವಿದ್ಯೆಯಿಂದ ಕಳಚಿಕೊಳ್ಳುವುದೇ ಮೋಕ್ಷ. ಅವಿದ್ಯೆಯಿಂದ ಕಳಚ್ಕೋಬೇಕು. ಹೇಗೆ ಅಂದರೆ, ರಂಗಪ್ರಿಯ ಸ್ವಾಮಿಗಳು ಪೂರ್ವಾಶ್ರಮದಲ್ಲಿ ಒಂದು ಉದಾಹರಣೆ ಕೊಡ್ತಾಯಿದ್ರು. ರಾಮಾಯಣದಲ್ಲೂ ಬರುತ್ತೆ ಆ ವಾಕ್ಯ. ಒಂದು ಹಾವು ಮುಂದಕ್ಕೆ ಹೋದ್ಮೇಲೆ ತನ್ನ ಪೊರೆ ಬಿಟ್ಬಿಡತ್ತೆ. ಪೊರೆ ಬಿಟ್ಟ ಮೇಲೆ ಹಿಂದೆ ಆ ಪೊರೆ ಗತಿ ಏನಾಯಿತು ಅಂತ ತಿರುಗಿ ನೋಡಲ್ಲ, ಮುಂದಕ್ಕೆ ಕೊಟ್ಟೋಗುತ್ತೆ. ಆ ತರಹ ಈ ಬಂಧನದಿಂದ ಮುಕ್ತನಾಗಿ ಅವನು ಮುಂದಕ್ಕೆ ಹೋಗಬೇಕು ಅಂತ. ಸನ್ಯಾಸಿಯಾಗಿರೋನು ಹಿಂದಕ್ಕೆ ತಿರುಗಿ ನೋಡಬಾರ್ದು ಅಂತ ಅವರೇ ಹೇಳ್ತಾಯಿದ್ರು ರಂಗಪ್ರಿಯ ಸ್ವಾಮಿಗಳೇ. ಮನೆ ಕಡೆ ಜೋಪಾನ ಅನ್ನೋ ಬುದ್ಧಿನೇ ಹೋಗದೆ ಹೋದರೆ ಏನು ಸನ್ಯಾಸ ತೊಗೊಂಡ್ಬಿಡೋದು ಅಂತ. ಸನ್ಯಾಸ ಅಂದ್ರೆ ಬಿಡೋದು ಅಂತಪ್ಪ. ಸನ್ಯಾಸ ತೊಗೊಂಡ್ಬಿಟ್ಟ ಮೇಲೂ ಮನೆ ಕಡೆ ಜೋಪಾನ ಸನ್ಯಾಸ ತೊಗೊಂಡ್ಬಿಡ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಹೋದರೆ ಇನ್ನು ಪ್ರಯೋಜನ ಏನು? ಯಾವುದು ಮನೆ ಸನ್ಯಾಸಿಗೆ? ಅನಿಕೇತನ ಅಂತ ಯಾಕೆ ನಮ್ಮಲ್ಲಿರೋದು? ಆಗುನಿ ಅನಿಕೇತನ, ಕುವೆಂಪು ಅವರು ಹೇಳಿರ್ತಕ್ಕಂಥದ್ದು. ನಿಕೇತನ ಅಂದರೆ ಮನೆಗೆ ಹೆಸರೋದು. ಡಾಕ್ಟರ್ NS ಅನಂತರಂಗಾಚಾರ್ಯ ಅಂತಿದ್ರು, ದೊಡ್ಡ ವಿದ್ವಾಂಸರು. ವಿಜಯನಗರ 5ನೇ ಮೇನ್ ರೋಡ್ 585ನೇ ಡೋರ್ ನಂಬರಲ್ಲಿ ಅವರ ಮನೆ ಹೆಸರು ಶ್ರೀನಿಕೇತನ ಅಂತ. ನಿಕೇತನ ಅಂದರೆ ಮನೆಗಿರ್ತಕ್ಕಂಥ ಹೆಸರು. ಸದ್ಮ, ನಿಕೇತನ, ಆಲಯ, ಗೃಹ, ಗೇಹ ಇದೆಲ್ಲವೂ ಕೂಡ ಮನೆಗಿರ್ತಕ್ಕಂಥ ಪರ್ಯಾಯ ಪದಗಳು. ಸೊ ಮನೆ ಅಂದರೆ ಏನು? ನೀವು ಒಳಗೆ ನೀವು ಹೊರಗಡೆಯಿಂದ ಬಂದಾಗ ನಿಮ್ಮನ್ನು ಒಳಗಡೆ ಬರಮಾಡಿಕೊಳ್ತಕ್ಕಂಥ ಜಾಗ ಅಂತ ಬರೀತಾರೆ. ಮನೆ ಅನ್ನೋದೇ ಡೆಫಿನಿಷನ್ನು. ನೀವು ಹೊರಗಡೆಯಿಂದ ಹೋದಾಗ ಒಳಗಡೆ ಬರಮಾಡ್ಕೋಬೇಕು, ಇಲ್ಲದೆ ಹೋದ್ರೆ ನೀವು ಅಲ್ಲೇ ನಿಂತಿರ್ತೀರ ಅಷ್ಟೇ, ಬಾಗಿಲ ಹತ್ರನೇ. ಸೊ ಆ ದೃಷ್ಟಿಯಿಂದನೇ ಮನೆ ಅನ್ನೋದಕ್ಕೆ ನೋಡಿ, ಹಾಮನಾಯಕ್ ಅವರು ಒಂದು ಒಳ್ಳೆಯ ಎಸೆ ಬರೆದಿದ್ದಾರೆ ಮನೆ ಅನ್ನೋದ್ರ ಬಗ್ಗೆ. ಅದನ್ನು HV ನಾಗರಾಜರಾವ್ ಅನ್ನೋರು ಮೈಸೂರಲ್ಲಿ ವಿದ್ವಾಂಸರು ಗೃಹಂ ಅಂತ ಇಂಗ್ಲೀಷಿಗೆ ಭಾಷಾಂತರ ಮಾಡಿ 1973ನೇ ಇಸ್ವಿ ಆಗಸ್ಟ್ ತಿಂಗಳಲ್ಲಿ ಸುಧರ್ಮ ಅನ್ನೋ ದೈನಿಕ ಪತ್ರಿಕೆಯಲ್ಲಿ ಪಬ್ಲಿಷ್ ಆಗಿದೆ. 561 ಮೊದಲನೇ ಮೇನ್ ರೋಡು, ರಾಮಚಂದ್ರ ಅಗ್ರಹಾರ, ಮೈಸೂರು 21 ಅಲ್ಲಿಂದ ಪ್ರಿಂಟ್ ಆಗಿದೆ ಆ ಗ್ರಂಥ.
ಸೊ ಮನೆ ಅನ್ನೋದಕ್ಕೆ ಅವರು ಸಂಸ್ಕೃತಕ್ಕೆ ಭಾಷಾಂತರ ಮಾಡಿರ್ತಕ್ಕಂತಹ ಒಂದು ವಾಕ್ಯ ನೋಡಿ. ಮೋಕ್ಷ ಅನ್ನೋದಕ್ಕೆ ಬ್ರಹ್ಮಭಾವಶ್ಚ ಮೋಕ್ಷ, ಬ್ರಹ್ಮಸ್ವರೂಪವಾಗಿ ಉಳಿಯತಕ್ಕಂಥದ್ದೇ ಮೋಕ್ಷ ಅಷ್ಟೇ. ಯಾವುದು? ನನ್ನ ಸ್ವರೂಪದಲ್ಲಿ ನಾನು ನಿಂತ್ಕೊಂಡ್ಬಿಟ್ರೆ ಮುಗಿದಾಯ್ತು. ಸ್ವಸ್ವರೂಪಾನಂದಾವಿರ್ಭಾವ ಏವ ಮೋಕ್ಷ, ಸ್ವರೂಪ ಜ್ಞಾನ. ಅದಕ್ಕೆ ನಮ್ಮಲ್ಲಿ ಹಿಂದಿನ ಕಾಲದಲ್ಲಿ ಕೇಳ್ತಾ ಇದ್ದು ಎಲ್ಲ ಸ್ವಸ್ಥವೇ ಅಂತ ಕೇಳೋರು. ಇವರು ಸ್ವಸ್ತಿ ಅಂತ ಹೇಳ್ಬಿಟ್ಟು ಮುಂದಕ್ಕೆ ಹೋಗೋರು. ಸ್ವ ಅಂದ್ರೇನು? ಆತ್ಮ. ಸ್ಥ ಅಂದರೆ ನೆಲೆ ನಿಂತಿದ್ದೀಯಾ, ನೀನು ನಿನ್ನ ಆತ್ಮದಲ್ಲಿ ಆಂತರಿಕವಾಗಿ ಅಂತರ್ಮುಖವಾಗಿ ನೆಲೆ ನಿಂತಿದ್ದೀಯಾ ಅಂತ ಪ್ರಶ್ನೆ. ಸ್ವಸ್ತಿ ಅಂದರೆ ಹೌದು ಅಂತ ಹೇಳಿ ಅವ್ನು ಮುಂದಕ್ಕೆ ಹೋಗೋನು. ಈಗ ಆ ಥರ ಪ್ರಶ್ನೆ ಕೇಳೋರು ಇಲ್ಲ, ಉತ್ತರ ಕೊಡೋರು ಇಲ್ಲ. ಯಾಕಂದರೆ ಆ ಪರಂಪರೆನೇ ಬಿಟ್ಟು ಹೋಗಿದೆಯಲ್ಲ. ಆ ಥರ ಟೆಕ್ನಿಕಲಾಗಿ ಮಾತಾಡೋ ವೈಖರಿನೇ ಹೊಟ್ಟೋಗಿದೆ. ಈಗ ನಾವು ಮಾತಾಡೋ ಟೆಕ್ನಿಕಾಲಿಟಿನೇ ಬೇರೆ. ಈಗ ಆ ಥರ ಆಗಿಬಿಟ್ಟಿದೆ. ಬ್ರಹ್ಮಭಾವಶ್ಚ ಮೋಕ್ಷ ಸ್ಪಷ್ಟವಾಗಿ ಹೇಳ್ತಾರೆ. ಬೃಹದಾರಣ್ಯಕೋಪನಿಷತ್ ಕೋಟ್ ಮಾಡ್ತಾರೆ ರಂಗನಾಥ ಶರ್ಮರು. ತಸ್ಮಾತ್ ಅಪಕೃಷ್ಯಮಾಣಾಯಾಮ್ ಅವಿದ್ಯಾಯಾಮ್ ವಿದ್ಯಾಯಾಮ್ ಕಾಷ್ಟಾಂ ಗತಾಯಾಮ್ ಸರ್ವಾತ್ಮಭಾವ ಮೋಕ್ಷ. ನೋಡಿ ಸ್ಪಷ್ಟವಾಗಿ ಮೋಕ್ಷ ಅಂದ್ರೇನಪ್ಪ? ಅವಿದ್ಯೆಯು ನಷ್ಟವಾದಾಗ, ವಿದ್ಯೆಯು ಆಧಿಕ್ಯವನ್ನು ಪಡೆದಾಗ, ಸರ್ವಾತ್ಮಭಾವ ಉಂಟಾದಾಗ ಅದೇ ಮೋಕ್ಷ. ಆ ದೃಷ್ಟಿಯಿಂದ ಮೋಕ್ಷ ಎಂಬತಕ್ಕಂಥದ್ದು ಉತ್ಪಾದ್ಯವಲ್ಲ, ವಿಕಾರ್ಯವಲ್ಲ, ಆತ್ಮ್ಯವಲ್ಲ, ಸಂಸ್ಕಾರ್ಯವಲ್ಲ, ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವ. ನಿತ್ಯ ಶುದ್ಧ. ಅದಕ್ಕೆ ಶುದ್ಧಿ ಅನ್ನೋದೇ ಇಲ್ಲ. ಯಾವಾಗಲೂ ಶುದ್ಧವಾಗಿರೋದಕ್ಕೆ ನಾವು ಹೇಗೆ ಶುದ್ಧಿ ಮಾಡೋದು? ಕೇವಲ ದೇವ ಜ್ಞಾನಾತ್ ಮೋಕ್ಷ. ಸ್ಪಷ್ಟವಾಗಿ ಹೇಳ್ತಾರೆ ನೋಡಿ. ಬರೀ ಜ್ಞಾನದಿಂದನೇ ಮೋಕ್ಷವೇ ಹೊರತು ಕರ್ಮದಿಂದ ಮೋಕ್ಷ ಆಗೋಕ್ಕೆ ಸಾಧ್ಯ ಇಲ್ಲ. ಯಾತಕ್ಕೆ ಅಂದರೆ ಕರ್ಮ ಅನ್ನೋದನ್ನು ನಾವು ಮಾಡುವಾಗ ಫಲಾಪೇಕ್ಷೆ ಇಟ್ಕೊಂಡು ಮಾಡೋದರಿಂದ, ಫಲಾಪೇಕ್ಷೆ ಇಲ್ಲದೆ ಕರ್ಮ ಮಾಡಬೇಕು. ಗೀತೆಯಲ್ಲಿ ಅದಕ್ಕೆ ಹೇಳಿರೋದು ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ನೀನು ಕರ್ಮ ಮಾಡಪ್ಪ, ಫಲದ ಬಗ್ಗೆ ನೀನು ಆಸೆ ಇಟ್ಕೋಬೇಡ. ಸರಿಯಾಗಿ ಕರ್ಮ ಮಾಡಿದರೆ ಸರಿಯಾದ ಫಲ ಸಿಕ್ಕೇ ಸಿಗತ್ತೆ. ನಾವು ಆಲದ ಬೀಜ ಬಿತ್ಬಿಟ್ಟು ಮಾವಿನ ಹಣ್ಣು ಸಿಗಲಿಲ್ಲ ಅಂದರೆ ಹೇಗೆ ಸಿಗೋಕ್ಕೆ ಸಾಧ್ಯ? ಮಾಡಿದ್ದುಣ್ಣೋ ಮಹಾರಾಯ. ಏನು ಮಾಡ್ತೀವೋ ಅದನ್ನು ಅನುಭವಿಸ್ತೀವಿ ಹೊರತು ನಾವು ಇಲ್ಲದೇ ಇರೋದನ್ನ ಗ್ರಹಿಸ್ಕೊಳ್ಳೋಕೆ ಯಾವತ್ತೂ ಕೂಡ ಆಗೋದಿಲ್ಲ. ಈಗ ನಾವು ಒಳ್ಳೆ ಮಾನವ ಜನ್ಮ ಪಡ್ಕೊಂಡಿದ್ದೀವಿ ಅಂದರೆ ಹಿಂದಿನ ಜನ್ಮದಲ್ಲಿ ಒಳ್ಳೆ ಕೆಲಸ ಮಾಡಿದ್ದೀವಿ ಅನ್ನೋದು ಗ್ಯಾರಂಟಿ. ಇಲ್ಲದೆ ಹೋದರೆ ಮಾನವ ಜನ್ಮ ಬರ್ತಾ ಇರಲಿಲ್ಲ. ಇದು ಕೊನೆಯ ಜನ್ಮ, ಜ್ಞಾಪಕ ಇಟ್ಕೊಳ್ಳಿ. ಈ ಜನ್ಮ ನಾವು ಹಾಳು ಮಾಡ್ಕೊಂಡ್ಬಿಟ್ರೆ ಮತ್ತೆ ಮೋಕ್ಷಕ್ಕೆ ಸಾಧ್ಯನೇ ಇಲ್ಲ. ಕೇವಲ ಮನುಷ್ಯರು ಮಾತ್ರ ಮೋಕ್ಷ ಪಡೆಯೋದಕ್ಕೆ ಸಾಧ್ಯ. ಪ್ರಾಣಿಗಳಿಗೆ ಅದಕ್ಕೆಲ್ಲ ಮೋಕ್ಷ ಇಲ್ಲ. ಅದು ಮತ್ತೆ ಜನ್ಮ ಎತ್ತಬೇಕಾಗತ್ತೆ. ತದಿಹ ಕೀಟೋವ ಪತಂಗೋವ ದಂಶೋವ ಮಶಕೋವ ಯದ್ಯದ್ಭವಂತಿ ತದಾ ಭವಂತಿ. ಛಾಂದೋಗ್ಯೋಪನಿಷತ್ತಲ್ಲಿ ಅದಕ್ಕೆ ಹೇಳೋದು. ಒಂದು ಸೊಳ್ಳೆಯಾಗಿಯೋ, ಒಂದು ಕ್ರಿಮಿಯಾಗಿಯೋ, ಒಂದು ಕೀಟವಾಗಿಯೋ, ಒಂದು ಹಲ್ಲಿಯಾಗಿಯೋ, ಒಂದು ಜಿರಳೆಯಾಗಿಯೋ, ಒಂದು ತಿಗಣಿಯಾಗಿಯೋ ಬೇರೆಯವರಿಗೆ ಕಷ್ಟ ಕೊಡ್ತೀವಿ ಅಂತ. ಜಂತೂನಾಂ ನರಜನ್ಮ ದುರ್ಲಭಂ ದುರ್ಲಭಂ ತ್ರಯಮೇವೈತ ದೈವಾನುಗ್ರಹ ಕಾರಣಂ ಮನುಷ್ಯತ್ವ ಮುಮುಕ್ಷುತ್ವ ಮಹಾಪುರುಷ ಸಂಶ್ರಯ. ವಿವೇಕ್ ಚೂಡಾಮಣಿ ಮೊದಲು 2 ಶ್ಲೋಕ. ಮನುಷ್ಯನಾಗಿ ಹುಟ್ಟೋದು ಕಷ್ಟ. ಹುಟ್ಟಿದ ಮೇಲೆ ಮೋಕ್ಷ ಸಿಗಬೇಕು ಅನ್ನೋ ಉತ್ಕಟವಾಗಿರೋ ಇಚ್ಛೆ ಸಿಗೋದು ಕಷ್ಟ. ಬರೀ ಪಾಸಿಂಗ್ ನೇಚರ್ ಅಲ್ಲ, ಸ್ಮಶಾನ ವೈರಾಗ್ಯ ಅಲ್ಲ, ಪ್ರಸೂತಿ ವೈರಾಗ್ಯ ಅಲ್ಲ, ಅಭಾವ ವೈರಾಗ್ಯ ಅಲ್ಲ, ನಿಜವಾಗಿರ್ತಕ್ಕಂಥ ವೈರಾಗ್ಯ. ಆವಾಗ ಮಾತ್ರ ಆ ಮೋಕ್ಷ ಎಂಬತಕ್ಕಂಥ ಲಭಿಸುತ್ತೆ. ಮುಚಲ್ರು ಮೋಚನೆ, ಅದು ಧಾತು. ಮುಕ್ತಿ ಯಾವುದರಿಂದ ಮುಕ್ತಿ? ಜನ್ಮಾಂತರದಿಂದ ಮುಕ್ತಿ ಅಷ್ಟೇ. ಯಾವಾಗ ಮತ್ತೊಂದು ಹುಟ್ಟಿಲ್ವೋ ಆವಾಗ ಅವನು ಮುಕ್ತನೇ, ಸರಿ, ಮುಗ್ದೋಯ್ತು. ಅದಕ್ಕೆ ಜೀವನ್ಮುಕ್ತಿ ಅಂತ ಹೇಳ್ತಕ್ಕಂಥದ್ದು. ಆಮೇಲೆ ಬರ್ತೀನಿ, ಅದಕ್ಕೆ ಈಗಲೇ ಬೇಡ. ಸಮ್ಯಕ್ ದರ್ಶನಾತ್ ಕ್ಷಿಪ್ರಮೇವ ಮೋಕ್ಷೋ ಭವತಿ ಇದು ಸರ್ವಶಾಸ್ತ್ರ ನ್ಯಾಯ ಪ್ರಸಿದ್ಧ ಸುನಿಶ್ಚಿತ ಅರ್ಥ. ಗೀತಾಭಾಷ್ಯ 4ನೇ ಅಧ್ಯಾಯ 39ನೇ ಶ್ಲೋಕದ ಮೇಲೆ ಶಂಕರ ಭಾಷ್ಯವನ್ನು ರಂಗನಾಥ ಶರ್ಮರು ಕೋಟ್ ಮಾಡ್ತಾರೆ. ಸಮ್ಯಕ್ ದರ್ಶನದಿಂದ ಶೀಘ್ರವಾಗಿ ಮೋಕ್ಷವಾಗುತ್ತದೆ ಎಂಬುದು ಸರ್ವಶಾಸ್ತ್ರಗಳಿಂದಲೂ ನ್ಯಾಯದಿಂದಲೂ ನಿಶ್ಚಿತವಾದ ಸಿದ್ಧಾಂತ. ನೋಡಿ, ಅದರಲ್ಲಿ ಡೌಟೇ ಇಲ್ಲ. ಸಂಶಯಾತ್ಮ ವಿನಶ್ಯತಿ. ನಾವು ಯಾವತ್ತೂ ಕೂಡ ಸಂದೇಹ ಇಟ್ಕೊಂಡು ಹೋಗಬಾರ್ದು. ಅನುಮಾನಂ ಪೆದ್ದ ರೋಗಂ. ಯಾರಲ್ಲಾದ್ರೂ ಒಂದು ಡೌಟ್ ಶುರುವಾದರೆ ಅದು ಬೆಳೀತಾ ಹೋಗುತ್ತೆ, ಅದು ಕಡಿಮೆನೇ ಆಗಲ್ಲ. ಅದಕ್ಕೆ ಅದು ಅಲ್ಲಿಗಲ್ಲಿಗೆ ಅದನ್ನು ಇತ್ಯರ್ಥ ಮಾಡಿಬಿಡ್ಬೇಕು, ಬೆಳೆಯೋದಕ್ಕೆ ಬಿಡಬಾರ್ದು ಆ ಅನುಮಾನವನ್ನು. ನಿತ್ಯಶ್ಚ ಮೋಕ್ಷ ಸರ್ವಮೋಕ್ಷವಾದಿಭಿ ಅಭ್ಯುಪಗಮ್ಯತೆ. ಈ ಮೋಕ್ಷ ಎಂಬತಕ್ಕಂಥದ್ದು ನಿತ್ಯ. ಆ ದೃಷ್ಟಿಯಿಂದ ಜ್ಞಾನವೇ ಮುಖ್ಯವಾಗಿರ್ತಕ್ಕಂಥದ್ದೇ ಹೊರತು ಕರ್ಮದಿಂದ ಮೋಕ್ಷ ಎಂಬತಕ್ಕಂಥದ್ದು ಆಗೋದಕ್ಕೆ ಸಾಧ್ಯವಿಲ್ಲ. ಹಾಗಿದ್ದರೆ ಜ್ಞಾನೇಂದ್ರ ಯಾರು? ಅದು ಮುಂದಿನ ಪ್ರಶ್ನೆ. ಜ್ಞಾನ ಯಾರಿಗಿರತ್ತೆ? ಜ್ಞಾನೇಂದ್ರ ಯಾರು? ಹೇಗೆ ಅದನ್ನು ಪಡ್ಕೊಳ್ಳೋದು? ಈಶ್ವರನ ಅನುಗ್ರಹ, ತಪಸ್ಸು, ಧ್ಯಾನ, ಅಹಿಂಸ, ಬ್ರಹ್ಮಚರ್ಯ ಜ್ಞಾನಕ್ಕೆ ಸಾಧನಗಳು. ಸ್ಪಷ್ಟವಾಗಿ ಹೇಳ್ತಾನೆ 5 ಸಾಧನೆಗಳಿದೆ ಜ್ಞಾನ ಪಡ್ಕೊಳ್ಳೋದಕ್ಕೆ. ಮೊದಲನೇದು ಈಶ್ವರನ ಅನುಗ್ರಹ. ಈಶ್ವರಾನುಗ್ರಹ ದೇವ ಪುಂಸಾಂ ಅದ್ವೈತ ವಾಸನ. ಅವಧೂತ ಗೀತೆ 1ನೇ ಶ್ಲೋಕ. ಪ್ರಾಯಶಃ ನಿಮಗೆಲ್ಲ ನೆಕ್ಸ್ಟ್ ಇನ್ಸ್ಟಾಲ್ಮೆಂಟ್ ಪ್ರೋಗ್ರಾಮ್ ಲಿಸ್ಟ್ ಬಂದಿದೆ ಅಂತ ಕಾಣುತ್ತೆ. ಗೋಖಲೆ ಇನ್ಸ್ಟಿಟ್ಯೂಟ್ ಕಳಿಸಿರೋದು ನನಗೆ ನೆನ್ನೆ ತಲುಪಿತು.
ಅದರಲ್ಲಿ ಹರಿದಾಸ್ ಭಟ್ಟ ಎಂಬತಕ್ಕಂಥವರು ಯಾವ ಮಂತು ಅಂತ ನನಗೆ ಮರ್ತೋಗಿದೆ, ಅವರು ಅವಧೂತ ಗೀತೆ ಟಚ್ ಮಾಡೋವಾಗ ಮೊದಲನೇ ಶ್ಲೋಕ ಇದು ಹೇಳ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈಶ್ವರಾನುಗ್ರಹ ದೇವ ಪುಂಸಾಂ ಅದ್ವೈತ ವಾಸನ. ಈಶ್ವರನ ಅನುಗ್ರಹ ಇಲ್ಲದೆ ಹೋದರೆ ಅದ್ವೈತದ ಕಡೆಗೆ ವಾಸನ ಬರೋದು ಕೂಡ ಕಷ್ಟ ಆಗತ್ತೆ ಅನ್ನೋ ದೃಷ್ಟಿಯಿಂದ. ಎರಡು ನೋಡಿ, ತಪಸ್ಸು ಮುಖ್ಯವಾಗಿರ್ತಕ್ಕಂಥದ್ದು ಯಾವುದು? ತಪಸ್ಸು, ಜ್ಞಾನಕ್ಕೆ ಸಾಧನ. ಎಷ್ಟು ರೀತಿಯಾಗಿ ತಪಸ್ಸಿದೆ? ಸಾತ್ವಿಕ ತಪಸ್ಸು, ರಾಜಸ ತಪಸ್ಸು, ತಾಮಸ ತಪಸ್ಸು ಅಂತಿರೋ ಹಾಗೇನೆ ಬಾಹ್ಯ ತಪಸ್ಸು, ಆಂತರಿಕ ತಪಸ್ಸು ಎಂಬುದಾಗಿಯೂ ಇದೆ. ಮುಖ್ಯವಾಗಿ ಯಾವಾಗಲೂ ಕೂಡ ಆಂತರಿಕವಾಗಿ ಮನಸ್ಸು ನಿಗ್ರಹ ಇಲ್ಲದೆ ಹೋದರೆ ತಪಸ್ಸು ಮಾಡೋಕ್ಕಾಗಲ್ಲ. ತಪಸಂತಾಪೆ ಅನ್ನೋದೇ ಧಾತು, ದೇಹವನ್ನು ದಂಡಿಸಿಕೊಳ್ಳೋದು ಅನ್ನೋ ದೃಷ್ಟಿಯಿಂದ. ಪರಮೇಶ್ವರನಿಗಿಂತ ದೊಡ್ಡ ತಪಸ್ವಿನ ಎಲ್ಲಿ ಕಾಣಕ್ಕೆ ಸಾಧ್ಯ? ಕುಮಾರಸಂಭವ 3ನೇ ಸರ್ಗದಲ್ಲಿ ಅದ್ಭುತವಾಗಿ ಶಿವನ ತಪಸ್ಸನ್ನು ವರ್ಣನೆ ಮಾಡ್ತಾನೆ ಕಾಳಿದಾಸ. ಮನೋ ನವದ್ವಾರ ನಿಷಿದ್ಧ ವೃತ್ತಿ ಹೃದಯ ವ್ಯವಸ್ಥಾಪ್ಯ ಸಮಾಧಿವಶ್ಯಂ ಯಮಕ್ಷರಂ ಕ್ಷೇತ್ರವಿದೋ ವಿದುಹು ತಮಾತ್ಮಾನಮಾತ್ಮನ್ಯವಲೋಕಯಂತಂ ಸದೇವದಾರುದ್ರಮ ವೇದಿಕಾಯಾಂ ಶಾರ್ದೂಲ ಚರ್ಮ ವ್ಯವಧಾನವತ್ಯಾಂ ಆಸೀನಮಾಸನ್ನ ಶರೀರಪಾತಃ ತ್ರ್ಯಂಬಕಂ ಸಂಯಮಿನಂ ದದರ್ಶ. ಮನ್ಮಥ ಎಂಥ ಶಿವನನ್ನು ಕಂಡ ಅಂದರೆ ದೇವದಾರು ವೃಕ್ಷದ ಕೆಳಗಡೆ ಕಂಡ. ಆ ದೇವದಾರು ವೃಕ್ಷ ಎಲ್ಲಿ ಸಿಗತ್ತೆ ಅಂದರೆ, ಕಾಲ್ಕಾಯಿಂದ ಸಿಮ್ಲಾಗೆ ನೀವು ರೈಲಲ್ಲಿ ಪ್ರಯಾಣ ಮಾಡಿದರೆ 103 ಟನಲ್ ಒಳಗಡೆ ಹೋಗುತ್ತೆ ರೈಲು. ಪ್ಲ್ಯಾಟ್ಫಾರ್ಮ್ ನಂಬರ್ 1 5215 ಟ್ರೈನ್ ನಂಬರ್ ಕಾಲ್ಕಾ. 5:15 ನೀವು ಕೂತ್ಕೊಂಡ್ರೆ 10:11 ಯು ವಿಲ್ ರೀಚ್ ಸಿಮ್ಲಾ ಬೈ ಗೋಯಿಂಗ್ ಥ್ರೂ 103 ಟನಲ್ಸ್. ಅದರಲ್ಲಿ 17ನೇ ಟನಲ್ಲು 53ನೇ ಟನಲ್ಲು ತುಂಬ ದೊಡ್ಡದು. 5 ನಿಮಿಷ ಟನಲ್ ಒಳಗೆ ಹೋಗ್ತಾ ಇರ್ತೀರಿ ನೀವು ಆ ಕತ್ಲೆನಲ್ಲೇ. ಅಲ್ಲಿ ಎಡಗಡೆ ನೋಡಿದ್ರೆ ದೇವದಾರು ವೃಕ್ಷಗಳು ಕಾಣುತ್ತೆ, ಬಲಗಡೆ ನೋಡಿದ್ರೆ ಪಾತಾಳ, ಅಲ್ಲಿ ಎಲ್ಲೋ ನೀರು ಕಾಣುತ್ತೆ ಕೆಳಗಡೆ. ಅಲ್ಲಿ ಇಳಿಸ್ಬಿಟ್ಟು ಟ್ರೈನಿಂದ ಮಕ್ಕಳಿಗೆ ಕುಮಾರಸಂಭವ 3ನೇ ಸರ್ಗ ಪಾಠ ಮಾಡಿದರೆ ಹೇಗಿರುತ್ತೆ? ನನಗೇನಾದರೂ ನಿಜವಾಗ್ಲೂ ಸ್ವಾತಂತ್ರ್ಯ ಕೊಟ್ಬಿಟ್ರೆ ಆಯಾ ಸ್ಪಾಟಿಗೆ ಕರ್ಕೊಂಡೋಗಿ ಪಾಠ ಮಾಡ್ತೀನಿ ಲಿಟ್ರೇಚರ್ನ. ಲಿಟ್ರೇಚರ್ ಈಸ್ ಮೋರ್ ಎನ್ಲಿವಿನಿಂಗ್ ದ್ಯಾನ್ ಎನಿಥಿಂಗ್ ಎಲ್ಸ್. ಹೇಗಿರುತ್ತೆ ನಿಜವಾಗಿ ಲಿಟ್ರರಿ ಸೆನ್ಸಿಬಿಲಿಟಿ ಅಂದರೆ ಆ ಥರ ಇರಬೇಕು. ಭರ್ತೃಹರಿ ಪಾಠ ಮಾಡಬೇಕಾದ್ರೆ ಭರ್ತೃಹರಿ ಗುಹೆ ಮುಂದೆ ಕೂಡಿಸ್ಬಿಟ್ಟು ಪಾಠ ಮಾಡಬೇಕು. ಉಜ್ಜಯಿನಿಂದ ಬನ್ನಿ 15 ಕಿಲೋಮೀಟ್ರ್ ಕರ್ಕೊಂಡು ಹೋಗ್ತೀನಿ ಟಾಂಗಾನಲ್ಲಿ 22 ರೂಪಾಯಿ ಕೊಟ್ಟು. ಅಲ್ಲಿ ಭರ್ತೃಹರಿ ಅವನ ಹ್ಯಾಂಡ್ ರೈಟಿಂಗಲ್ಲಿ ಕೆತ್ತಿರ್ತಕ್ಕಂತಹ ವೈರಾಗ್ಯ ಶತಕ ನೀತಿ ಶತಕವನ್ನು ಅಲ್ಲಿ ಕೂಡಿಸ್ಕೊಂಡು ಪಾಠ ಮಾಡಿದ್ರೆ ಹೇಗಿರುತ್ತೆ? ಮೇಘದೂತ ಉಜ್ಜಯಿನಿಯಿಂದ ಬಿಲಾಸ್ಪುರ್ಗೆ ಕರ್ಕೊಂಡು ಹೋಗ್ಬೇಕು ರೈಲಲ್ಲಿ. ಉಜ್ಜಯಿನಿಯಿಂದ ಭೋಪಾಲಿಂದ ವಿದಿಶಾಯಿಂದ ಸಾಗರಿಂದ ಬಿಲಾಸ್ಪುರ್. ಆ ಕಂಪ್ಲೀಟ್ ರೂಟ್ ಒಂದೊಂದು ಸ್ಟೇಷನಲ್ಲೂ ಇಳಿದುಬಿಟ್ಟು ಆಯಾ ಶ್ಲೋಕ ಪಾಠ ಮಾಡಿ ಮತ್ತೆ ಹತ್ತಿಸ್ಬೇಕು ರೈಲು. ಶಾಕುಂತಲ ಪಾಠ ಮಾಡಬೇಕಾದ್ರೆ ಕೇಸರ ಪುಷ್ಪದ ವರ್ಣನೆ, ದಲ್ ಲೇಕ್ ಮುಂದೆ ಕಾಶ್ಮೀರ್ ಶ್ರೀನಗರ ಕರ್ಕೊಂಡೋಗಿ ಪಾಠ ಮಾಡಬೇಕು. ಬಾಟ್ನಿ ಪೀಪಲ್ಲು ಸಾಮಾನ್ಯವಾಗಿ ದೇ ಗೋ ಫಾರ್ ಕಲೆಕ್ಷನ್ ಆಫ್ ಸ್ಪೆಸಿಮನ್ಸ್. ಸಮ್ ಆಫ್ ದೆಮ್ ದೇ ದೆಮ್ಸೆಲ್ಸ್ ವಿಲ್ ಬಿ ಸ್ಪೆಸಿಮನ್ಸ್. ಸೊ ಆ ದೃಷ್ಟಿಯಿಂದ ಈಶ್ವರನ ಅನುಗ್ರಹ ತುಂಬ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಆ ತಪಸ್ಸಲ್ಲಿ ಶಿವ ಹೇಗೆ ಮಾಡ್ತಾ ಇದ್ದ? ದೇವದಾರು ವೃಕ್ಷದ ಕೆಳಗೆ ಮನೋ ನವದ್ವಾರ ನಿಷಿದ್ಧ ವೃತ್ತಿ, 9 ದ್ವಾರಗಳಿಂದ ಮನಸ್ಸು ಆಚೆ ಹೋಗುತ್ತೆ ನೋಡಿ. ಹೃದಯ ವ್ಯವಸ್ಥಾಪ್ಯ ಸಮಾಧಿವಶ್ಯಂ. ಹೃದಯ ಎಂಬತಕ್ಕಂಥದ್ದು ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥ ಅಂಗ. ಅಂಗುಷ್ಟ ಮಾತ್ರ ಪುರುಷ ಕಠೋಪನಿಷತ್ತಲ್ಲಿ ಬರುತ್ತೆ. ಇಷ್ಟೇ ಹೃದಯದ ಒಳಗಡೆ ಇರತಕ್ಕಂಥ ಜಾಗ. ನೀಲತೋ ಯದ ಮಧ್ಯಸ್ಥ ವಿದ್ಯುಲ್ಲೇಖೇ ವಭಾಸ್ವರ ನೀವಾರ ಶೂಕವತ್ತನ್ವಿ ಪೀತಾಭಾಸ್ವತ್ಯನೂಪಮ ತಸ್ಯ ಶಿಖಾಯ ಮಧ್ಯೆ ಪರಮಾತ್ಮ ವ್ಯವಸ್ಥಿತ ಸಬ್ರಹ್ಮ ಸಶಿವಸ್ಸೇಂದ್ರ ಸೋಕ್ಷರ ಪರಮಸ್ವರಾಟ್. ಇಷ್ಟೇ ಇರ್ತಕ್ಕಂಥದ್ದು ಮಧ್ಯ. ಅಂಗುಷ್ಟ ಮಾತ್ರ ಪುರುಷ ಜ್ಯೋತಿರಿವ ಧೂಮಕಃ. ಕಠೋಪನಿಷತ್ತಲ್ಲೂ ಬರುತ್ತೆ ಆ ಮಾತು. ಯಮ ನಚಿಕೇತನಿಗೆ ಹೇಳ್ತಾನೆ ಆ ಮಾತನ್ನು. ಶಿವ ಅಷ್ಟೆಲ್ಲ ತಪಸ್ ಮಾಡಿ ಒಂದು ಕ್ಷಣಕಾಲ ಆ ತಪಸ್ ಭಂಗ ಆಗೋದಕ್ಕೆ ಏನು ಕಾರಣ ಅಂತ ಒಂದ್ಸಲ ಕಣ್ ತೆಗೆದು ನೋಡ್ದ. ಎದುರುಗಡೆ ಇದ್ದಿದ್ದು ಯಾರು? ಮನ್ಮಥನನ್ನು ಕಳಿಸ್ದವ್ರು ಯಾರು? ಇಂದ್ರ. ಯಾತಿಗೆ ಕಳಿಸ್ದ? ಶಿವನ್ ತಪಸ್ ಭಂಗ ಆಗಬೇಕು. ಯಾಕೆ ಶಿವನ್ ತಪಸ್ ಭಂಗ ಆಗಬೇಕು? ಶಿವ ಪಾರ್ವತಿ ಮದುವೆ ಆಗಬೇಕು. ಯಾಕೆ ಶಿವ ಪಾರ್ವತಿ ಮದುವೆ ಆಗಬೇಕು? ಕುಮಾರಸ್ವಾಮಿ ಹುಟ್ಟಬೇಕು. ನಮ್ಮ CM ಅಲ್ಲ, ಕುಮಾರಸ್ವಾಮಿ ಹುಟ್ಟಬೇಕು. ಕುಮಾರಸ್ವಾಮಿ ಯಾಕೆ ಹುಟ್ಟಬೇಕು? ತಾರಕಾಸುರನ ವಧೆ ಆಗಬೇಕು. ಅದು ಮುಖ್ಯವಾಗಿರೋ ಕಾರಣ ನೋಡಿ. ಅಷ್ಟು ಮುಂದಾಲೋಚನೆ ಇರತಕ್ಕಂಥದ್ದು. ಸೊ ಅದಕ್ಕೆ ಯಾವಾಗಲೂ ಕೂಡ ಗೋಯಿಂಗ್ ಬ್ಯಾಕ್ ವುಡ್ ಬಿ ಆಸ್ ಟೀಡಿಯಸ್ ಆಸ್ ಗೋಯಿಂಗ್ ಫಾರ್ವರ್ಡ್ ಅಂತ ಮ್ಯಾಕ್ಬೆತ್ ಒಂದು ಮಾತು ಬರುತ್ತೆ. ಬೈ ಕಿಲ್ಲಿಂಗ್ ಡಂಕನ್ ಹಿ ಕಾನ್ ಬಿ ಹ್ಯಾಪಿ, ಹಿ ಹ್ಯಾಸ್ ಟು ಕಿಲ್ ದಿ ಗ್ರೂಮ್ಸ್. By killing grooms, he can't be happy. He has to kill Banco. By killing Banco, he cannot avoid the ghost of Banco haunting him. Approach me like a rugged Russian bear, armed rhinoceros or Hirkan tiger, but never show the gory locks at me. Macbeth's address to ghost of Banco. Belena's bridegroom turned himself into a fiendish butcher. That's the tragedy of Macbeth according to A.C. Bradley.
ದ ವೆಲ್ ನೋನ್ ಕ್ರಿಟಿಕ್, ಜಸ್ಟ್ ಆಸ್ ಮಲ್ಲಿನಾಥ ಇಸ್ ಫಾರ್ ಕಾಳಿದಾಸ, A.C. ಬ್ರ್ಯಾಡ್ಲಿ ಇಸ್ ಫಾರ್ ಶೇಕ್ಸ್ಪಿಯರ್. ಅದೇ ಪ್ರಮಾಣ, ಅವ್ರು ಏನು ಹೇಳಿದ್ದಾರೆ ಅನ್ನೋದೇ ಪ್ರಮಾಣ ಅಷ್ಟೇ. ಸೊ ಆ ದೃಷ್ಟಿಯಿಂದ ಮುಖ್ಯವಾಗಿ ಇಲ್ಲಿ ಅಂತಹ ತಪಸ್ಸು ಮಾಡ್ತಾ ಇರ್ತಕ್ಕಂಥ ಶಿವನ ತಪೋಭಂಗ ಆಗೋದಕ್ಕೆ ಮನ್ಮಥ ಕಾಣಿಸ್ಕೊಂಡ. 3ನೇ ಕಣ್ಣು ತೆಗೆದ ಶಿವ. ಕ್ರೋಧಂ ಪ್ರಭೋ ಸಂಹರ ಸಂಹರೇತಿ ಯಾವದ್ಗಿರಕ್ಕೆ ಮೃತಾಂಚರಂತಿ ತಾವತ್ಸವನ್ನಿ ಭವನೇತ್ರ ಜನ್ಮ ಭಸ್ಮಾವಶೇಷಂ ಮದನಂಚಕಾರ. ಮನ್ಮಥ ಸುಟ್ಟು ಬೂದಿಯಾದ. ಆವತ್ತಿಂದ ಅವನಿಗೆ ಅನಂಗ ಅಂತ ಹೆಸರು ಬಂತು. ಮನ್ಮಥನಿಗೆ ಅಮರಕೋಶದಲ್ಲಿ 24 ಪರ್ಯಾಯ ಪದದಲ್ಲಿ 8ನೇ ಪರ್ಯಾಯ ಪದ ಅನಂಗ ಅಂತ. ಮದನಃ ಮನ್ಮಥಃ ಮಾರಃ ಪ್ರದ್ಯುಮ್ನಃ ಮೀನಕೇತನಃ ಕಂದರ್ಪಃ ದರ್ಪಕ ಅನಂಗಃ. ಕಾಮಃ ಪಂಚಶರಃ ಸ್ಮರಃ ಶಂಬರಾರಿಹಿ ಮನಸಿಜ ಕುಸುಮೇಶು ಅನನ್ಯಜ ಪುಷ್ಪದನ್ವಾ ರತಿಪತಿ ಮಕರಧ್ವಜ ಆತ್ಮಭೂಃ ಶೃಂಗಾರಯೋನಿ ಶ್ರೀಪುತ್ರ ಶೂರ್ಪಕಾರಾತಿರಿತ್ಯಪಿ ಅರವಿಂದಮಶೋಕಂಚ ಚೂತಂಚ ನವಮಲ್ಲಿಕ. 24 ಪರ್ಯಾಯ ಪದಗಳು. ಇವತ್ತು ಅಮರಾನೇ ಮರ ಹತ್ಬಿಟ್ಟಿದೆ. ಅದಕ್ಕೆ ನಮ್ಮ ವಿದ್ಯಾರ್ಥಿಗಳಿಗೆ ಕಷ್ಟ ಆಗೋದು ಪರ್ಯಾಯ ಪದ ಬರೀರಿ ಅಂದರೆ. ಹಿಂದೆ ಆದರೆ ಅಮರಕೋಶ ಪೂರ್ತಿ ಬರೆದಿಟ್ಬಿಡೋರು, ನಮಗೆ ಚಾಯ್ಸ್ ಕೊಡೋರು. ಪ್ಲೀಸ್ ವ್ಯಾಲ್ಯೂ ಎನಿ ಒನ್ ಆಫ್ ದ ಫಾಲೋಯಿಂಗ್ ಸಿನಾನಿಮ್ಸ್. ಇದ್ದರು ಆ ತರಹ ಸ್ಟೂಡೆಂಟ್ಸ್ ಎಲ್ಲ. ಆಗ ಈಗಲೂ ಇದ್ದಾರೆ ಒಬ್ಬರೋ ಇಬ್ಬರು. ಆ ದೃಷ್ಟಿಯಿಂದ ತಪಸ್ಸು ನೋಡಿ, ಅಂತಹ ತಪಸ್ಸು ಮಾಡಿದ್ದಕ್ಕೆ ಪಾರ್ವತಿ ರಿಜೆಕ್ಟ್ ಆಗೋದ್ಲು. ಆವಾಗ ಪಾರ್ವತಿಗೇನು ಛಲ ಬಂತು? ಶಿವ ತಪಸ್ಸು ಮಾಡ್ತಾನೆ ಇರೋದು, ನಾನು ತಪಸ್ಸು ಮಾಡ್ತೀನಿ, ಶಿವನಿಗಿಂತ ಘೋರವಾಗಿರೋ ತಪಸ್ಸು ಮಾಡ್ತೀನಿ. ಅದಕ್ಕೆ ಹೇಳೋದು ನಾರಿ ಮುನಿದರೆ ಮಾರಿ ಅಂತ. ಸೊ ಆ ಚಾಲೆಂಜಿಂಗಾಗಿ ತೊಗೊಂಡ್ಬಿಟ್ಲು ಅವಳು. ಆಮೇಲೆ ಏನು ತಪಸ್ಸು ಮಾಡಿದ್ಲು ಪಾರ್ವತಿ? ಪಂಚಾಗ್ನಿ ತಪಸ್ಸು, ಜಲಾಗ್ನಿ ತಪಸ್ಸು ನೋಡಿ. 4 ದಿಕ್ಕಲ್ಲಿ ಬೆಂಕಿ ಹಾಕ್ಕೊಂಡು ಬೇಸಿಗೆ ಮಠ ಮಧ್ಯಾಹ್ನದಲ್ಲಿ ಒಂಟಿ ಕಾಲಲ್ಲಿ ನಿಂತ್ಕೊಂಡು ಮಧ್ಯಾಹ್ನ 12 ಗಂಟೆಗೆ ಕಣ್ಣು ರೆಪ್ಪೆ ಮಿಟಿಕಿಸದೆ ಸೂರ್ಯನನ್ನೇ ನೋಡ್ತಕ್ಕಂಥ ತಪಸ್ಸಿಗೆ ಪಂಚಾಗ್ನಿ ತಪಸ್ಸು ಅಂತ ಹೆಸರು. ಜಲ ತಪಸ್ಸು, ಕೊರಿತಕ್ಕಂಥ ಚಳಿನಲ್ಲಿ ಕುತ್ತಿಗೆ ತನಕ ತಣ್ಣೀರಲ್ಲಿ ಕೂತ್ಕೊಂಡು ಮಾಡ್ತಕ್ಕಂಥ ತಪಸ್ಸು. ಅಂತಹ ಒಳ್ಳೆ ತಪಸ್ಸೆಲ್ಲ ಪಾರ್ವತಿ ಮಾಡಿದ್ಲು. ಪರಮೇಶ್ವರ ಬೇಕು ಅಂತ. ಆಗಿನ ಕಾಲದಲ್ಲಿ ಒಳ್ಳೆ ಗಂಡ ಬೇಕು ಅಂತ ಆ ತರಹ ಮಾಡ್ತಾಯಿದ್ರು. ಈಗ ಒಳ್ಳೆ ಹೆಂಡತಿ ಬೇಕಪ್ಪ ಅಂತ ಆ ರೀತಿ ಮಾಡಬೇಕು ಗಂಡಸರು ತಪಸ್ಸು. ಸೊ ಹಾಗೆ ತಪಸ್ಸು. 3ನೇ ನೋಡಿ ಧ್ಯಾನ. ಮುಖ್ಯವಾಗಿ ಜ್ಞಾನಕ್ಕೆ ಸಾಧನ ಯಾವುದು? ಧ್ಯಾನ. ಧ್ಯೈ ಚಿಂತಾಯಾಮ್ ವಾಚಿ. ಧ್ಯಾನ ಅಂದ್ರೇನು? ಏಕಾಗ್ರತೆ. ಏಕಾಗ್ರತೆ ಇಲ್ಲದೆ ಹೋದ್ರೆ ನೀವು ಧ್ಯಾನ ಮಾಡೋಕ್ಕಾಗಲ್ಲ. ಅದಕ್ಕೆ ಜ್ಞಾನಾತ್ ಧ್ಯಾನಂ ವಿಶಿಷ್ಯತೆ, ಗೀತೆಯಲ್ಲೇ ಬರ್ತಕ್ಕಂಥ ಮಾತು. ಏನು ಧ್ಯಾನ ಮಾಡಬೇಕಾರದು? ಓಂಕಾರ ಜಪ, ಪರಮೋತ್ಕೃಷ್ಟವಾಗಿರ್ತಕ್ಕಂಥದ್ದು. ಅದು ಅಕಾರ ಉಕಾರ ಮಕಾರಗಳು ಸೇರಿದಾಗ ಓಂ ಅಂತ ಆಗತ್ತೆ. ಓಮಿತಿ ಬ್ರಹ್ಮ ಓಮಿತೀದಗಂ ಸರ್ವಂ ಓಮಿತ್ಯೇತದನುಕೃತಿ ಸ್ಮವ ಅಪ್ಯೋಶ್ರಾವಯೇತ್ಯಾಶ್ರಾವಯಂತಿ ಓಮಿತಿ ಸಾಮಾನಿ ಗಾಯಂತಿ ಓಗುಂ ಶೋಮಿತಿ ಶಸ್ತ್ರಾಣಿ ಶಗಂಸಂತಿ ಓಮಿತ್ಯಧ್ವರ್ಯು ಪ್ರತಿಗರಂ ಪ್ರತಿಗೃಣಾತಿ ಓಮಿತಿ ಬ್ರಹ್ಮ ಪ್ರಸೌತಿ. ಈ ರೀತಿಯಾಗಿ ಒಂದು ಅನುವಾಕ ಪೂರ್ತಿ ಓಂಕಾರಕ್ಕೋಸ್ಕರನೇ ಹೊರಟಾಗಿದೆ ತೈತರಿಯ ಉಪನಿಷತ್ತಲ್ಲಿ. ಮೊದಲನೇದು ಓಂ, ಆಮೇಲೆ ನಮಃ. ರುದ್ರಾಧ್ಯಾಯ ಹೇಗೆ ಶುರುವಾಗುತ್ತೆ ನೋಡಿ. ಓಂ ನಮೋ ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಕಾಗ್ನಿ ಕಾಲಾಗ್ನ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ನೋಡಿ, ಓಮಿಂದ ಶುರುವಾಯಿತು, ನಮಃ ಇಂದ ಕೊನೆ ಆಯಿತು. ಓಮಿತ್ಯಗ್ರೇ ವ್ಯಾಹರೇತ್ ನಮ ಇತಿ ಪಶ್ಚಾತ್. ಮೊದಲು ಓಂಕಾರ ಬರಬೇಕು, ಕೊನೆಗೆ ನಮಃ ಇಂದ ಎಂಡಾಗಬೇಕದು. ಅದು ಮುಖ್ಯವಾಗಿರ್ತಕ್ಕಂಥದ್ದು. ಅಕಾರ ಉಕಾರ ಮಕಾರಗಳು ಜಾಗ್ರತ್ ಸ್ವಪ್ನ ಸುಷುಪ್ತಿಯನ್ನು ತೋರಿಸ್ತಕ್ಕಂಥದ್ದು. ಅಕಾರ ಉಕಾರ ಮಕಾರಗಳು ಮಾತೃಸ್ಥಾನ, ಪಿತೃಸ್ಥಾನ, ಗುರುಸ್ಥಾನ ಅನ್ನೋದು 2ನೇ ಇಂಟರ್ಪ್ರಿಟೇಷನ್ ಅಕಾರ ಉಕಾರ ಮಕಾರಕ್ಕೆ. ಸುಧಾಕರ್ ಚತುರ್ವೇದಿಯವರು 47 ಇಂಟರ್ಪ್ರಿಟೇಷನ್ ತೋರಿಸ್ತಾರೆ. ಆ ಅಂದ್ರೇನು, ಊ ಅಂದ್ರೇನು, ಮಾ ಅಂದ್ರೇನು ಅಂತ. ಪ್ರಣವ ವ್ಯಾಹೃತಿಗಳು 1973ನೇ ಇಸ್ವಿ ಮೈಸೂರು ಯೂನಿವರ್ಸಿಟಿಯಿಂದ ಪಬ್ಲಿಷ್ ಆಗಿರೋ ಬುಕ್ಕು. ಈಗ ಅದು ರೀಪ್ರಿಂಟ್ ಆಗಿಲ್ಲ, ಔಟ್ ಆಫ್ ಪ್ರಿಂಟ್. ಅದರಲ್ಲಿ ಟ್ರೇಸ್ ಔಟ್ ಮಾಡ್ತಾರೆ. 43 ಇಂಟರ್ಪ್ರಿಟೇಷನ್ ಕೊಡ್ತಾರೆ. ಆ ಅಂದ್ರೇನು, ಊ ಅಂದ್ರೇನು, ಮಾ ಅಂದ್ರೇನು ಅಂತ. ಸೊ ಆ ದೃಷ್ಟಿಯಿಂದ ಜ್ಞಾನವನ್ನು ನಾವು ಬರ್ಮಾಡ್ಕೋಬೇಕು. ಎಲ್ಲಿಂದ ಬಂದರೂ ಕೂಡ ಬಿಡಬಾರ್ದದು. ಯಾಕೆಂದರೆ ಒಂದು ಸಲ ಹೋಯ್ತು ಅಂದರೆ ಮತ್ತೆ ಆ ಪುಸ್ತಕ ಸಿಗಲ್ಲ. ಅದಕ್ಕೆ ಸಿಕ್ಕಿದಾಗ ಅದನ್ನು ಗ್ರ್ಯಾಬ್ ಮಾಡಿಬಿಡ್ಬೇಕು ಯಾವಾಗಲೂ ಕೂಡ. ಸೊ ಅದಕ್ಕೇ ಹಿಂದೆ ಲೈಬ್ರರಿನೇ ಹತ್ಕೊಂಡು ಉರಿಯೋಕ್ಕೆ ಶುರುವಾದಾಗ ಫಾರಿನ್ ಕಂಟ್ರೀಸಲ್ಲಿ ಸ್ಕಾಲರ್ಸ್ ಏನು ಮಾಡಿದ್ರು ಗೊತ್ತಾ? ಮನೆ ಮಕ್ಕಳ ಬಗ್ಗೆ ಅವ್ರಿಗೆ ಚಿಂತೆ ಇರಲಿಲ್ಲ. ಆ ಲೈಬ್ರರಿಯ ಪುಸ್ತಕಗಳೆಲ್ಲ ಮಕ್ಕಳ ಥರ ಹಿಡ್ಕೊಂಡು ಓಡೋದಂತೆ ಆಚೆಗೆ. ಆ ಪುಸ್ತಕಗಳು ಹೋಗ್ಬಿಡತ್ತಲ್ಲ, ಇನ್ನು ಸಿಗೋದಿಲ್ವಲ್ಲ ಅಂತ. ಅಂತಹ ಪುಸ್ತಕ ಪ್ರೇಮ. ಕೆಲವರಿಗೆ ಎಷ್ಟು ಮಟ್ಟಿಗೆ ಕ್ರೇಜ್ ಇರುತ್ತೆ ಅಂದರೆ ಪುಸ್ತಕ ಯಾವುದನ್ನು ಒಂದು ಒಳ್ಳೆ ಹೊಸ ಪುಸ್ತಕ ನೋಡಿಬಿಟ್ರೆ ಅದು ಕೊಂಡ್ಕೊಂಡ್ಬಿಡ್ಬೇಕು ಇಮಿಡಿಯೇಟಾಗಿ. ಅಲ್ಲಿ ತನಕ ಮನಸ್ಥಿತಿನೇ ಇರೋದಿಲ್ಲ. ಈ ತರಹ ಹುಚ್ಚು వెర్రి వెయ్యి విధాలు ಅಂತ ಹೇಳ್ತಾರೆ తెలుగಲ್ಲಿ. అందరికీ ఒకే తర వెర్రి పట్టలేదండి, ఒక్కొక్కరికి ఒక్కో తర వెర్రి. కొందరికి డబ్బులు వెర్రి, ఇంకొందరికి పుస్తకాలు వెర్రి, ఇంకొందరికి సినిమాలు వెర్రి. సినిమా అంటే ఏమి? సినిమా. డోంట్ కమిట్ సిన్ బై సీయింగ్ సినిమా.
DS ಸುಬ್ರಹ್ಮಣ್ಯ ಅಂತಿದ್ರು, CV ರಾಮನ್ ಸ್ಟೂಡೆಂಟು. ವಸಂತ ನಗರ 13ನೇ ಮೇನ್ ರೋಡ್ 272ನೇ ಡೋರ್ ನಂಬರ್, 32 ವರ್ಷದ ಕೆಳಗೆ ಮಧ್ಯಾಹ್ನ 3 ಗಂಟೆಗೆ ಹೇಳಿದ ಮಾತು. ಡೋಂಟ್ ಕಮಿಟ್ ಸಿನ್ ಬೈ ಸೀಯಿಂಗ್ ಸಿನಿಮಾ, ಇಟ್ ಇಸ್ ಅ ಸಿನ್. ಸ್ಟಾರ್ಸ್ ಸಿನ್ ಟಿಲ್ ಲೇಟ್, ಸಿನ್ ಸ್ಟಾರ್ಸ್ ಸಿನ್ ಟಿಲ್ ಲೇಟ್. ಅವ್ರು ಹೇಳಿದ ಮಾತು ಇರಲಿ. ತಪಸ್ಸು, ಧ್ಯಾನ, ಆಮೇಲೆ ನೋಡಿ ಅಹಿಂಸೆ. ಇನ್ನು ಮುಖ್ಯವಾಗಿರ್ತಕ್ಕಂಥದ್ದು ಯಾವುದು? ಅಹಿಂಸಾ ಪರಮೋ ಧರ್ಮ. ಪೂರ್ತಿ ಮಹಾಭಾರತದ ಸಾರ ಏನಪ್ಪ ಅಂದರೆ ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನಂ. ಬೇರೆಯವ್ರಿಗೆ ಉಪಕಾರ ಮಾಡೋದೇ ಪುಣ್ಯ, ಬೇರೆಯವ್ರಿಗೆ ಅಡ್ಡ ಬರೋದೇ ಪಾಪ. ಎಷ್ಟು ಸುಲಭ ನೋಡಿ. 1,00,000 ಶ್ಲೋಕಗಳ ಮಾತನ್ನು ಅರ್ಧ ಶ್ಲೋಕದಲ್ಲಿ ಹೇಳ್ತೀನಿ ಅಂತ ಹೇಳ್ತಾರೆ ವ್ಯಾಸ ಮಹರ್ಷಿಗಳು. ಶ್ಲೋಕಾರ್ಧೇನ ಪ್ರವಕ್ಷ್ಯಾಮಿ ಯದುಕ್ತಂ ಗ್ರಂಥ ಕೋಟಿಬಿಹಿ. ಮಹಾಭಾರತ ತರಹ ಗ್ರಂಥವೇ ಇಲ್ಲ. ಅಷ್ಟು ದೊಡ್ಡ ಗ್ರಂಥ, ಅಷ್ಟು ವಿಸ್ತಾರವಾಗಿರ್ತಕ್ಕಂಥ ಗ್ರಂಥ ಪ್ರಪಂಚದಲ್ಲೇ ಇನ್ನೊಂದಿಲ್ಲ. ಅದಕ್ಕೆ 5ನೇ ವೇದ ಅಂತ ಮಹಾಭಾರತಕ್ಕೆ ಹೇಳೋದು. ಯದಿಹಾಸ್ತಿ ತದನ್ಯತ್ರ ಎನ್ನೇ ಹಾಸ್ತಿ ನತತ್ ಕ್ವಚಿತ್ ಭಾರತ ಪಂಚಮೋ ವೇದ. ಯಾವುದು ಮಹಾಭಾರತದಲ್ಲಿ ಇದೆಯೋ ಅದು ಬೇರೆ ಕಡೆ ಸಿಗತ್ತೆ, ಯಾವ್ದು ಭಾರತದಲ್ಲೇ ಇಲ್ವೋ ಅದನ್ನೆಲ್ಲೂ ಸಿಗೋದಿಲ್ಲ ಅಂತ. ಆ ದೃಷ್ಟಿಯಿಂದನೇ ಎಷ್ಟು ಜನ ಉಪಕೃತರಾಗಿ ಎಷ್ಟೆಷ್ಟು ಕಾವ್ಯಗಳು ಬರೆದಿದ್ದಾರೆ ಮಹಾಭಾರತದ ಮೇಲೆ. ಒಂದು ಮಹಾಭಾರತ ಅಕ್ಷಯವಾಗಿರ್ತಕ್ಕಂಥ ನಿಧಿ ಅದು. ಈ ಅಹಿಂಸಾ ಅನ್ನೋದಕ್ಕೆ ನೋಡಿ ಮುಖ್ಯವಾಗಿ ಈಗಿನ ಕಾಲಕ್ಕೆ ಅತ್ಯಂತ ಪ್ರಸ್ತುತವಾಗಿರ್ತಕ್ಕಂಥ ವ್ಯಾಲ್ಯೂ ಯಾವುದು ಅಂದರೆ ಅಹಿಂಸೆ. ಯಾಕೆ ನಾವು ಎಲ್ಲ ಕಡೆ ಹಿಂಸೆ ನೋಡ್ತೀವಿ. ಬೆಳಗ್ಗೆ ಎದ್ದರೆ ಪೇಪರ್ ನೋಡಿ, TV ನೋಡಿ, ಏನು ನೋಡಿದ್ರೂ ಕೂಡ ಆಗ್ತಕ್ಕಂಥ ಆಗಬಾರದ ಕೃತ್ಯಗಳು ಅದೇ ಮನಸ್ಸು ಮುಂದೆ ಬರ್ತಾ ಇರುತ್ತೆ. ಹೀಗಿರುವಾಗ ಮನಃಶಾಂತಿ ಬರೋಕ್ಕೆ ಹೇಗೆ ಸಾಧ್ಯ? ಆ ದೃಷ್ಟಿಯಿಂದ ಈ ಅಹಿಂಸೆ ಎಂಬತಕ್ಕಂಥದ್ದನ್ನು ಯಾವತ್ತೂ ಕೂಡ ನಾವು ಮರಿಬಾರದು. ಸತ್ಯ ಮತ್ತು ಅಹಿಂಸೆ ಒಂದೇ ನಾಣ್ಯದ 2 ಮುಖಗಳು ಅಂತ ಅದಕ್ಕೆ ಗಾಂಧೀಜಿ ಹೇಳ್ತಾ ಇದ್ದಿದ್ದು. ಸೊ ಒಂದು ಕಡೆ ಸತ್ಯ, ಒಂದು ಕಡೆ ಅಹಿಂಸೆ. ಪೂತಿನ ಒಂದು ಕಡೆ ಬರೀತಾರೆ, ಹತ್ಯಾಗ್ರಹಕ್ಕೆ ಸತ್ಯಾಗ್ರಹವೇ ಮದ್ದು ಅಂತ. ಎಲ್ಲ ಕಡೆ ಹತ್ಯೆ ಆಗ್ತಾ ಇರುವಾಗ ಸತ್ಯವನ್ನು ಆಗ್ರಹಪೂರ್ವಕವಾಗಿ ಹೇಳಬೇಕು ಅನ್ನೋ ದೃಷ್ಟಿಯಿಂದ. ಏಕೆಂದರೆ 10 ಜನಕ್ಕೆ ಹೇಳಿ 100 ಜನಕ್ಕೆ ಹೇಳಿ ಬೆಳಿಬೇಕು. ಆ ತರಹ ಯಾವಾಗಲೂ ಕೂಡ ನಮ್ಮಲ್ಲಿ ಕೆಟ್ಟ ಮಾತುಗಳು ಸ್ಪ್ರೆಡ್ ಆಗೋಷ್ಟು ಫಾಸ್ಟಾಗಿ ಒಳ್ಳೆ ಮಾತುಗಳಾಗಲ್ಲ. ಅದು ಬಂದಿರತಕ್ಕಂಥ ತೊಂದರೆ. ಒಳ್ಳೆ ಮಾತುಗಳು ರೀಚ್ ಆಗಬೇಕು ಪಬ್ಲಿಕ್ಕಲ್ಲಿ. ಕರೆಕ್ಟಾಗಿರೋದು ಯಾವಾಗ ರೀಚ್ ಆಗುತ್ತೋ ಅವಾಗ ತಪ್ಪಾಗಿರೋದು ಬಿದ್ದೋಗುತ್ತೆ. ಆದರೆ ಯಾರಾದರೂ ಒಬ್ಬರು ಧೈರ್ಯ ಮಾಡಿ ಹೇಳಬೇಕು ಅದನ್ನು ಪಬ್ಲಿಕ್ಕಲ್ಲಿ, ಹೀಗಲ್ಲಪ್ಪ ಹೀಗೆ. ಆವಾಗ 4 ಜನಕ್ಕೆ ಗೊತ್ತಾಗುತ್ತೆ, ಓಹೋ ಹೀಗೋ, ನಾನು ಹಾಗಾದ್ರೆ ಇಷ್ಟು ದಿನ ತಪ್ಪು ಮಾಡ್ತಾ ಇದ್ನ. ನಮಗೆ ಆಶ್ಚರ್ಯ ಆಗುತ್ತೆ. నేను ಹೋಸಲನ್ನು ಹೇಳಿದ್ದೆ, ಇವಾಗಲೂ ಮತ್ತೆ ಹೇಳ್ತೀನಿ. ಯಾರನ್ನಾದರೂ ಕರೆದುಬಿಟ್ಟು ಮುಖ್ಯ ಅತಿಥಿಯಾಗಿ ಬಂದ ಅಂತ ದಯವಿಟ್ಟು ಹೇಳಬೇಡಿಪ್ಪ ಅಂತ ರಂಗಪ್ರಿಯ ಸ್ವಾಮಿಗಳು ಕೊನೆಯ ಸಲ ನಾನು ನೋಡಿದಾಗ ಅವ್ರು ಹೇಳಿದ ಮಾತು. ನೀನಾದರೂ ಇನ್ನು ಮುಂದೆ ಹೇಳಪ್ಪ, ಅತಿಥಿ ಅಂತ ಹೇಳಬೇಡಪ್ಪ, ಅಭ್ಯಾಗತ ಅಂತ ಹೇಳು. ಹೇಳ್ದೆ ಕೇಳದೆ ಮನೆಗೆ ಬರೋರು ಅತಿಥಿಗಳು, ಹೇಳಿಸ್ಕೊಂಡು ಕೇಳಿಸ್ಕೊಂಡು ಪ್ರಯರ್ ಅಪಾಯಿಂಟ್ಮೆಂಟ್ ತೊಗೊಂಡು ಬರೋ ಅಭ್ಯಾಗತ, ಮುಖ್ಯ ಅಭ್ಯಾಗತರಾಗಿ ಬಂದು ಅಂತ ಹಾಕಬೇಕು. ಈಗ ಯಾರಾದರೂ ಆ ಥರ ಪ್ರಿಂಟ್ ಮಾಡಿದರೆ ಅವ್ರದ್ದೇ ತಪ್ಪಿರೋ ಹಾಗೆ ನೋಡುತ್ತೆ ಪ್ರಪಂಚ ಎಲ್ಲ. ಇದೇನ್ರಿ ಇವರು ಅತಿಥಿ ಅನ್ನೋದು ಬಿಟ್ಬಿಟ್ಟು ಅಭ್ಯಾಗತ ಅಂತ ಹಾಕಿದ್ದಾರೆ. ಯಾವುದು ಕರೆಕ್ಟು? ಅಭ್ಯಾಗತ ಕರೆಕ್ಟೇ ಹೊರತು ಅತಿಥಿ ಅಲ್ಲ. ತಿಥಿ ವಾರ ನಕ್ಷತ್ರ ಇಲ್ಲದೆ ಗೇಟ್ ಕ್ರ್ಯಾಶ್ ಮಾಡ್ಕೊಂಡು ಯಾರು ಬರ್ತಾರೋ ಅವನು ಅತಿಥಿ. ಯಸ್ಯ ತಿಥಿ ನವಿದ್ಯತೆ ಸಹ ಅತಿಥಿ. ಆ ದೃಷ್ಟಿಯಿಂದ ಯಾಕೆಂದರೆ ಇಗ್ನೋರೆನ್ಸ್ ಹೇಗೆ ಸ್ಪ್ರೆಡ್ ಆಗಿಬಿಟ್ಟಿದೆ ನಮ್ಮಲ್ಲಿ ಅಂತ ಹೇಳಿದ್ರೆ, ಕರೆಕ್ಟಾಗಿ ಯಾರಾದ್ರು ಹೇಳಿದ್ರೂ ಕೂಡ ನಮ್ಗೆ ಆ ಕಡೆ ಕೂತ್ಕೋತಾ ಇಲ್ಲ ಮನಸ್ಸಲ್ಲಿ. ಇಂಗ್ಲೀಷಲ್ಲಂತೂ ವೆಹಿಕ್ಯುಲರ್ ಟ್ರಾಫಿಕ್ ಹೇಳಿದ್ದೆ ಬ್ಯಾಂಗ್ಳೂರಲ್ಲಿ. ಯಾರು ಹೇಳಿದೆ ವೆಹಿಕಲ್ ಅಂತ? ವೆಹಿಕಲ್. ಇಂಟರ್ಡೆಂಟಲ್ ಫ್ರಿಕೇಟಿವ್ ಲಿಂಗ್ವಿಸ್ಟಿಕ್ಸು, ಸ್ಟೈನಿಸ್ಟಿಕ್ಸು, ಫೋನೆಟಿಕ್ಸ್ ತೆಗೆದು ನೋಡಿ. ಹೌ ಟು ಪ್ರೊನೌನ್ಸ್ ವೆಹಿಕಲ್, VEHICLE ವೆಹಿಕಲ್. ಕೋಮಲ್ ಸಿಂಗ್ ಅಂತ ಒಬ್ಬಳು ನ್ಯೂಸ್ ರೀಡರ್ ಬರ್ತಾ ಇರಲಿಲ್ಲ, ಬ್ಲ್ಯಾಕ್ ಆ್ಯಂಡ್ ವೈಟ್ TV ಬೆಂಗಳೂರಿಗೆ ಬಂದಾಗ ಅವಳೊಬ್ಬಳೇ ಕರೆಕ್ಟಾಗಿ ಪ್ರೊನೌನ್ಸ್ ಮಾಡ್ತಾ ಇದ್ದಿದ್ದು ವೆಹಿಕಲ್, ನಾಟ್ ವೆಹಿಕಲ್. ಎಲ್ಲ ಕಡೆ ಎಂಟರ್ಪ್ರೆನ್ಯೂರ್ ಹೇಳಿದ್ರು, ಆಂಟ್ರಪ್ರೆನ್ಯೂರ್ ನಾಟ್ ಎಂಟರ್ಪ್ರೆನ್ಯೂರ್. ಎನ್ವೆಲಪ್ ಹೇಳಿದ್ದೆ, ಇಟ್ಸ್ ಆನ್ವೆಲಪ್ ನಾಟ್ ಎನ್ವೆಲಪ್. ಸೊ ಎಷ್ಟು ನಾವು ಮಾಡ್ತಾ ಇರ್ತೀವಿ ಅಂತ ಹೇಳಿದರೆ ಅದು ತಪ್ಪು ಅಂತ ಕೂಡ ಗೊತ್ತಿಲ್ಲದೆ ಅದೇ ಸಾಧನೆ ಮಾಡ್ತೀವಿ, ಅದೇ ಕರೆಕ್ಟು ಅಂತ. ಟ್ಯೂಷನ್ ವಿಲ್ ಬಿ ಗಿವನ್ ಹಿಯರ್, TUTION. ಟ್ಯೂಷನ್ ಅನ್ನೋದಕ್ಕೆ ಸ್ಪೆಲ್ಲಿಂಗ್ ಗೊತ್ತಿಲ್ಲವರು ಟ್ಯೂಷನ್ ಹೇಳೋದು. TUITION ಯಾರಿಗೂ ಗೊತ್ತಿಲ್ಲ, ಎಲ್ಲರೂ TUTION ಹೇಳೋದು. ಯಾವುದು ಕರೆಕ್ಟ್ ಸ್ಪೆಲ್ಲಿಂಗು? TUITION ಟ್ಯೂಷನ್ಗೆ. ಈ ಥರದ್ದು ಯಾರೂ ಕೂಡ ಹೇಳಲ್ಲ ಪಬ್ಲಿಕ್ಕಲ್ಲಿ. ನಾನು ರಂಗಪ್ರಿಯ ಮಾತುಗಳಿಗೆ ಬೆಲೆ ಕೊಟ್ಟು ಹೇಳ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ, ನನ್ನ ಜಂಬ ಕೊಚ್ಕೋಬೇಕು ಅಂತಾಗಲಿ ನನ್ನ ಪ್ರತಾಪ ಸೂಚಿಸಬೇಕು ಅಂತಲ್ಲ. ಅವರು ಕೊನೆಯ ಸಲ ನನಗೆ ಹೇಳಿದ ಆದೇಶವನ್ನು ನಾನು ಪರಿಪಾಲನೆ ಮಾಡ್ತಾ ಇದ್ದೇನೆ ಅಷ್ಟೇ. ಆ ದೃಷ್ಟಿಯಿಂದ ಅಹಿಂಸಾ, ಆಮೇಲೆ ಬ್ರಹ್ಮಚರ್ಯ ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು. ಈ ಬ್ರಹ್ಮಚರ್ಯ ಎಂಬತಕ್ಕಂಥದ್ದು ಜೀವನದಲ್ಲಿ ಇಷ್ಟೂ ಕೂಡ ಜ್ಞಾನ ಸಾಧನಗಳು. ನೋಡಿ, ಪರಮಾತ್ಮನಃ ವಿದ್ಯಾ ಬ್ರಹ್ಮವಿದ್ಯಾ, ಬ್ರಹ್ಮಣ ವಾಗ್ ಚೇತನಃ ಉಕ್ತಿ ಬ್ರಹ್ಮವಿದ್ಯಾ. ಯಾವುದು ಬ್ರಹ್ಮ ಅಂದರೆ ಪರಮಾತ್ಮ,
ಆತನ ವಿಷಯವೇ ಬ್ರಹ್ಮವಿದ್ಯೆ. ಜ್ಞಾನಂ ಶಾಸ್ತ್ರೋಕ್ತ ಪದಾರ್ಥಾನಾಂ ಪರಿಜ್ಞಾನಂ ವಿಜ್ಞಾನಂ ಜ್ಞಾತಾನಾಂ ಅನುಭವಕರಣಂ. ಎಷ್ಟು ಚೆನ್ನಾಗಿದೆ ನೋಡಿ ಈ ಮಾತು. ಗೀತಾ ಭಾಷ್ಯ 6ನೇ ಅಧ್ಯಾಯ 8ನೇ ಶ್ಲೋಕದ ಮೇಲೆ ಶಂಕರ ಭಾಷ್ಯವನ್ನು ರಂಗನಾಥ ಶರ್ಮರು ಕೋಟ್ ಮಾಡ್ತಾ ಇದ್ದಾರೆ. ಜ್ಞಾನ ಎಂದರೆ ಶಾಸ್ತ್ರೋಕ್ತ ವಿಷಯಗಳ ಜ್ಞಾನ, ವಿಜ್ಞಾನ ಎಂದರೆ ಶಾಸ್ತ್ರದಿಂದ ತಿಳಿದ ವಿಷಯಗಳನ್ನು ಅನುಭವಕ್ಕೆ ತಂದುಕೊಳ್ಳುವುದು. ನಾವು ಸಾಮಾನ್ಯ ವಿಜ್ಞಾನ ಅಂದ್ರೇನೋ ಸೈನ್ಸ್ ಅಂತ ಇಂಟರ್ಪ್ರಿಟ್ ಮಾಡಿಬಿಡ್ತೀವಿ. ಸೊ ವಿಜ್ಞಾನ ಅಂದರೆ ಆತ್ಮಜ್ಞಾನ ಅಂತಲೂ ಒಂದು ಅರ್ಥ ಇದೆ. ವಿಶಿಷ್ಟಂ ಜ್ಞಾನಂ ವಿಜ್ಞಾನಂ ಆ ರೀತಿಯಾಗಿ ಇಂಟರ್ಪ್ರಿಟ್ ಮಾಡಿದರೆ ಆತ್ಮಜ್ಞಾನಕ್ಕೇ ವಿಜ್ಞಾನ ಅಂತ ಹೇಳ್ತಕ್ಕಂಥದ್ದು. ತತ್ವಜ್ಞಾನಂ ವೇದಾಂತವಾಕ್ಯೇಭ್ಯ ಏವ ಭವತಿ ಜ್ಞಾನಂಚ ಪರಾತ್ಮಭಾವ ನಿವೃತ್ತಿ. ದೇಹದಲ್ಲಿ ಇರತಕ್ಕಂಥ ಅಭಿಮಾನ ಹೋದರೆ ಆತ್ಮನಲ್ಲಿ ಅಭಿಮಾನ ಜಾಗೃತವಾಗುತ್ತದೆ. ಸ್ಪಷ್ಟವಾದ ಮಾತು. ನಮಗೆಲ್ಲ ದೇಹಾಭಿಮಾನನೇ ತುಂಬಿಕೊಂಡಿದೆ ನೋಡಿ. ನಾನು ಅಂದರೆ ದೇಹ ಅಂತಲೇ ಪ್ರತಿಯೊಬ್ಬರು ಮಾಡೋದು. ನಾನು ಮಾಡ್ತೀನಿ, ನಾನು ಚೆನ್ನಾಗಿದ್ದೀನಿ, ನಾನು ಓಡ್ತಾ ಇದ್ದೀನಿ, ನಾನು ನಗ್ತಾ ಇದ್ದೀನಿ. ಯಾರು ನಾನು ಅಂದರೆ ಕೋಹಂ ಕಸ್ತ್ವಂ ಕುತ ಆಯಾತಃ ಕಾತೆ ಕಾಂತ ಕಸ್ತೆ ಪುತ್ರ ಸಂಸಾರೋಯಂ ಅತೀವ ವಿಚಿತ್ರ ಕಸ್ಯತ್ವಂ ಕಹ ಕುತ ಆಯಾತಃ ತತ್ವಂ ಚಿಂತೆಯ ಯದಿದಂ ಭ್ರಾತಃ. ಭಜಗೋವಿಂದ ಸ್ತೋತ್ರ ಎಷ್ಟು ಸಿಂಪಲಾಗಿ ಹೇಳಿಬಿಟ್ಟಿದ್ದಾರೆ ನೋಡಿ ಶಂಕರಾಚಾರ್ಯರು. ಕಾತೆ ಕಾಂತ ಕಸ್ತೆ ಪುತ್ರಪ್ಪ. ಯಾರಪ್ಪ ನಿನ್ನ ಹೆಂಡ್ತಿ, ಯಾರು ನಿನ್ನ ಮಕ್ಕಳು? ಸಂಸಾರೋಯಂ ಅತೀವ ವಿಚಿತ್ರ. ಇದು ಅತ್ಯಂತ ವಿಚಿತ್ರವಾಗಿರ್ತಕ್ಕಂಥ ಒಂದು ಸನ್ನಿವೇಶ. ಆ ದೃಷ್ಟಿಯಿಂದ ಮುಖ್ಯವಾಗಿ ನಾವು ಗಮನ ಕೊಡಬೇಕಾಗಿರೋದು ಶಾಶ್ವತವಾಗಿರೋದ್ರ ಕಡೆಗೆ ಹೊರತು ಅಶಾಶ್ವತವಾಗಿರೋ ದೇಹದ ಕಡೆಗಲ್ಲ. ದೇಹ ಅಂದರೆ ದಹ್ಯತೆ ಐತಿ ದೇಹ, ತೊಗೊಂಡೋಗಿ ಸುಡೋದಕ್ಕೆ ಲಾಯಕ್ಕಾಗಿರೋ ದೇಹ. ಅಂಥದಕ್ಕೆ ಏನೆಲ್ಲ ಅಭಿಮಾನ ಇಟ್ಕೊಂಡು ಮಾಡ್ಕೋತೀವಿ ನೋಡಿ ದೇಹಕ್ಕೆ. ಇನ್ನು ಶರೀರ ಅಂತ ಹೇಳ್ತೀರಾ, ಶೀರ್ಯತೆ ಐತಿ ಶರೀರಂ. ಯಾವುದು ಕುಗ್ಗತ್ತೋ ಅದು ಶರೀರ. ಒಂದೇ ತರಹ ಶರೀರ ಇರೋಕ್ಕೆ ಸಾಧ್ಯವೇ ಇಲ್ಲ. ಈಗ ಈ ಉಪನ್ಯಾಸ ಶುರು ಮಾಡಿರ್ತಕ್ಕಂಥ ನಾನಲ್ಲ. ಏಕೆಂದರೆ ನನ್ನ ದೇಹಕ್ಕೆ 1 ಗಂಟೆ 11 ನಿಮಿಷ ವಯಸ್ಸಾಗೋಯ್ತು ಈ ಉಪನ್ಯಾಸ ಶುರು ಮಾಡೋದ್ರಿಂದ ಇಲ್ಲಿವರೆಗೂ. ಆ ದೃಷ್ಟಿಯಿಂದ ನಾನು ಒಪ್ಪಲಿ ಬಿಡಲಿ 1 ಗಂಟೆ 11 ನಿಮಿಷ ನಾನು ಮುದುಕ ಆಗಿದ್ದೀನೋ ಇಲ್ವೋ ದೇಹ ದೃಷ್ಟಿಯಿಂದ. ಅದು ಪಾರಮಾರ್ಥಿಕವಾಗಿರ್ತಕ್ಕಂಥ ವಿಷಯ ಅದು. ಅದಕ್ಕೆ ಒಂದು ಮಾತು ಹೇಳ್ತಾ ಇದ್ರು ರಂಗಪ್ರಿಯ ಸ್ವಾಮಿಗಳು, ಬಾಡಿ ಈಸ್ ಲೈಕ್ ಎ ಲೀಕಿ ಬಕೆಟ್, ಡೋಂಟ್ ಎವರ್ ಟ್ರಸ್ಟ್ ದಿಸ್ ಬಕೆಟ್ ಅಂತ. ತೂತು ಬಿದ್ದಿರ್ತಕ್ಕಂಥ ಮಡಿಕೆನಲ್ಲಿ ನೀರು ಜಿನಿಗಿ 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 ಯಾವಾಗ ಪೂರ್ತಿ ಬರಿದಾಗ ಬಿದ್ದೋಗುತ್ತೋ ಆ ಥರ ಆಯುಸ್ಸು ಅನ್ನೋ ಕಣ್ಣುಗಳು ದೇಹ ಅನ್ನೋ ಬಕೆಟಿಂದ ಆಚೆ ಹೋಗ್ತಾ ಇದೆ ಪ್ರತಿ ಕ್ಷಣವೂ ಕೂಡ. ಹೀಗಿದ್ದರೂ ಕೂಡ ನಾವು ಏನು ಮೋಹ ಇಟ್ಕೊಂಡು ಮಾತಾಡ್ತೀವಿ ನೋಡಿ, ನಾನು ಮಾಡ್ತೀನಿ ಅಂತ. ಅದಕ್ಕೆ ಹೇಳ್ತಾರೆ, ಮನೋಬುದ್ಧಿ ಅಹಂಕಾರ ಚಿತ್ತಾನಿ ನಾಹಂ ನ ಕರ್ಣನ್ನ ಜಿಹ್ವಾ ನ ಚ ಘ್ರಾಣ ನೇತ್ರೆ ಶಿವೋಹಂ ಶಿವೋಹಂ. ಯಾರಪ್ಪ ನಾನು? ಮನಸ್ಸ, ಬುದ್ಧಿನ, ಚಿತ್ತಾನ, ಅಹಂಕಾರನ ಇದು ಯಾವುದು ನಾನಲ್ಲ. ಶಿವೋಹಂ ಶಿವೋಹಂ, ನಾನು ಕೇವಲ ಶಿವಸ್ವರೂಪ. ಶಿವಂ ಭಜಂತಿ ಯೇ ನರಾಹ ಶಿವಂ ವ್ರಜಂತಿ ತೇ ನರಾಹ ಶಿವಂ ನ ಭಜಂತಿ ಯೇ ನರಾಹ ಶವಂ ಭವಂತಿ ತೇ ನರಾಹ. ಶಿವನನ್ನು ಭಜನೆ ಮಾಡೋರು ಶಿವ ಆಗ್ತಾರೆ, ಶಿವನನ್ನು ಭಜನೆ ಮಾಡದೇ ಇರೋರು ಶವ ಆಗ್ತಾರೆ. ಶಿವ ಶವ ಅಷ್ಟೇ ವ್ಯತ್ಯಾಸ. ಚಿತೆ ಚಿಂತೆಗಿರೋ ಹಾಗೆ. ಚಿತೆಗೂ ಚಿಂತೆಗೂ 0 ಮಾತ್ರ ವ್ಯತ್ಯಾಸ. ಚಿತೆ ಸತ್ತ ಮೇಲೆ ನಮ್ಮನ್ನು ಸುಟ್ಟರೆ ಚಿಂತೆ ಬದುಕಿರುವಾಗಲೇ ಸುಟ್ಟಾಕ್ಬಿಡುತ್ತೆ. ಚಿತಾಯಾಶ್ಚ ಚಿಂತಾಯಾಶ್ಚ ಬಿಂದು ಮಾತ್ರ ವಿಶೇಷತಃ ಚಿತಾದಹತಿ ನಿರ್ಜೀವಂ ಚಿಂತಾದಹತಿ ಜೀವಿನಂ. ಅದಕ್ಕೆ ಮಾತು ಬಂದಿರೋದು. ಮುಖ್ಯವಾಗಿ ಇಲ್ಲಿ ಅದಕ್ಕೆ ಹೇಳ್ತಾರೆ ನೋಡಿ, ಈ ಮೋಕ್ಷಕ್ಕೆ ಕಾರಣ ಯಾವುದಪ್ಪ ಅಂದರೆ ಜ್ಞಾನ, ಕರ್ಮವಲ್ಲ. ಯಾತಿ ಕರ್ಮ ಅಲ್ಲ ಅಂತ ಹೇಳಿದ್ರೆ, ಚಿತ್ತಸ್ಯ ಶುದ್ಧಯೇ ಕರ್ಮ ನತು ವಸ್ತೂಪಲಬ್ಧಯೇ. ನೀನು ನಿಷ್ಕಾಮ ಕರ್ಮ ಮಾಡಿದರೆ ಅದಂಥ ಜ್ಞಾನ, ಜ್ಞಾನದಿಂದ ಮೋಕ್ಷ. ಸಹಕಾರಿ ಕಾರಣ ಆಗ್ಬೋದೇ ಹೊರತು ಕರ್ಮ ಸಾಕ್ಷಾತ್ ಕಾರಣ ಆಗೋಕ್ಕೆ ಸಾಧ್ಯ ಇಲ್ಲ ಮೋಕ್ಷಕ್ಕೆ. ನಹಿ ಶ್ರುತಿಶತೇನಾಪಿ ಅಗ್ನಿ ಶೀತಃ ಇತಿ ಅಭ್ಯುಪಗಂತಂ ಶಕ್ಯತೆ. 100 ವೇದವಾಕ್ಯ ಬಂದು ಬೆಂಕಿ ತಣ್ಣಗಿದೆ ತಣ್ಣಗಿದೆ ಅಂದರೆ ನೀನು ಹೇಗೆ ಒಪ್ಪಕ್ಕಾಗಲ್ವೋ, ಅದೇ ರೀತಿ ಕೇವಲ ಕರ್ಮದಿಂದ ಮೋಕ್ಷ ಎಂಬತಕ್ಕಂಥದ್ದು ಒಪ್ಪೋದಕ್ಕಾಗೋದಿಲ್ಲ. ಸ್ವಲ್ಪ ಜ್ಞಾನ ಜಾಸ್ತಿ ಕರ್ಮ, ಜಾಸ್ತಿ ಜ್ಞಾನ ಸ್ವಲ್ಪ ಕರ್ಮ, ಎರಡೂ ಸಮಸಮುಚ್ಚಯ. ಯಾವುದರಿಂದಲೂ ಸಾಧ್ಯ ಇಲ್ಲ. ಜ್ಞಾನದಿಂದಲೇ ಮೋಕ್ಷ ಅನ್ನೋದನ್ನು ಸತ್ಯಂ ಜ್ಞಾನಮನಂತಂ ಬ್ರಹ್ಮ ತೈತರಿಯ ಉಪನಿಷತ್ತಿನ ವಾಕ್ಯದ ಮೇಲೆ ಶಂಕರಾಚಾರ್ಯ ಭಾಷ್ಯದಲ್ಲಿ ಸ್ಪಷ್ಟವಾಗಿ ವರ್ಣನೆ ಮಾಡ್ತಾರೆ. ಯದ್ರೂಪೇಣ ಯನ್ನಿಶ್ಚಿತಂ ತತ್ತದ್ರೂಪನ್ನ ವ್ಯಭಿಚರತೀತಿ ಸತ್ಯಂ ತ್ರಿಕಾಲಾಬಾಧ್ಯತ್ವಂ ಸತ್ಯತ್ವಂ ಕಾಲತ್ರಯಪಿ ಅಬಾಧ್ಯಮಾನತ್ವಾತ್ ಯದ್ರೂಪೇಣ ಯನ್ನಿಶ್ಚಿತಂ ತತ್ತದ್ರೂಪಂ ವ್ಯಭಿಚರತೀತಿ ಅನೃತಂ. ಯಾವುದು ಸುಳ್ಳು, ಯಾವುದು ಸತ್ಯ? ಭೂತ ಭವಿಷ್ಯದ ವರ್ತಮಾನ ಕಾಲದಲ್ಲಿ ಒಂದೇ ತರಹ ಯಾವುದಿರುತ್ತೋ ಅದು ಮಾತ್ರ ಸತ್ಯ. ಇನ್ನು ಮಿಕ್ಕಿದೆಲ್ಲವೂ ಕೂಡ ಸುಳ್ಳೆ. ಆ ದೃಷ್ಟಿಯಿಂದನೇ ಮುಖ್ಯವಾಗಿ ಯಾವಾಗಲೂ ಕೂಡ ಸತ್ಯಾನ್ವೇಷಣೆಗೆ ಆಗಬೇಕು ನಾವು.
ಅದು ಹೊರತು ತೋರಿಕೆ ಬಲೆಗೆ ಬೀಳಬಾರ್ದು. ಯಾವತ್ತೂ ಕೂಡ ನಿತ್ಯ ವಸ್ತು ಯಾವುದು, ಅನಿತ್ಯ ವಸ್ತು ಯಾವುದು, ಶಾಶ್ವತ ಯಾವುದು, ಅಶಾಶ್ವತ ಯಾವುದು, ಗ್ರಾಹ್ಯ ಯಾವುದು, ತ್ಯಾಜ್ಯ ಯಾವುದು, ಸ್ವೀಕಾರ್ಯ ಯಾವುದು, ಬಿಡಬೇಕಾಗಿರೋದು ಯಾವುದು ಅನ್ನೋದನ್ನು ನಾವು ಮನದಟ್ಟು ಮಾಡ್ಕೋಬೇಕು. ಯೋ ಧ್ರುವಾಣಿ ಪರಿತ್ಯಜ್ಯ, ಯಾರು ನಿತ್ಯ ವಸ್ತುವನ್ನು ಮರೆತು ಅಧ್ರುವಾಣಿ ನಿಷೇವ್ಯತೆ, ಅನಿತ್ಯ ವಸ್ತುವಿಗಿಂತ ಓಡೋಗ್ತಾರೋ ಧ್ರುವಾಣಿ ತಸ್ಯ ನಶ್ಯಂತಿ. ನಿತ್ಯ ವಸ್ತು ಅವರು ಹೋಗಲಿಲ್ಲ, ಸಿಗಲಿಲ್ಲ, ಅನಿತ್ಯ ಹೇಗಿದ್ರೂ ಸಿಗಲಿಲ್ಲ, ಇದು ಇಲ್ಲ ಅದು ಇಲ್ಲ ಅಂತ ಆಗ್ಬಿಡುತ್ತೆ. ಇತೋ ಭ್ರಷ್ಟ ತಥೋ ಭ್ರಷ್ಟ ಅಂತ ಆಗ್ಬಿಡುತ್ತೆ ಗತಿ. ಅದಕ್ಕೇ ಮಿಲ್ಟನ್ ಆರ್ಯೋಪ್ಯಾಜಿಟಿಕನಲ್ಲಿ ಹೇಳ್ತಾನೆ, ಇಫ್ ಐ ಹ್ಯಾಡ್ ಸರ್ವ್ಡ್ ಗಾಡ್ ವಿತ್ ಹಾಫ್ ದ ಝೀಲ್ ಆಸ್ ಐ ಸರ್ವ್ಡ್ ಮೈ ಕಿಂಗ್, ಹಿ ವುಡ್ ನಾಟ್ ಹ್ಯಾವ್ ಲೆಟ್ ಮಿ ಡೌನ್ ಇನ್ ಮೈ ಕ್ರೈಸಿಸ್ ಅಂತ. ಅನ್ಯಾಯವಾಗಿ ಭಗವಂತನ ಸೇವೆ ಮಾಡೋದ್ಬಿಟ್ಟು ದೊರೆ ಸೇವೆ ಮಾಡೋದ್ರಲ್ಲೇ ಕಾಲ ಕಳೆದುಬಿಟ್ಟೆ. ಅದಕ್ಕೆ ಕೊನೆ ಕಾಲಕ್ಕೆ 2 ಕಣ್ಣು ಕುರುಡಾಗ್ಬಿಟ್ಟು ಆ ಇಬ್ಬರು ಹೆಣ್ಣು ಮಕ್ಕಳಿಗೆ ನನ್ನ ಪೊಯಿಟ್ರಿ ಎಲ್ಲ ಗೋಳೈಕೊಂಡು ಡಿಕ್ಟೇಟ್ ಮಾಡೋ ಪರಿಸ್ಥಿತಿಗೆ ನಾನು ಬಂದಂಗಾಯಿತು ಅಂತ. ಆ ದೃಷ್ಟಿಯಿಂದ ಬೇರೆಯವ್ರ ಕಡೆ ಡಿಕ್ಟೇಟ್ ಮಾಡಿ ಬರ್ಸೋದು ಭಾಳ ಕಷ್ಟ ಪೊಯೆಟ್ಸ್ಗೆ. ಅವ್ರು ಬರ್ಕೊಂಡು ಹೋಗ್ಬಿಡ್ಬೋದು, ಆದರೆ ಬೇರೆಯವ್ರಿಗೆ ಹೇಳೋವಾಗ ಮತ್ತೆ ವೆರಿಫೈ ಮಾಡಬೇಕಾಗತ್ತೆ, ಅವ್ರು ಸರಿಯಾಗಿ ಬರೆದ್ರೋ ಇಲ್ವೋ, ಕಣ್ಣೇ ಕಾಣಿಸ್ತಾ ಹೋದ್ರೆ ಏನು ವೆರಿಫೈ ಮಾಡೋದು. ಸೊ ಆ ದೃಷ್ಟಿಯಿಂದ ಯಾವಾಗಲೂ ಕೂಡ ದ ಬೆಸ್ಟ್ ಥಿಂಗ್ ಏನು ಅಂದರೆ ಅದು ಸ್ಪಾಂಟೇನಿಯಸ್ ಆಗಿ ಬಂದುಬಿಡ್ಬೇಕು ಪೊಯಿಟ್ರಿ. ಇಲ್ಲದೆ ಹೋದರೆ ಬರೀಬಾರ್ದು. ಎಲ್ಲ ಕಾಲದಲ್ಲೂ ಹಂಗೆ ಬರಲ್ಲ ಆ ಪೊಯಿಟ್ರಿ ಅನ್ನೋದು. ನನಗೆ ಗೊತ್ತಿರ್ತಕ್ಕಂಥ ಒಬ್ಬರು ಪೊಯಿಟ್ ಇದ್ದಾರೆ, ಅಭಿರಾಜ ರಾಜೇಂದ್ರ ಮಿಶ್ರಾ ಅಂತ. ನೀವು ಅವ್ರನ್ನ ನೋಡ್ಬೋದು. 6ನೇ ತಾರೀಕು ಜುಲೈ ಇಸ್ಕಾನ್ಗೆ 9 ಗಂಟೆಗೆ ಬಂದರೆ ಅವ್ರು ಮಾತಾಡ್ತಾರೆ. ರಾತ್ರಿ 2:11ಕ್ಕೆ ಬರೆಯೋಕ್ಕೆ ಶುರು ಮಾಡ್ತಾರೆ. ಬೆಳಗ್ಗೆ 4:11ಕ್ಕೆ 1 ಶತಕ ಕಂಪ್ಲೀಟ್ ಆಗುತ್ತೆ. 100 ಶ್ಲೋಕ ಬರೆದುಬಿಡ್ತಾರೆ. ಆ ಟೈಮಲ್ಲೇ ಅವ್ರಿಗೆ ಇನ್ಸ್ಪಿರೇಷನ್ ಬರೋದು, ಕೂತ್ಕೊಂಡು ಬರ್ದಾಕ್ಬಿಡ್ತಾರೆ. ಹಾಗೆ ಒಂದು 25 ವರ್ಷದಿಂದ ಅವ್ರು ಕಳಿಸಿರೋ ಪೊಯಿಟ್ರಿಯೆಲ್ಲ ನನಗೆ ಕಳಿಸ್ತಾ ಇದ್ದಾರೆ. ನಾನು ತಮಾಷೆಗೆ ಅದೇ ಟೈಮಲ್ಲೇ ಅದಕ್ಕೆ ಕ್ರಿಟಿಕಲ್ ರಿಮಾರ್ಕ್ಸ್ ಮಾಡಿ ಅವ್ರಿಗೆ ವಾಪಸ್ ಕಳಿಸ್ತಾ ಇದ್ದೀನಿ. ನಡೀತಾ ಇದೆ 25 ವರ್ಷದಿಂದ, ಇರಲಿ. ಸೊ ಯಾತಕ್ಕೆ ಹೇಳ್ತೀನಿ ಅಂತ ಹೇಳಿದರೆ, ಕೆಲವರಿಗೆ ಒಂದೊಂದು ಮೊಮೆಂಟಲ್ಲಿ ಇನ್ಸ್ಪಿರೇಷನ್ ಬರುತ್ತೆ, ಯಾವಾಗಲೂ ಬರೋದಿಲ್ಲ ಅದು. ಯಾವಾಗ ಯಾವ ಟೈಮಿಗೆ ಏನು ಥಾಟ್ ಬರುತ್ತೋ ಅದನ್ನು ರೆಕಾರ್ಡ್ ಮಾಡಿ ಬರ್ಕೋಬೇಕದು. ಆಮೇಲೆ ಮತ್ತೆ ಆ ಥಾಟ್ ಬರಲ್ಲ, ಹೋಗ್ಬಿಡುತ್ತದು. ಅದಕ್ಕೆ ಯಾವಾಗಲೂ ದೇ ಆರ್ ದ ಗೋಲ್ಡನ್ ಮೊಮೆಂಟ್ಸ್. ಇದ್ದಕ್ಕಿದ್ದಕ್ಕೆ ಕೆಲವು ಸಲ 2:00 ಎಚ್ಚರ ಆಗುತ್ತೆ, ಯಾವತ್ತೂ ಹೇಳ್ದೇ ಇರತಕ್ಕಂಥವ್ರು. ನನಗೆ ಶ್ರೀಧರ ಸ್ವಾಮಿಗಳದ್ದು ಒಂದು ಪುಸ್ತಕ ಕೊಟ್ಟಿದ್ದರು, ಧರ್ಮ ಜಾಗೃತಿ, ಅದನ್ನು ಭಾಷಾಂತರ ಮಾಡಿ ಅಂತ, ಶ್ರೀಧರಾಶ್ರಮದಿಂದ. ನಾನು ಯಾವತ್ತೂ 2:30 ಗಂಟೆಗೆ ಎದ್ದವನೇ ಅಲ್ಲ. ಆವತ್ತು ಇದ್ದಕ್ಕಿದ್ದಂಗೆ ಎಚ್ಚರ ಆಗೋಯ್ತು. 2:30ಯಿಂದ 7:30 ತನಕ 5 ಗಂಟೆ ಬರೆದು ಮುಗಿಸ್ಬಿಟ್ಟೆ. ವಾಟ್ ಸ್ಟ್ರೆಚ್ 74 ಪುಟ. ಯಾಕೆ ಹೇಳಿದೆ ಅಂದರೆ, ಅದು ಅವ್ರು ಬರ್ಸ್ಕೊಂಡಿದ್ದೇ ಹೊರತು ನಾನು ಬರೆದಿದ್ದಲ್ಲ. ಇಲ್ಲದೆ ನನ್ನ ಕೈಯಲ್ಲಿ ಬರೆಯೋಕ್ಕೆ ಆಗ್ತಾ ಇರಲಿಲ್ಲ. ಯಾವತ್ತೂ 2:30 ಗೆದ್ದವನೂ ಅಲ್ಲ, 5 ಗಂಟೆ ಕಂಟಿನ್ಯೂಸ್ ಆಗಿ ಬರೆದವನೂ ಅಲ್ಲ. ಆವತ್ತು ಆಗೋಯ್ತು ನೋಡಿ. ಏನೋ ಅವರ ಅನುಗ್ರಹ ಇತ್ತು ಅಂತ ಕಾಣುತ್ತೆ, ಅವ್ರು ಬರೆಸ್ಕೊಂಡಿದ್ದಾರೆ. ಯಾತಕ್ಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಮುಖ್ಯವಾಗಿ ಈ ಜ್ಞಾನ ಎಂಬತಕ್ಕಂಥದ್ದು ಅಜ್ಞಾನ ನಿವಾರಣೆಯಿಂದ ಬರ್ತಕ್ಕಂಥದ್ದೇ ಹೊರತು ಜ್ಞಾನ ಅನ್ನೋದು ಯಾವತ್ತೂ ಇರತಕ್ಕಂಥದ್ದು. ಕರ್ಮ ಹಾಗಿದ್ರೆ ಯಾಕೆ ಮಾಡಬೇಕು ಅಂತ ಪ್ರಶ್ನೆ ಬರುತ್ತೆ. ಕರ್ಮದಲ್ಲಿ ನಿತ್ಯ ಕರ್ಮ, ನೈಮಿತ್ತಿಕ ಕರ್ಮ, ಪ್ರಾರಬ್ಧ ಕರ್ಮ, ಆಗಾಮಿ ಕರ್ಮ, ಈ ರೀತಿಯಾಗಿ ಅನೇಕ ಕರ್ಮಗಳಿದೆ. ನನ್ನ ಭಾಷಣ ಕೇಳಿದ್ರೆ ನಿಮ್ಮ ಕರ್ಮನೇ, ಏನು ಮಾಡೋಕ್ಕೆ ಇನ್ನೊಂದು 2 ನಿಮಿಷ ಸಹಿಸ್ಕೊಂಡ್ಬಿಡಿ. ಸೊ ಮುಖ್ಯವಾಗಿ ಈ ಕರ್ಮ ಎಂಬತಕ್ಕಂಥದ್ದನ್ನು ನೋಡಿ, ಕುರು ಕರ್ಮೈವ ತಸ್ಮಾತ್ವಂ ಸ್ಪಷ್ಟವಾಗಿ ಬರ್ತಾ ಇದೆ. ನೀನು ಕೊನೆ ತನಕ ಕರ್ಮ ಬಿಡೋ ಹಾಗಿಲ್ಲ. ನೀನು ನಿಜವಾದ ಜ್ಞಾನಿ ಆದರೆ ಕರ್ಮವೇ ನಿನ್ನನ್ನು ಬಿಟ್ಟು ಹೋಗುತ್ತೆ ಹೊರತು ನೀನು ಕರ್ಮವನ್ನು ಬಿಡಬಾರ್ದು. ಹೇಳ್ತಾರೆ, ನಾನು ಜ್ಞಾನಿ ರೀ, ನಾನು ಯಾಕೆ ಸಂಧ್ಯಾವನ್ನೇ ಮಾಡಬೇಕು? ನೀನು ಸಂಧ್ಯಾವನ್ನೇ ಮಾಡಲ್ಲ ಅಂತ ಹೇಳ್ತಾ ಇರೋದ್ರಿಂದನೇ ನೀನು ಜ್ಞಾನಿ ಅಲ್ಲ ಅನ್ನೋದು ಪ್ರೂವ್ ಆಯಿತು. ಸೊ ಆ ದೃಷ್ಟಿಯಿಂದ ಯಾವಾಗಲೂ ಕೂಡ ನನಗೆ ಗೊತ್ತು ಅಂತ ಯಾರಾದ್ರು ಹೇಳ್ತಾರೆ, ಅವ್ರಿಗೆ ಗೊತ್ತಿಲ್ಲ ಅನ್ನೋದು ಗ್ಯಾರಂಟಿ ಆಗುತ್ತೆ. ನಾಹಂ ಮನ್ಯೇಸು ವೇದೇತಿ ನೋ ನ ವೇದೇತಿ ವೇದ ಚ ಯೋನಸ್ತದ್ವೇದ ತದ್ವೇದ ನೋ ನ ವೇದೇತಿ ವೇದ ಚ ಅವಿಜ್ಞಾತಂ ವಿಜಾನತಾಂ ವಿಜ್ಞಾತಂ ಅವಿಜಾನತಾಂ ಕೇನೋಪನಿಷತ್ತು. ಅದಕ್ಕೆ ಇಂಗ್ಲೀಷಲ್ಲಿ ಹೇಳೋದು, ಹಿ ಹು ನೋಸ್ ಹಿ ನೋಸ್ ಹಿ ನೋಸ್ ನಾಟ್, ಹಿ ಹು ನೋಸ್ ನಾಟ್ ಹಿ ನೋಸ್ ಹಿ ನೋಸ್ ಅಂತ. ನಮಗೆ ಗೊತ್ತಿರೋದು NOSC ಅಷ್ಟೇ, KNOWS ಗೊತ್ತಿಲ್ವಲ್ಲ. ಸೊ ಹಾಗೆ ಮುಖ್ಯವಾಗಿ ನಿತ್ಯ ಕರ್ಮ ಯಾವುದು? ಸಂಧ್ಯಾವಂದನೆ, ಅಗ್ನಿ ಕಾರ್ಯ. ನಾವು ಅದನ್ನು ಬಿಡೋ ಹಾಗಿಲ್ಲ, ಮಾಡಲೇಬೇಕು. ಹೇಳ್ತಾರೆ 50 ವರ್ಷದಿಂದ ಸಂಧ್ಯಾವಂದನೆ ಮಾಡ್ತಾ ಇದ್ದೀನಿ, ಇನ್ನೂ ಮೋಕ್ಷ ಸಿಗಲಿಲ್ಲ, ಪಾಪ ಬರಲಿಲ್ಲ ತಾನೇ, ಅಷ್ಟೇ ಫಲ. ಯಾವ ನಿತ್ಯ ಕರ್ಮಕ್ಕೂ ಫಲ ಇಲ್ಲ, ಅದು ನಿನ್ನ ಕರ್ತವ್ಯ. ಮಾಡದೆ ಹೋದರೆ ಪಾಪ ಉಂಟು, ಪಾಪ ನಿವಾರಣೆಯ ಫಲ. ನಮ್ಗೆ ಯಾವಾಗಲೂ ಕೂಡ ರೈಟ್ಸ್ ಚೆನ್ನಾಗಿ ಜ್ಞಾಪಕ ಇರುತ್ತೆ, ಡ್ಯೂಟೀಸ್ ಮರ್ತೋಗುತ್ತೆ. ಅದಕ್ಕೆ ಜಾನ್ F. ಕೆನೆಡಿ ಅಮೇರಿಕಾ ಪ್ರೆಸಿಡೆಂಟ್ ಆದಾಗ ಒಂದು ಮಾತು ಹೇಳ್ದ, ಆಸ್ಕ್ ನಾಟ್ ದಿ ಕಂಟ್ರಿ ವಾಟ್ ದಿ ಕಂಟ್ರಿ ಕ್ಯಾನ್ ಡೂ ಫಾರ್ ಯು, ಆಸ್ಕ್ ವಾಟ್ ಯು ಕ್ಯಾನ್ ಡೂ ಫಾರ್ ಯುವರ್ ಕಂಟ್ರಿ. ನೀನು ಏನು ದೇಶಕ್ಕೆ ಮಾಡಬೇಕು ಅಂತ ಯೋಚನೆ ಮಾಡು. ಯಾವಾಗಲೂ ದೇಶ ಇದು ಮಾಡಲಿಲ್ಲ ಅದು ಮಾಡಲಿಲ್ಲ ಅಂತ ಬೆಟ್ಟು ತೋರಿಸ್ಬೇಡಪ್ಪ, ನೀನೇನು ಮಾಡಬೇಕು ಮಾಡು. ವರ್ಡ್ಸ್ವರ್ತು ವೋಟ್ ಟು ಡ್ಯೂಟಿ ಅಂತಾನೆ ಒಂದು ಒಳ್ಳೆ ಕವನ ಬರ್ದಿಯಾನೆ. ವಾಟ್ ಈಸ್ ಡ್ಯೂಟಿ? ಡ್ಯೂಟಿ ಫಾರ್ ಡ್ಯೂಟಿ ಸೇಕ್, ಡ್ಯೂಟಿ ನಾಟ್ ಫಾರ್ ಬ್ಯೂಟಿ ಸೇಕ್ ಅಂತ. ಸೊ ಆ ದೃಷ್ಟಿಯಿಂದ ಕರ್ತವ್ಯ ಪ್ರಜ್ಞೆ ಅದು ಮುಖ್ಯವಾಗಿರ್ತಕ್ಕಂತಹ ಒಂದು ಮಾತು. ಈ ದೃಷ್ಟಿಯಿಂದ ರಾಗದ್ವೇಷಾದಿಗಳಿಂದ ರಹಿತನಾಗಿರ್ತಕ್ಕಂಥವನಿಗೆ ಜ್ಞಾನ ಎಂಬತಕ್ಕಂಥದ್ದು ದೊರೆಯುತ್ತೆ ಅನ್ನೋದನ್ನಿಟ್ಕೊಂಡು ಮುಂದಿನ ಪ್ರಶ್ನೆ, ಮುಂದಿನ ಉತ್ತರ
ಮುಂದಿನ ದಿನವಾಗಿರ್ತಕ್ಕಂಥ ನಾಳೆ ಮುಂದುವರಿಸೋ ಪ್ರಯತ್ನ ಮಾಡೋಣ ಅಂತ ಇಟ್ಕೊಂಡು 3ನೇ ಕಂತಿನ ಮೊದಲನೇ ದಿನದ ಉಪನ್ಯಾಸವನ್ನು ಇಲ್ಲಿಗೆ ನಿಲ್ಲಿಸ್ಕೋತಾ ಇದ್ದೀನಿ. ಶ್ರೀ ಶಂಕರ ವಸಿಷ್ಠ ಸಮರ್ಪಣ ಮಸ್ತು.